ಆಮೇಲೆ ಒಂದು ಕೋ ಇನ್ಸಿಡೆನ್ಸ್ ಏನಂತ ಅಂದ್ರೆ ಇವತ್ತು ನಾವು ರೌಲತ್ ಆಕ್ಟ್ ಬಗ್ಗೆ ಕಲಿತೀವಿ. ರೌಲತ್ ಆಕ್ಟ್ ಅಂತ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಅವರೊಂದು ಕಾಯ್ದೆ ತಗೊಂಡ್ ಬರ್ತಾರೆ. 1918-19 ಟೈಮಲ್ಲಿ ಒಂದು ಕಾಯ್ದೆ ತಗೊಂಡ್ ಬರ್ತಾರೆ. ಆ ಕಾಯ್ದೆ ಪ್ರಕಾರ ಏನಾಗಿರುತ್ತೆ ಅಂತ ಅಂದ್ರೆ ಭಾರತೀಯರನ್ನ ವಿಚಾರಣೆ ಮಾಡ್ದೇನೆ ಅರೆಸ್ಟ್ ಮಾಡಿಬಿಡೋದು. ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಅವ್ರ ಮೇಲೆ ಆರೋಪ ಬಂತು, ಅನುಮಾನ ಬಂತು ಅಂದ್ರೆ ಪೊಲೀಸರಿಗೆ ಅವ್ರನ್ನ ಅರೆಸ್ಟ್ ಮಾಡುವಂತ ಒಂದು ಕಾಯ್ದೆನ ತಗೊಂಡ್ ಬರ್ತಾರೆ. ಯಾರು? ಬ್ರಿಟಿಷ್ ಸರ್ಕಾರದವರು. ಸೊ ಇದ್ರ ವಿರುದ್ಧ ಭಾರತದಲ್ಲಿ ಪ್ರತಿಭಟನೆ ಆರಂಭ ಆಗುತ್ತೆ. ಇದರಲ್ಲಿ ಜಲಿಯನ್ ವಾಲಾಬಾಗ್ ಅಂತ ಬರುತ್ತೆ ಪಂಜಾಬ್ನಲ್ಲಿ. ಅಲ್ಲಿ ಭಾರತೀಯರೆಲ್ಲರೂ ಕೂಡ ಶಾಂತಿಯುತ ಪ್ರತಿಭಟನೆಗೆ ಸೇರಿರ್ತಾರೆ. ಆಕ್ಚುಲಿ ಪ್ರತಿಭಟನೆ ಕೂಡ ಸೇರಿರಲ್ಲ, ಅಲ್ಲಿ ಅವರೊಂದು ಹಬ್ಬ ಮಾಡೋಕ್ ಸೇರಿರ್ತಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಒಂದು ಹಬ್ಬ ಬರುತ್ತೆ ಪಂಜಾಬ್ನಲ್ಲಿ, ಹೊಸ ವರ್ಷ ಅವ್ರದ್ದು. ಬೈಸಾಖಿನ ಏನೋ ಬರುತ್ತದು. ಸೊ ಆ ಒಂದು ಹಬ್ಬ ಮಾಡೋಕ್ ಸೇರಿರ್ತಾರೆ ಅವರು. ಅಲ್ಲಿ ಬ್ರಿಟಿಷರ್ ಏನ್ ತಿಳ್ಕೊಳ್ತಾರೆ, ಇವ್ರು ನಮ್ಮ ವಿರುದ್ಧ ಪಿತೂರಿ ಮಾಡ್ತಾ ಇದಾರೆ ಎಲ್ರು ಭಾರತೀಯರು, ಇವ್ರನ್ನ ನಾವು ಹೆದರ್ಸ್ಬೇಕು ಅಂತ ಹೇಳಿ ಒಬ್ಬ ಅಧಿಕಾರಿಯನ್ನ ಕಳಿಸ್ತಾರಲ್ಲಿ, ಜನರಲ್ ಡಯರ್ ಅನ್ನುವಂತ ಅಧಿಕಾರಿಯನ್ನ ಕಳಿಸಿ. ಒಂದು ಗ್ರೌಂಡ್ ಇರುತ್ತದು, ವಿಡಿಯೋನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಆ ಗ್ರೌಂಡ್ ಅಲ್ಲಿ ಸಣ್ಣ ಪುಟ್ಟ ಒಂದ್ 2-3 ಗೇಟ್ಸ್ ಇರುತ್ತೆ, ಕ್ಲೋಸ್ ಮಾಡಿಬಿಡ್ತಾರೆಲ್ಲ. ಒಂದು ವಾರ್ನಿಂಗ್ ಕೊಟ್ಟಿದ್ರೆ ಹೋಗ್ತಾ ಇದ್ರಲ್ಲ ಜನ, ಹೇಳ್ಬೋದಾಗಿತ್ತಲ್ಲ ಹೋಗ್ರಿ ಸರಿ ಎಲ್ಲ ಈ ತರ ಎಲ್ಲ ಮಾಡಬೇಡಿ, ಏನಾಗಿದೆ ಕರ್ಫ್ಯೂ ಹಾಕಿದೀವಿ ನಾವು, ನೀವೆಲ್ಲರೂ ಇರೋ ಹಾಗಿಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇದ್ರು ಜನ, ಅಥವಾ ಲಾಠಿ ಚಾರ್ಜ್ ಮಾಡ್ಬೋದಾಗಿತ್ತು. ಡೋರ್ ಗೇಟ್ ಕ್ಲೋಸ್ ಮಾಡ್ತಾರೆ, ಡೈರೆಕ್ಟ್ ಶೂಟ್ ಮಾಡೋಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸಾವಿರಾರು ಜನ ಸತ್ತು ಬಿಡ್ತಾರೆ ಅಲ್ಲಿ. ಸೊ ನಿನ್ನೆ ಕೂಡ ದಿಲ್ಲಿಲಿ ಆಗಿರೋದು ಅದೇ. ವಿದ್ಯಾರ್ಥಿಗಳನ್ನ ಪೊಲೀಸರು ಹೊಡೆಯೋದು ತಪ್ಪಲ್ಲ, ಹೊಡೆಯೋ ರೀತಿ ಇರುತ್ತಲ್ಲ ಅಲ್ಲಿ ಒಂದು ವಿಧ ಇರುತ್ತೆ. ಅವ್ರು ನಿನ್ನೆ ಹೊಡೆದಿರೋದು ಯಾವ ತರ ಇದೆ ಅಂತ ಅಂದ್ರೆ, ಅವರು ಏನೋ ತಪ್ಪು ಮಾಡಿದ್ದಾರೆ, ದೊಡ್ಡ ತಪ್ಪು ಮಾಡಿದಾರೆ ಅನ್ನೋ ತರ ಹೊಡೆದಿದ್ದಾರೆ ಅವ್ರು. ನೀವು ನೋಡ್ರಿ ಆ ವಿಡಿಯೋಗಳನ್ನೆಲ್ಲ ನಿಮ್ಗೆ ಅರ್ಥ ಆಗುತ್ತದು. ನಿನ್ನೆ ರಾತ್ರಿ 12:30 1 ಗಂಟೆವರೆಗೂ ನಿದ್ದೆ ಬಂದಿಲ್ಲ ನಂಗೆ ಸರಿಯಾಗಿ. ಓಕೆ, ಬೆಳಗ್ಗೆ ಜ್ಯೋತಿ ಅವ್ರು ಏನೋ ಕೊಟ್ಟಿದ್ರು, ತಿನ್ನೋಕ್ ಕೂಡ ಮನಸ್ಸು ಇರ್ಲಿಲ್ಲ. ಅದು ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರ ನಮ್ಮ ವಿದ್ಯಾರ್ಥಿಗನ್ನೇ ಹೊಡೆಯೋದು. ಮತ್ತೆ ಈ ಹೋರಾಟ ಯಾರ್ದಿತ್ತು ಅಂತ ಅಂದ್ರೆ ಅವರೆಲ್ಲ ಸಣ್ಣ ಸಣ್ಣ ವಿದ್ಯಾರ್ಥಿಗಳು, 16-18 ವರ್ಷದ ವಿದ್ಯಾರ್ಥಿಗಳು. ತಪ್ಪು ಮಾಡಿರೋದು ಯಾರು ಹೇಳ್ರಿ? ತಪ್ಪು ಯಾರ್ದು? ಸರ್ಕಾರದ್ದು ಅಥವಾ ವಿದ್ಯಾರ್ಥಿಗಳದ್ದು? ಸರ್ಕಾರದ್ದು. ಸರ್ಕಾರ ಅಂತಂದ್ರೆ ನೇರ ಮಂತ್ರಿಗಳು ತಪ್ಪು ಮಾಡಿದಾರಂತ ಅಲ್ಲ, ಬಟ್ ಆ ಸಿಸ್ಟಮ್ ಫೇಲ್ ಆಗಿದೆ ಅಲ್ವಾ. ಸಿಸ್ಟಮ್ ಫೇಲ್ ಆದಾಗ ಒಂದು ಮಾತು ಹೇಳ್ತೀನಿ ನಿಮಗೆ, ರಾಜೀನಾಮೆ ಕೊಡೋದಲ್ಲ. ಅಕಸ್ಮಾತ್ ನೀವು ಮುಂದೆ ಅಧಿಕಾರಿಗಳಾದ್ರಿ ಅಥವಾ ರಾಜಕಾರಣಿಗಳಾದ್ರಿ ಅಂತ ಅಂದ್ರೆ ಒಪ್ಕೊಳ್ಬೇಕು, ಹೌದು ನಮ್ಮಿಂದ ತಪ್ಪಾಗಿದೆ ಅಂತ. ಇಷ್ಟು ಮಾಡಿದ್ರೆ ಮುಗಿತ್, ಮರ್ತು ಬಿಡ್ತಾರೆ ಜನ, ಅದನ್ನ ಮರ್ತು ಬಿಡ್ತಾರೆ. ಮತ್ತೆ ನೀವು ಮುಂದೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೋದು. ನಾಣ್ಯ ಕ್ಷಮೆ ಕೇಳಿ ಅನ್ನುವಂತ ಅಹಂಕಾರ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಸಿಸ್ಟಮ್ ವೈಫಲ್ಯ ಅಂತ ಕರೀತಾರೆ ಅದನ್ನ. ಸೊ ಆ ತರ ಮಾಡ್ತು ಸರ್ಕಾರ. ಕಲಿತೀರಿ ನೀವು ಎಲ್ಲ ಇದ್ರ ಬಗ್ಗೆ. ನಾನು ಕೆಲವೊಂದು ಸ್ಟೇಟಸ್ ಇಡ್ತಾ ಇದ್ದೀನಿ, ಕೆಲವೊಬ್ರು ಮನ್ಸಿಗೆ ನೋವು ಆಗ್ಬೋದು. ಬಟ್ ಒಂದ್ ಮಾತು ಹೇಳ್ತೀನಿ ನಿಮಗೆ, ದಯವಿಟ್ಟು ನೆನ್ಪಿಟ್ಕೊಂಡ್ ಬಿಡ್ರಿ, ನಾನೇನ್ ಹೇಳ್ತಿದ್ದೀನಿ ಅದನ್ನ ಮಾತ್ರ ನಂಬಾರ್ದು, ನೀವು ಅಬ್ಸರ್ವ್ ಮಾಡ್ಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಜಗತ್ ಹೇಗಿದೆ, ಏನಿದೆ. ನಿಮ್ಗೆ ಕಣ್ಣಿಗೆ ಕಾಣೋದಷ್ಟೇ ಸತ್ಯ ಇರಲ್ಲ. ನಿಮ್ಗೆ ಏನ್ ಕಣ್ಣಿಗೆ ಕಾಣುತ್ತೆ ಅದೆಲ್ಲ ಸತ್ಯನೇ ಇರಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅದೆಲ್ಲ. ನೀವು ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಅಧಿಕಾರಿಗಳಾಗೋರು ನೀವು, ನಾಳೆ IPS ಅಧಿಕಾರಿಗಳಾದ್ಮೇಲೆ ಹೇಳ್ಬಿಡ್ತಾರೆ ರಾಜಕಾರಣಿ ಕಾಲ್ ಮಾಡಿ, ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ಅವ್ರನ್ನ ನಿಲ್ಸ್ಬಿಡ್ರಿ ಅಂತ ಹೇಳಿ. ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು, ಅವ್ರ ಜೊತೆ ಹೋಗಿ ಸಮಾಧಾನವಾಗಿ ಮಾತಾಡಿ ಅವ್ರನ್ನ ಮನೆಗೆ ಕಳಿಸೋದು, ಇಲ್ಲ ಲಾಠಿ ಚಾರ್ಜ್ ಮಾಡಿಸೋದು. ಮಾತಿನಲ್ಲಿ ಗೆಲ್ಲಲಾಗದಂತಹ ಕೆಲಸನೇ ಇಲ್ಲ, ಎಲ್ಲ ಗೆಲ್ಲಬಹುದು ಮಾತಿನಲ್ಲಿ. ಆ ತರ ಹೊಡೆಯೋದು. ಒಂದ್ ಮಾತು ಹೇಳ್ತೀನಿ, ಈ ಲಾಠಿ ಚಾರ್ಜ್ ಏನಾಯ್ತಲ್ಲ, ಒಂದು 2 ದಿನದ ಹಿಂದೆನೆ ದೆಹಲಿ ಪೊಲೀಸ್ ಮುಖ್ಯಸ್ಥರ ಬದಲಾವಣೆ ಆಗಿದೆ, ಗೊತ್ತಿದೆ ನಿಮ್ಗೆ ಇದು. ಆ ಕ್ರೂರಿ ಅಧಿಕಾರಿಯನ್ನ ತಂದು ಹಾಕಿದಾರಲ್ಲ, ಅಂತವ್ರು ಇಂಥ ಕೆಲಸ ಮಾಡಿದ್ದಾರೆ ಎಲ್ಲ. ಒಂದೇ ಮಾತೇನಂತ ಅಂದ್ರೆ, ಯಾವತ್ತೂ ಅಧಿಕಾರ ಬಹಳ ವರ್ಷ ಒಬ್ಬರು ಬಳಿನೇ ಕೇಂದ್ರೀಕೃತ ಆದ್ರೆ ಅಲ್ಲಿ ಭ್ರಷ್ಟಾಚಾರ, ಸರ್ವಾಧಿಕಾರ ಆರಂಭ ಆಗುತ್ತೆ. ಚೇಂಜ್ ಆಗ್ತಾನೆ ಇರಬೇಕು ಸರ್ಕಾರಗಳು, ಅಂದಾಗ ಎಲ್ರು ನಾವು ಚೆನ್ನಾಗಿರ್ತೀವಿ. ಎಲ್ಲಾ ದೇಶಗಳು ಕೂಡ ಹಾಗೇನೆ. ಈಗ ಅಮೆರಿಕದಲ್ಲಿ ಕೂಡ ನೋಡ್ರಿ, ನೀವು 1 4 ವರ್ಷ ಅವ್ರು ಬರ್ತಾರೆ, 1 4 ವರ್ಷ ಅವ್ರು ಬರ್ತಾರೆ. ಆ ತರ ಇದ್ದಾಗ ಚೆನ್ನಾಗಿರುತ್ತೆ ಅಲ್ಲಿ ದೇಶ. ಬ್ರಿಟನ್ ನಲ್ಲಿ ಕೂಡ ಹಾಗೇನೆ, 1 4-5 ವರ್ಷ ಅವ್ರು ಇರ್ತಾರೆ, 1 4-5 ವರ್ಷ ಅವ್ರು ಇರ್ತಾರೆ. ಒಬ್ಬರೇ ಉಳಿದ್ರು ಅನ್ಕೊಳ್ರಿ, ಅಲ್ಲಿ ಮುಗೀತು ನಿಮ್ ಕತೆ ಅಂತ ಅರ್ಥ. ಓಕೆ, ಸೊ ಇವತ್ತು ಕಲಿಯೋಣ ಇದನ್ನೆಲ್ಲ. ಅದೇ ನಾನು ಸರಿಯಾಗಿ ನಿದ್ದೆ ಆಗ್ಲಿ ಅನ್ನೋ ಕಾರಣ ಕರೆಂಟ್ ಅಫೇರ್ಸ್ ಕ್ಲಾಸ್ ಇವತ್ತು ಮಾಡೋಕ್ ಆಗಲ್ಲ, ಅದು ಸರಿಯಾಗಿರಲ್ಲ ಎನರ್ಜಿ ಅಂತ ಹೇಳಿ. ಸೊ ಕಲೀರಿ, ಬೈಸಾಖಿ ಅಂತ ಹಬ್ಬ ಬರುತ್ತದು, ತಿಳ್ಕೊಂಡು ಎಲ್ಲ ಲೀಡರ್ಗಳಾಗಬೇಕು. ಕಲೀರಿ, ತಿಳ್ಕೊಡ್ರಿ ಆಧುನಿಕ ಭಾರತದ ಇತಿಹಾಸವನ್ನ. ಮತ್ತೆ ಇನ್ನೂ ಒಂದು ಮಾತು ಹೇಳ್ತೀನಿ ನಿಮಗೆ, ಬ್ರಿಟಿಷರು ಕ್ರೂರಿಗಳಿದ್ರು ಹೌದು. ಮಹಾತ್ಮ ಗಾಂಧೀಜಿ ಅವರು ಹೋರಾಟ ಮಾಡ್ತಾರೆ. ಇಲ್ಲಿ ಕಲಿತೀವಿ ನಾವ್ ಇವತ್ತು. ಅಹಮದಾಬಾದ್ ನಲ್ಲಿ ಉಪವಾಸ ಕುಳಿತುಕೊಳ್ತಾರ ಅವ್ರು. 3ನೇ ದಿನಕ್ಕೆ ಉಪವಾಸ ಮುಗಿಸ್ಬಿಡ್ತಾರೆ ಬಂದು, ಇವರು ಯಾರು ಕಂಪನಿ ಓನರ್ಗಳು ಬಂದು 3ನೇ ದಿನಕ್ಕೆ ಮುಗಿಸಿ. ಅಲ್ಲಿ ಹೋರಾಟ ಯಾಕಿರುತ್ತೆ ಅಂತ ಅಂದ್ರೆ, ಅಹಮದಾಬಾದ್ ಮಿಲ್ ನಲ್ಲಿ ವರ್ಕರ್ ಗಳು ಇರ್ತಾರಲ್ಲ, ಅವ್ರಿಗೆ ಸಂಬಳ ತುಂಬಾ ಕಡಿಮೆ ಇರುತ್ತೆ. ಅವ್ರು ಏನ್ ಕೇಳ್ತಿರ್ತಾರೆ, ನಮ್ಗೆ 50% ಸ್ಯಾಲರಿ ಹೆಚ್ಚು ಮಾಡ್ರಿ. ಓನರ್ ಗಳು ಏನ್ ಹೇಳ್ತಿರ್ತಾರೆ, ಅಷ್ಟೆಲ್ಲ ನಮ್ಗೆ ಹೆಚ್ಚು ಮಾಡೋಕ್ಕಾಗಲ್ಲ, ನಾವು 20% ಕೊಡ್ತೀವಿ ಅಂತ.
ಈ ಪ್ರತಿಭಟನೆಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಕರೆಯಲಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಬರ್ತಾರೆ, ಬಂದು ಹೇಳ್ತಾರೆ ಅವರು ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ರಿ ಅಂತ. ಓನರ್ಗಳು ಒಪ್ಪಲ್ಲ. ಅವಾಗ ಗಾಂಧೀಜಿಯವರು ಏನ್ ಹೇಳ್ತಾರೆ ವರ್ಕರ್ಗಳಿಗೆ, ಶಾಂತಿಯುತವಾದ ಪ್ರತಿಭಟನೆನ ನೀವು ಮುಂದುವರಿಸಿ, ನಾನು ಉಪವಾಸ ಸತ್ಯಾಗ್ರಹ ಕುಳಿತುಕೊಳ್ತೀನಿ ಅಂತ ಕುಳಿತುಕೋತಾರೆ. ಅವರ ಮೊದಲ ಉಪವಾಸ ಸತ್ಯಾಗ್ರಹ ಅದು ಅಹಮದಾಬಾದ್ನಲ್ಲಿ. ಉಪವಾಸ ಕುಳಿತುಕೊಂಡ್ಮೇಲೆ 3ನೇ ದಿನಕ್ಕೆ ಬರ್ತಾರೆ ಓನರ್ಗಳೆಲ್ಲ. ಬಂದು ಮಾತುಕತೆ ಮಾಡಿ ಕೊನೆಗೆ ಏನ್ ನಿರ್ಧಾರ ಆಗತ್ತೆ ಅಂತ ಅಂದ್ರೆ, ವರ್ಕರ್ಗಳು ಕೇಳ್ತಾ ಇರೋದೆಷ್ಟು, 50%. ಅವ್ರ ಕಂಪನಿಯವ್ರು ಎಷ್ಟು ಕೊಡ್ತೀವಿ ಅಂತ ಇದ್ದಾರೆ, 20%. ಗಾಂಧೀಜಿಯವ್ರು ಏನ್ ಮಾಡ್ತಾರೆ, 20 ಬೇಡ 50 ಬೇಡ 35 ಮಾಡ್ರಿ ಅಂತಾರೆ, ಮುಗಿಸ್ಬಿಡ್ತಾರೆ, ಜಗಳ ಮುಗೀತು. ಇದೊಂದು. ಮುಂದೆ ದಂಡಿ ಸತ್ಯಾಗ್ರಹ ಅಂತ ಮಾಡ್ಲಾಗತ್ತೆ. ಬ್ರಿಟಿಷರು ಏನ್ ಹೇಳ್ತಾರೆ, ಭಾರತೀಯರು ನೀವು ಉಪ್ಪನ್ನ ಏನ್ ಮಾಡೋ ಹಾಗಿಲ್ಲ, ತಯಾರು ಮಾಡ್ಕೊಳ್ಳೋ ಹಾಗಿಲ್ಲ. ಭಾರತೀಯರ ಕೋಪ ಬರುತ್ತೆ. ಮಹಾತ್ಮ ಗಾಂಧೀಜಿಯವರು ದಂಡಿ ಮೆರವಣಿಗೆನ ಮಾಡ್ತಾರೆ, ಹೋಗಿ ಉಪ್ಪಿನ ಕಾನೂನನ್ನ ಮುರಿತಾರೆ ಅವರು. ಅವ್ರಿಗೆ ಹೇಳಲಾಗಿರತ್ತೆ, ನೀವೇನಾದ್ರೂ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ. ಅರೆಸ್ಟ್ ಮಾಡ್ರಿ ಅಂತ ಹೋಗ್ತಾರ ಅವ್ರು. ಆದ್ರೆ ಬ್ರಿಟಿಷರ್ ಅವ್ರನ್ನ ಗುಂಡಿಕ್ಕಿ ಕೊಲ್ಬೋದಾಗಿತ್ತಲ್ಲ, ಅವ್ರನ್ನ ಕೇಳ್ತಾ ಇದ್ರಿ. ಈ ಗಾಂಧೀಜಿ ಬರ್ತಾ ಇದಾರೆ ಅಂದ್ರೆ ಮುದುಕ ಶೂಟ್ ಮಾಡ್ಬೋಣ ಅಂತಂದ್ರೆ ಅವ್ನು ಯಾರು ಕೇಳೋರು ಇರ್ಲಿಲ್ಲ ಅವಾಗ. ಬ್ರಿಟಿಷರ್ ಕೊಲ್ಲಿಲ್ಲ, ಅವಕಾಶ ಕೊಟ್ರು ಅವ್ರು. ಯಾಕಂದ್ರೆ ಗಾಂಧೀಜಿಯವ್ರ ವಿಧಾನ ಆತರ ಇತ್ತು, ಅಹಿಂಸಾತ್ಮಕ ಹೋರಾಟ. ನೀವು ಅಧಿಕಾರಿಗಳಾದ್ಮೇಲೆ ಒಂದ್ ಮಾತು ನೆನ್ಪಿಟ್ಕೊಳ್ರಿ, ಆ ಒಂದು ಹೋರಾಟದಲ್ಲಿ ಏನಾದ್ರು ಹಿಂಸೆ ಆಗ್ತಾ ಇದ್ರೆ ಅವಾಗ ಹೊಡಿರಿ. ತುಂಬಾ ಗಂಭೀರವಾದಂತ ಆರೋಪಿಗಳು ಅದರಲ್ಲಿ ಇದ್ರಿಂದ ಕಾಲಿಗೆ ಶೂಟ್ ಕೂಡ ಮಾಡಿಸ್ರಿ, ಏನ್ ತಪ್ಪಿಲ್ಲ. ಬಟ್ ಈ ನಿಶಸ್ತ್ರಿಗಳು ಇರ್ತಾರಲ್ಲ, ಅವ್ರ ಬಳಿ ಶಸ್ತ್ರನೇ ಇಲ್ಲ, ಒಂದು ಕಲ್ಲಿಲ್ಲ, ಒಂದು ಲಾಠಿ ಇಲ್ಲ, ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಅವ್ರ ಮೇಲೆ ಹೊಡಿಯೋದು ಯಾವುದೇ ರೀತಿಯ ಮಾನವೀಯತೆ ಅನ್ನಲ್ಲ ಅದನ್ನ. ಓಕೆ, ಸೊ ಆತರ ಇರುತ್ತೆ. ತಿಳ್ಕೊಳ್ತೀರಿ ನೀವು ಎಲ್ಲ, ಓದ್ರಿ, ತಿಳ್ಕೊಳ್ರಿ. ಅದನ್ನೇ ನಾನು ಹೇಳೋದು, ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಅಂದ್ರೆ, ನಾವು ಓದೋದನ್ನ ತಿಳ್ಕೊಳ್ಳೋದನ್ನ ಕಡಿಮೆ ಮಾಡಿದೀವಿ. ಮತ್ತೆ ಮ್ಯಾಕ್ಸಿಮಮ್ ಏನಾಗಿದೆ, ಕೆಲವೊಬ್ರು ಒಂದು ಪಕ್ಷನ ಇಷ್ಟಪಡ್ತಾರೆ, ಕೆಲವೊಂದು ಇನ್ನೊಂದು ಪಕ್ಷನ ಇಷ್ಟಪಡ್ತಾರೆ. ಎರಡೂ ಪಕ್ಷಗಳು ಪರ್ಫೆಕ್ಟ್ ಇರಲ್ಲ, ನೆನ್ಪಿಟ್ಕೊಡ್ರಿ. ಎರಡು ಪಕ್ಷಗಳು ಪರ್ಫೆಕ್ಟ್ ಇರೋಕ್ ಸಾಧ್ಯನೇ ಇರಲ್ಲ. ಮಿಸ್ಟೇಕ್ಗಳು ಇದ್ದುದೇ ಎಲ್ಲಾ ಪಕ್ಷದಲ್ಲಿ ಕೂಡ. ಹಾಗಾಗಿ ಅವರು ತಪ್ಪು ಮಾಡಿದಾಗ ಇದು ತಪ್ಪು ಅನ್ನುವಂತ ಒಂದು ನಿರ್ಧಾರ ನೀವು ಮಾಡ್ಕೊಳ್ಬೇಕು. ಹೌದಪ್ಪ, ಅಟ್ಲೀಸ್ಟ್ ಮನಸ್ಸಲ್ಲಾದ್ರೂ ಹೇಳ್ಕೊಂಡು ಸುಮ್ಮನೆ ಇರಬೇಕು. ಅದಕ್ಕೂ ಮತ್ತೆ ಡಿಫೆಂಡ್ ಮಾಡ್ಕೊಂಡು ಇಲ್ಲ ನಮ್ಮದೇ ಸರಿ ಅಂತ ಅಂದ್ರೆ ಮುಂದೆ ನಿಮ್ಮ ಮನೆಗೇನೆ ಬರುತ್ತೆ ತಪ್ಪು. ಹಾಗಾಗಿ ಜಾಗೃತರಾಗಿರಿ. ಓಕೆ, ಸೊ ಮಾತಾಡ್ಬೇಕು. ಇದೇನಲ್ಲ, ಆಕ್ಚುಲಿ ಮಣಿಪುರದಲ್ಲಿ ನೀವು ವಿಡಿಯೋ ನೋಡಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಇಬ್ರು ಹೆಣ್ಮಕ್ಳನ್ನ ಬೆತ್ತಲೆ ಓಡಿಸಿದ್ರು ಅಲ್ಲಿನ ಹೋರಾಟಗಾರರು. ಸರ್ಕಾರ ಏನು ಹೇಳಿಲ್ಲ ಅದ್ರ ಬಗ್ಗೆ. ಬೆತ್ತಲೆ ಹೆಣ್ಮಕ್ಳನ್ನ ಓಡಿಸೋದು, ಒಂದು ಚೂರು ಬಟ್ಟೆ ಇಲ್ಲ ಮೈ ಮೇಲೆ. ಇಮ್ಯಾಜಿನ್ ಮಾಡ್ಕೊಳ್ರಿ ಯಾವ ತರ ಆಗಿರ್ಬೋದು ಪಾಪ ಹೆಣ್ಮಕ್ಳಿಗೆ. ಸೊ ಇವೆಲ್ಲ ಏನಾಗತ್ತೆ ಅಂತ ಅಂದ್ರೆ ಮನಸ್ಸಿಗೆ ನೋವು ಉಂಟು ಮಾಡತ್ತೆ. ಮತ್ತಿದು ಹಿಂದಿನ ರಾಜರ ಕಾಲ ಅಲ್ಲ. ರಾಜರ ಕಾಲದಲ್ಲಿ ಹೇಗಿತ್ತು ಅಂದ್ರೆ, ಯಾರು ಬಲಶಾಲಿ ಆಗಿರ್ತಾ ಇದ್ರು ಅವ್ರು ಹೋಗಿ ಯುದ್ಧ ಮಾಡಿ ಗೆದ್ದು ಬಿಡ್ತಾ ಇದ್ರು, ಅವರೇ ರಾಜ್ಯವನ್ನು ತಮ್ಮ ಕಬ್ಜಾಗ ತಗೊಳ್ತಾ ಇದ್ರು. ಇವತ್ ಕಾಲ ಹಾಗಿಲ್ಲ. ಇವತ್ತೇನಾಗ್ತಾ ಇದೆ ಅಂತ ಅಂದ್ರೆ, ರಾಜಕಾರಣದಲ್ಲಿ ಸೇರಿರೋರೆಲ್ಲ ಕೆಟ್ಟವರೇ, ಎಲ್ರೂ ಸ್ವಾರ್ಥಿಗಳೇ. ಅವ್ರ ಮಕ್ಕಳು ಎಲ್ಲಿರ್ತಾರೆ ಹೇಳ್ರಿ, ಎಲ್ಲಾ ಫಾರಿನ್ ಅಲ್ಲಿ ಇರ್ತಾರೆ. ಯಾವುದೇ ರಾಜಕೀಯ ಪಕ್ಷದ ಮಕ್ಕಳು ತಗೊಂಡ್ರು ನೀವು, ಎಲ್ಲಾ ಪಕ್ಷದವರು. ಅವ್ರ್ಯಾಕೆ ಇಲ್ಲಿ ತಲೆ ಕೆಡ್ಸ್ಕೊಳ್ತಾರೆ? ನೀವು ನೀಟ್ ಆದ್ರೂ ಹೋಗ್ಲಿ, ನಿಮ್ದು UPSC ಆದ್ರೂ ಆಗ್ಲಿ, KPSC ಆದ್ರೂ ಆಗ್ಲಿ, ಅವ್ರ್ಯಾಕೆ ತಲೆ ಕೆಡ್ಸ್ಕೊಳ್ತಾರೆ? ನಿಮ್ ಕಷ್ಟ ಅಂತಾರ ಅವರು, ನಿಮ್ ಹಣೆ ಬರ ಅಂತಾರ ಅವರು. ಎಲ್ಲ ರಾಜಕಾರಣಿಗಳ ಮಕ್ಕಳು ಫಾರಿನ್ ಅಲ್ಲೇ ಇರೋದು, ನಾವಿಲ್ಲೇ ಬಡದಾಡಿ ಸಾಯೋದು. ಸರಿ, ಹಾಗ ಕಲೀರಿ, ಚೆನ್ನಾಗಿ ಓದ್ಕೊಡ್ರಿ, ಒಳ್ಳೆ ನಾಲೆಜ್ ಸಿಗುತ್ತೆ ನಿಮ್ಗೆ. UPSC ಸ್ಟಡಿ ಮಾಡ್ತಾ ಇದ್ರಿ ಅಂದ್ರೆ ಇಷ್ಟು ನಾಲೆಜ್ ನಿಮ್ಗೆ ಎಲ್ಲೂ ಸಿಗಲ್ಲ. ಇಟ್ ಈಸ್ ಬೆಸ್ಟ್ ಆಪ್ಷನ್. ನಿಮ್ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಇದೆ. ನಿಮಗ್ ಗೊತ್ತಿರೋ ಸತ್ಯಗಳು ಸಾಮಾನ್ಯರಿಗೆ ಗೊತ್ತಿರಲ್ಲ, ತಾಗ್ತಾ ಹೋಗುತ್ತೆ ನಿಮ್ಗೆ. ಸರಿ, ನೋಡೋಣ ನಿನ್ನೆ ಏನೇನ್ ಕಲ್ತಿದೀವಿ ಅಂತ ಹೇಳಿ. ಎಮರ್ಜೆನ್ಸ್ ಆಫ್ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳೋವರೆಗೂ ನಾವು ನೋಡ್ತಾ ಬಂದಿದ್ವಿ. ಏನಾಗಿತ್ತು ಅಂತ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಎಲ್ಲಿ ಹುಡ್ತಾರೆ? ಪೋರ್ಬಂದರ್ನಲ್ಲಿ. ಯಾವಾಗ? 1869ರಲ್ಲಿ ಹುಡ್ತಾರೆ. ಅವ್ರ ತಂದೆಯವರು ಏನಾಗಿರ್ತಾರೆ? ದಿವಾನ್ರಾಗಿರ್ತಾರೆ. ದಿವಾನ್ರಂದ್ರೆ ಮಂತ್ರಿ ಆಗಿರ್ತಾರೆ ಅವರು. ಆಮೇಲೆ ಎಲ್ಲಿ ಕಲಿತಾರೆ ಮಹಾತ್ಮ ಗಾಂಧೀಜಿ? ಅವರ ಲಾ ಅಂದ್ರೆ ಇದು ವಕೀಲ ವೃತ್ತಿಯನ್ನ ಇಂಗ್ಲೆಂಡ್ ಅಲ್ಲಿ ಕಲಿತಾರೆ ಅವರು. ಆಮೇಲೆ ಸೌತ್ ಆಫ್ರಿಕಾಗೆ ಯಾವಾಗ ಹೋಗ್ತಾರೆ? 1893ರಲ್ಲಿ. ಯಾಕೆ ಹೋಗ್ಬೇಕಾಗತ್ತೆ ಅವರು? ಅವ್ರ ಕ್ಲೈಂಟ್ ಅಂದ್ರೆ ಅವರ ಒಂದು ವಕಾಲತ್ತನ್ನು ವಹಿಸಿರ್ತಾರ ಒಬ್ರದು. ಆ ವ್ಯಕ್ತಿ ಹೆಸರೇನಾಗಿತ್ತು? ದಾದಾ ಅಬ್ದುಲ್ ಅನ್ನೋರ ವಕಾಲತ್ತನ್ನ ತಗೊಂಡು ಹೋಗ್ತಾರೆ. ಸೊ ಅಲ್ಲಿ ಏನು ಎದುರಿಸ್ತಾರೆ ಮಹಾತ್ಮ ಗಾಂಧೀಜಿ ಅವರು? ವೈಟ್ ರೇಸಿಸಮ್ ಅನ್ನ, ಮತ್ತೆ ಹ್ಯುಮಿಲಿಯೇಷನ್ ಅನ್ನ, ಮತ್ತೆ ಕಂಟೆಂಪ್ಟ್ ಅನ್ನ. ಹ್ಯುಮಿಲಿಯೇಷನ್ ಅಂತ ಅಂದ್ರೆ ಏನ್ ಮಾಡೋದು? ಅವಮಾನ ಮಾಡೋದು, ಶೋಷಣೆ ಮಾಡೋದು, ಆಮೇಲೆ ನಿಂದನೆ ಮಾಡೋದು. ಅದನ್ನ ಎದುರಿಸಿದಾಗ ಅನ್ಸುತ್ತವ್ರು, ಹೌದಲ್ಲ ಈ ತರ ನಮ್ಮ ಭಾರತೀಯರಿಗೆ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಅವರು ಏನ್ ಮಾಡ್ತಾರೆ? ಪ್ರತಿಭಟನೆ ಮಾಡೋಕ್ ನಿಲ್ತಾರೆ. ಅದೇ ಟೈಮಲ್ಲಿ ಅಲ್ಲಿ ಎಷ್ಟು ರೀತಿಯ ಭಾರತೀಯರು ಇರ್ತಾರೆ? 3 ರೀತಿಯ. ಒಂದು ಇಂಡೇಂಜರ್ಡ್ ಲೇಬರ್ ಇರ್ತಾರೆ, ಮತ್ತೆ ಮರ್ಚೆಂಟ್ಸ್ ಇರ್ತಾರೆ, ಮತ್ತು ಎಕ್ಸ್ ಇರ್ತಾರೆ. ಓಕೆ, ಆಮೇಲೆ ಗಾಂಧೀಜಿಯವ್ರ ಹೋರಾಟ 2 ಫೇಸ್ ಅಲ್ಲಿ ಆಗಿದೆ. 2 ಫೇಸ್ಗಳು. ಯಾವ್ದದು? ಮೊದಲನೇದು ಮಾಡ್ರೇಟ್, ಎರಡನೇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಹೋರಾಟ. ಮಾಡ್ರೇಟ್ ಅಲ್ಲಿ ಏನ್ ಮಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರು?
ಜಸ್ಟ್ ಪಿಟಿಷನ್ ಗಳನ್ನ ಬರೀತಾರೆ, ಅರ್ಜಿ ಬರೀತಾರೆ, ಮೆಮೋರಿಯಲ್ ಗಳನ್ನ ಬರೀತಾರೆ, ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ, ಭಾರತೀಯರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ, ನೀವು ದಯವಿಟ್ಟು ಭಾಗವಹಿಸಬೇಕು, ಇದರಲ್ಲಿ ನಮಗೆ ಪರಿಹಾರ ಕೊಡಬೇಕು ಅಂತ. ಅವ್ರು ಏನಾದ್ರು ಉತ್ತರ ಕೊಡ್ತಾರ ಅದಕ್ಕೆ? ಇಲ್ಲ, ಕೇರ್ ಮಾಡಲ್ಲ ಅವರು. ಸೊ ಹಾಗಾಗಿ ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನ ಯಾವಾಗಿಂದ ಆರಂಭ ಮಾಡ್ತಾರೆ ಮಹಾತ್ಮ ಗಾಂಧೀಜಿ? 1906ರಿಂದ ಆರಂಭ ಮಾಡ್ತಾರೆ. ಸೊ ಫಸ್ಟ್ ಹೋರಾಟ ಏನಾಗಿತ್ತು ಅದರಲ್ಲಿ? ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಗಳ ವಿರುದ್ಧ ಹೋರಾಟ. ಯಾಕೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಯಾರಿಗೆ ಕೊಡ್ತಾ ಇದ್ರು, ಯಾಕೆ ಕೊಡ್ತಾ ಇದ್ರು? ಬ್ರಿಟಿಷರು ಭಾರತೀಯರಿಗೆ ಕೊಡ್ತಾ ಇದ್ರು. ಭಾರತೀಯರು ಏನ್ ಮಾಡ್ಬೇಕಾಗಿತ್ತು? ಅದನ್ನ ಕಾಯಂ ಆಗಿ ತಗೊಂಡು ಅಡ್ಡಾಡ್ಬೇಕಾಗಿತ್ತು ಅದನ್ನ, ಸೌತ್ ಆಫ್ರಿಕಾದಲ್ಲಿ ಇರೋವರೆಗೂ ಕೂಡ. ಹಾಗಾಗಿ ಭಾರತೀಯರು ಏನ್ ಮಾಡ್ತಾರೆ? ಅದನ್ನ ವಿರೋಧಿಸ್ತಾರೆ, ಖಂಡಿಸ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅನ್ನ ಆರಂಭ ಮಾಡಿತಾರಲ್ಲ, ಯಾವ ಕಾಂಗ್ರೆಸ್ ಅದು? ನಟಾಲ್ ಇಂಡಿಯನ್ ಕಾಂಗ್ರೆಸ್. ಅದೊಂದು ಪ್ಲೇಸ್ ನಟಾಲ್ ಅನ್ನೋದು. ಸೊ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಒಂದು ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತಾರೆ. ಅದು ಯಾವ್ದು? ಇಂಡಿಯನ್ ಒಪಿನಿಯನ್ ಅಂತ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಸರಿ, ಇದಾಯ್ತು. ನೆಕ್ಸ್ಟ್ ಇಂಡಿಯನ್ ಮೈಗ್ರೇಷನ್ ವಿರುದ್ಧನೂ ಕೂಡ ಗಾಂಧಿ ಅವರು ಹೋರಾಟ ಮಾಡ್ತಾರೆ. ಏನಾಗಿರುತ್ತೆ ಅದು? ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹೋಗೋಕ್ ಪರ್ಮಿಷನ್ ಇರಲ್ಲ. ಸೊ ಹಾಗಾಗಿ ಅದರ ವಿರುದ್ಧ ಭಾರತೀಯರು ಹೋರಾಟ ಮಾಡ್ತಾರೆ. ಗಾಂಧೀಜಿ ಅವರು ಕೂಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ನೆಕ್ಸ್ಟ್ ಪೋಲ್ ಟ್ಯಾಕ್ಸ್ ಅಂತ ಅಂದ್ರೆ ಏನಾಗಿತ್ತದು? ಎಕ್ಸ್ ಇಂಡೆಂಚರ್ಡ್ ಲೇಬರ್ಸ್ ಇರ್ತಾರಲ್ಲ, ಅವ್ರಿಗೆ ಬ್ರಿಟಿಷ್ ಸರ್ಕಾರ ಏನ್ ಹಾಕಿರತ್ತಂದ್ರೆ 3 ಪೌಂಡ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿರುತ್ತೆ. ಅವ್ರು ಮೊದ್ಲೇ ಬಡವರು ಇರ್ತಾರೆ ಪಾಪ, ಅವ್ರ ಬಳಿ ದುಡ್ಡು ಜಾಸ್ತಿ ಇರಲ್ಲ. ಪ್ರತಿ ತಿಂಗಳಿಗೆ ಅವ್ರು ಎಷ್ಟು ಗಳಿಸ್ತಾ ಇರ್ತಾರೆ? ಕೇವಲ 10 ಶಿಲ್ಲಿಂಗ್ ನಷ್ಟು ದುಡ್ಡನ್ನ ಗಳಿಸ್ತಾ ಇರ್ತಾರೆ ಅವರು. ಹಾಗಾಗಿ ಇದು ತಪ್ಪು ಅಂತ ಹೇಳ್ತಾರೆ. ಆಮೇಲೆ ಇದೇ ಟೈಮಲ್ಲಿ ಮ್ಯಾರೇಜ್ಗಳ ಬಗ್ಗೆ ಒಂದು ವಿವಾದ ಬರುತ್ತಲ್ಲ, ಏನದು? ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್? ಯಾರು ಹೇಳ್ತಾರೆ ಇದನ್ನ? ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಲ್ಲಿನ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ಕ್ರಿಶ್ಚಿಯನ್ನರ ರೀತಿಯಲ್ಲಿ ವಿವಾಹವಾಗಿ ರಿಜಿಸ್ಟರ್ ಆಗದೆ ಇರುವಂತ ಎಲ್ಲಾ ವಿವಾಹಗಳೇನು ಇನ್ವ್ಯಾಲಿಡ್. ಮತ್ತೆ ಅಲ್ಲಿ ಹುಟ್ಟಿರುವಂತ ಮಕ್ಕಳು, ಆ ಪದ ಬರ್ಬೇಕು ನಿಮಗೆ, ಇಲ್ಲೆಜಿಟಮೇಟ್. ಓಕೆ, ಅವ್ರಿಗೆ ಯಾವುದೇ ರೀತಿಯ ಅರ್ಹತೆಗಳು ಇರೋದಿಲ್ಲ ಅಂತ ಅಂತಾರೆ. ಇದೇನಾಗತ್ತೆ? ಭಾರತೀಯರನ್ನ ಕೆರಳಿಸತ್ತೆ, ಒಂದು ಭಾವನೆಗೆ ಧಕ್ಕೆ ಆಗುತ್ತೆ ಅವ್ರಿಗೆ. ಏನದು? ಮಹಿಳಾ ಗೌರವಕ್ಕೆ, ಮಹಿಳಾ ಘನತೆಗೆ, ವಿಮೆನ್ ಡಿಗ್ನಿಟಿಗೆ ಹಾನಿ ಆಗಿರೋ ತರ ಆಗುತ್ತೆ. ಭಾರತೀಯರಿಗೆ ಪ್ರತಿಭಟನೆ ಮಾಡ್ತಾರೆ ಇದರ ವಿರುದ್ಧ. ನೆಕ್ಸ್ಟ್ ಗಾಂಧೀಜಿ ಅವರು ಒಂದು ಫಾರ್ಮ್ ಅನ್ನ ಕಟ್ತಾರಲ್ಲ, ಯಾವ ಫಾರ್ಮ್ ಅದು? ಟಾಲ್ಸ್ಟಾಯ್ ಫಾರ್ಮ್. ಯಾರು ಫಂಡ್ ಮಾಡ್ತಾರೆ ಅದಕ್ಕೆ? ಅವನ ಹೆಸರು ಏನಿದೆ? ಒಂದು ಕ್ಯಾಲೆನ್ ಬ್ಯಾಚ್ ಅಂತ ಇತ್ತು ನೋಡ್ರಿ, ಕ್ಯಾಲೆನ್ ಬ್ಯಾಕ್ ಅಥವಾ ಕ್ಯಾಲೆನ್ ಬ್ಯಾಚ್ ಅಂತ ಹೇಳಿ. ಯಾವ ದೇಶದವನವನು? ಇಲ್ಲಿ ಫಾರಿನ್ ಫಂಡಿಂಗ್ ಆಗಿದೆ. ಓಕೆ, ಈಗ ನಡೀತಾ ಇರೋ ಹೋರಾಟದಲ್ಲಿ ಫಾರಿನ್ ಫಂಡಿಂಗ್ ಇಲ್ಲ, ಇಲ್ಲಿ ಫಾರಿನ್ ಫಂಡಿಂಗ್ ಇದೆ. ಯಾವತ್ತು ಜಗತ್ತಿನಲ್ಲಿ ಹಾಗೆ ಇರುತ್ತದು. ಒಬ್ರು ಫಂಡಿಂಗ್ ಇಲ್ಲದೆ ಯಾವುದೇ ಹೋರಾಟಗಳು ನಡೆಯಲ್ಲ, ಫಂಡಿಂಗ್ ಇರಲೇಬೇಕು. ಎಲ್ಲಾ ಹೋರಾಟಗಳಿಗೆ ಫಂಡಿಂಗ್ ಇರುತ್ತೆ. ಮಹಾತ್ಮ ಗಾಂಧೀಜಿಯವರ ಹೋರಾಟಗಳಿಗೆ ಕೂಡ ಫಂಡಿಂಗ್ ಇರುತ್ತೆ. ಜಮೀನ್ದಾರೆಲ್ಲ ಫಂಡಿಂಗ್ ಮಾಡಿರ್ತಾರೆ ಗಾಂಧೀಜಿಯವರ ಹೋರಾಟಕ್ಕೆ. ಭಾರತದಲ್ಲಿ ಕೂಡ ಯಾಕೆ? ದುಡ್ಡು ಬೇಕಲ್ಲ ಹೋರಾಟ ನಡೆಸೋಕೆ, ಊಟಕ್ಕೆ, ಅನ್ನಕ್ಕೆ, ಆಹಾರಕ್ಕೆ ಬೇಕೇ ಬೇಕಲ್ವಾ. ಆಮೇಲೆ ಮುಂದೆ ಟ್ರಾನ್ಸ್ವಾಲ್ ಇಮಿಗ್ರೇಷನ್ ಆಕ್ಟ್ ಅಂತ ಬರುತ್ತೆ. ಅಲ್ಲಿ ಏನಾಗುತ್ತೆ? ವೆರಿ ಗುಡ್ ರಕ್ಷಿತಾ ಹಿರಣ್ಗೌಡ. ಅಲ್ಲಿ ಪಾಸ್ ಮಾಡ್ತಾರ ಅವರು. ಯಾರು ಇರ್ತಾರೆ ಅದರಲ್ಲಿ? ಕಸ್ತೂರ್ಬಾ ಗಾಂಧಿ ಕೂಡ ಇರ್ತಾರೆ. ಎಷ್ಟು ಜನ ಇರ್ತಾರೆ ಅವ್ರು? ಒಟ್ಟು 16 ಜನ ಇರ್ತಾರೆ. ಅವ್ರನ್ನ ಏನ್ ಮಾಡುತ್ತೆ ಬ್ರಿಟಿಷ್ ಸರ್ಕಾರ? ಅರೆಸ್ಟ್ ಮಾಡುತ್ತೆ. ಓಕೆ, ಆಮೇಲೆ ಇದನ್ನ ಭಾರತದಲ್ಲಿ ಒಬ್ರು ಪ್ರಚಾರ ಮಾಡ್ತಾರಲ್ಲ, ಸೌತ್ ಆಫ್ರಿಕಾದಲ್ಲಿ ಈ ತರ ಎಲ್ಲ ಆಗ್ತಾ ಇದೆ ಅಂತ. ಯಾರವರು? ಗೋಪಾಲ್ ಕೃಷ್ಣ ಗೋಖಲೆ ಅವರು ಭಾರತದಲ್ಲೆಲ್ಲ ಇದ್ರ ವಿರುದ್ಧ ಪ್ರತಿಭಟನೆಯನ್ನ ಏನ್ ಮಾಡ್ತಾರೆ? ಪ್ರಚಾರ ಮಾಡ್ತಾರೆ. ಇದನ್ನ ಒಬ್ಬ ವೈಸ್ರಾಯ್ ಖಂಡಿಸ್ತಾನೆ. ಆಗ ಯಾರಾತ? ಹಾರ್ಡಿಂಜ್ ಅನ್ನುವಂತ ಒಬ್ಬ ವೈಸ್ರಾಯ್ ಖಂಡಿಸ್ತಾನೆ. ಆಮೇಲೆ ಏನ್ ಮಾಡುತ್ತೆ ಬ್ರಿಟಿಷ್ ಸರ್ಕಾರ? ಕೊನೆಗೆ ಕಾಂಪ್ರಮೈಸ್ ಆಗತ್ತೆ. ಒಂದು ಕಮಿಟಿಯನ್ನ ಮಾಡ್ತಾರೆ. ಭಾರತೀಯರಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆಯಲ್ಲ ಅದಕ್ಕೆಲ್ಲ ನಾವು ಪರಿಹಾರವನ್ನ ಕೊಡ್ತೀವಿ ಅನ್ನುವಂತ ಒಂದು ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರ ಅವಾಗ ಬರುತ್ತೆ. ಸೊ ಇಲ್ಲಿವರೆಗೂ ನಾವು ನಿನ್ನೆ ಕಲ್ತಿದೀವಲ್ಲ, ಈಗ ಮುಂದಿನ ಕಲಿಬೇಕು. ಸರಿ, ಗಾಂಧೀಸ್ ಎಕ್ಸ್ಪೀರಿಯನ್ಸ್ ಇನ್ ಸೌತ್ ಆಫ್ರಿಕಾ. ಗಾಂಧೀಜಿಯವರ ಎಕ್ಸ್ಪೀರಿಯನ್ಸ್ ಏನಾಯ್ತು ಸೌತ್ ಆಫ್ರಿಕಾದಲ್ಲಿ ಅಂತ ನೋಡೋದು. ಫಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗಳಿವು. ಇವೆಲ್ಲ ನಿಮ್ಮ ಜೀವನ ಮತ್ತು ಎಥಿಕ್ಸ್ ಪೇಪರು ಮತ್ತೆ ಮಾಡರ್ನ್ ಹಿಸ್ಟ್ರಿ 3 ಕಡೆ ಹೆಲ್ಪ್ ಆಗುತ್ತೆ ಇದು. ಗಾಂಧಿ ಫೌಂಡ್ ದಟ್ ದ ಮಾಸಸ್ ಹ್ಯಾಡ್ ಇಮ್ಮೆನ್ಸ್ ಕೆಪಾಸಿಟಿ ಟು ಪಾರ್ಟಿಸಿಪೇಟ್ ಇನ್ ಅಂಡ್ ಸ್ಯಾಕ್ರಿಫೈಸ್ ಫಾರ್ ಕಾಸ್ ದ್ಯಾಟ್ ಮೂಡ್ ದೆಮ್. ನೆನ್ಪಿಟ್ಕೊಳ್ರಿ, ಗಾಂಧೀಜಿಯವ್ರಿಗೆ ಇಲ್ಲಿ ಅರ್ಥ ಆಗತ್ತೆ ಏನಂತ ಅಂದ್ರೆ, ಮಾಸಸ್ ಅಂತ ಅಂದ್ರೆ ಜನಸಮೂಹ. ಆ ಪದದ ಅರ್ಥ ಬರಬೇಕು. ಜನಸಮೂಹಕ್ಕೆ ಒಂದು ಅಪಾರವಾದಂತಹ ಶಕ್ತಿ ಇದೆ. ಸೊ ಅಪಾರವಾದಂತಹ ಶಕ್ತಿ ಏನ್ ಮಾಡುತ್ತೆ ಅಂತ ಅಂದ್ರೆ ಪಾರ್ಟಿಸಿಪೇಟ್ ಮಾಡುತ್ತೆ. ಬರೀ ಪಾರ್ಟಿಸಿಪೇಟ್ ಅಲ್ಲ, ಸ್ಯಾಕ್ರಿಫೈಸ್ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ ಅವರು, ತ್ಯಾಗ ಮಾಡೋಕ್ಕೂ ಕೂಡ ರೆಡಿ ಇರ್ತಾರೆ.
ಅನ್ನೋದು ಮಹಾತ್ಮ ಗಾಂಧೀಜಿಯವರಿಗೆ ಇಲ್ಲಿ ಗೊತ್ತಾಗತ್ತೆ. ಜೊತೆಗೆ ಹಿ ವಾಸ್ ಏಬಲ್ ಟು ಯುನೈಟ್ ಇಂಡಿಯನ್ಸ್ ಬಿಲಾಂಗಿಂಗ್ ಟು ಡಿಫರೆಂಟ್ ರಿಲಿಜಿಯನ್ಸ್, ಕ್ಲಾಸಸ್ ಅಂಡ್ ಮೆನ್ ಅಂಡ್ ವಿಮೆನ್ ಅಲೈಕ್ ಅಂಡರ್ ಹಿಸ್ ಲೀಡರ್ಶಿಪ್. ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟಗಳಲ್ಲಿ ಏನ್ ಮಾಡ್ತಾರಂತಂದ್ರೆ ಭಾರತೀಯರನ್ನ ಒಗ್ಗೂಡಿಸ್ತಾರೆ. ಅವ್ರು ಬೇರೆ ಬೇರೆ ಧರ್ಮದವ್ರು ಇರಬಹುದು, ಬೇರೆ ಬೇರೆ ಕ್ಲಾಸಸ್ ಅಂತ ಅಂದ್ರೆ ವರ್ಗ, ಶ್ರೀಮಂತರು, ಬಡವರು, ಮಧ್ಯಮ ವರ್ಗ ಎಲ್ಲರನ್ನು ಕೂಡ ಕೂಡಿಸ್ತಾರೆ ಇಲ್ಲಿ. ಮೆನ್, ವಿಮೆನ್, ಓಕೆ, ಎಲ್ಲರನ್ನು ಕೂಡ ಸೇರಿಸಿ ಒಗ್ಗಟ್ಟನ್ನ ತಗೊಂಡು ಬರ್ತಾರೆ. ಜೊತೆಗೆ he also came to realize that at times the leaders have to take decisions unpopular with their enthusiastic supports. Very important point ಇದು ನೆನ್ಪಿಟ್ಕೊಡ್ರಿ. ಗಾಂಧೀಜಿ ಅವರು ಇಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರಂತ ಅಂದ್ರೆ ಕೆಲವೊಂದು ಸಮಯಗಳಲ್ಲಿ ಲೀಡರ್ಗಳು ಹ್ಯಾವ್ ಟು ಟೇಕ್, ತೆಗೆದುಕೊಳ್ಬೇಕಾಗತ್ತೆ ಏನನ್ನ, ಡಿಸಿಷನ್ಸ್, ನಿರ್ಧಾರಗಳನ್ನ. ಎಂತ ನಿರ್ಧಾರಗಳನ್ನ? ಅನ್ಪಾಪ್ಯುಲರ್ ವಿತ್ ದೇರ್ ಎಂಥೂಸಿಯಾಸ್ಟಿಕ್ ಸಪೋರ್ಟರ್ಸ್, ಅಂದ್ರೆ ಸಪೋರ್ಟರ್ಗಳು ಇಷ್ಟಪಡದೇ ಇರುವಂತಹ ಮತ್ತೆ ಜನಪ್ರಿಯವಾಗದೇ ಇರುವಂತಹ ನಿರ್ಧಾರಗಳನ್ನ ಕೆಲವೊಂದು ಬಾರಿ ಲೀಡರ್ಗಳು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು ಇದನ್ನ ಇವತ್ತು ಮಾಡಲ್ಲ, ಹೆದರ್ತಾರೆ ಮುಂದಿನ ಚುನಾವಣೆಯಲ್ಲಿ ನಾವು ಸೋಲ್ತೀವಿ ಅಂತ. ಜನ ಏನ್ ಹೇಳ್ತಾರೆ, ಅವ್ರ ಫಾಲೋವರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತಾರೆ. ಅದು ಬದಲಾವಣೆ ಅಲ್ಲ, ನೆನ್ಪಿಟ್ಕೊಡ್ರಿ. ನಿಜವಾದ ಲೀಡರ್ ಹೇಗಿರ್ತಾರಂತ ಅಂದ್ರೆ ಅವರು ಇದರಿಂದ ನಾನು ಎಷ್ಟು ಬೆಳಿತೀನಿ ಅಂತ ನೋಡಲ್ಲ, ಇದರಿಂದ ಪರಿಣಾಮ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡ್ತಾರೆ. ಇದಕ್ಕೆ ಮುಂದೆ ಏನಾಗುತ್ತೆ ನೋಡ್ರಿ, ಭಾರತದಲ್ಲಿ 1921ರಿಂದ 22 ಟೈಮಲ್ಲಿ ಒಂದು ಹೋರಾಟ ನಡೀತಾ ಇರತ್ತೆ. ಎಂತ ಹೋರಾಟ ಅದು? ಅಸಹಕಾರ ಚಳವಳಿ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೀತಾ ಇರತ್ತೆ. ಆ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ. ಏನ್ ಘಟನೆ ಅದು? ಚೌರಿ ಚೌರಾ ಘಟನೆ ಅಂತ ಕರೀತಾರೆ. ಏನಾಗತ್ತೆ ಅಲ್ಲಿ? ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಬಿಡ್ತಾರೆ ಭಾರತೀಯರು. ಯಾಕೆ ಸುಟ್ಟು ಬಿಡ್ತಾರೆ? ಶಾಂತಿಯುತವಾಗಿ ಹೋರಾಟಗಾರರು ನಡ್ಕೊಂಡು ಹೋಗ್ತಿರ್ತಾರೆ ಪೊಲೀಸ್ ಸ್ಟೇಷನ್ ಮೇಲೆ ಮುಂದೆ. ಅವಾಗ ಪೊಲೀಸರು ಹೊಡಿತಾರೆ ಅವರನ್ನ. ಅವಾಗ ಕೋಪ ಬರುತ್ತೆ ಅವ್ರಿಗೆ. ಕೋಪ ಬಂದು ಪೊಲೀಸ್ ಸ್ಟೇಷನ್ ಸುಟ್ಟು ಬಿಡ್ತಾರೆ, ಪೊಲೀಸರು ಸಾಯ್ತಾರೆ ಅಲ್ಲಿ. ಅವಾಗ ಮಹಾತ್ಮ ಗಾಂಧೀಜಿ ಇಡೀ ಹೋರಾಟವನ್ನೇ ನಿಲ್ಲಿಸ್ಬಿಡ್ತಾರೆ. ನೆನ್ಪಿಟ್ಕೊಡ್ರಿ, ಇಡೀ ಹೋರಾಟವನ್ನೇ ನಿಲ್ಲಿಸ್ಬಿಡ್ತಾರೆ. ಯಾಕಂತ ಅಂದ್ರೆ ಅವ್ರು ಹೇಳ್ತಾರೆ ಭಾರತೀಯರಿಗೆ ಇನ್ನೂ ಸ್ವಾತಂತ್ರ್ಯ ಪಡೆಯುವಂತಹ ಒಂದು ಸಮಯ ಬಂದಿಲ್ಲ. ಯಾಕಂದ್ರೆ ಇವ್ರು ಇನ್ನೂ ಶಾಂತಿಯುತವಾಗಿ ಮಾಡ್ಬೇಕಾಗಿತ್ತು. ನಾನು ಕ್ರೂರತೆಯಿಂದ ಸ್ವಾತಂತ್ರ್ಯ ಪಡೆದುಕೊಳ್ಳೋಕೆ ಇಷ್ಟಪಡಲ್ಲ. ಯಾವ ಲೆವೆಲ್ ಇತ್ತು ಅಂತಂದ್ರೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಇನ್ನೊಂದ್ 2-3 ವರ್ಷ ಹೋರಾಟ ಮುಂದುವರೆದ್ರೆ ಸಿಕ್ಬಿಡ್ತಿತ್ತು ಸ್ವಾತಂತ್ರ್ಯ. ಅಷ್ಟು ದೊಡ್ಡ ಹೋರಾಟ ಇತ್ತದು. ಬಟ್ ಹಿಂಸರಿತಾರೆ ಮಹಾತ್ಮ ಗಾಂಧೀಜಿ. ಯಾಕಂದ್ರೆ ಆರಂಭವಾಗ ಅವ್ರು ಹೇಳಿರ್ತಾರೆ ನೇರವಾಗಿ, ಅಹಿಂಸಾತ್ಮಕ ಹೋರಾಟ ಇದು ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ಲೀಡರ್ ಯಾರಾದ್ರೂ ತಗೊಳ್ತಾರ ಇಂತ ನಿರ್ಧಾರ? ಇವತ್ ನೋಡ್ರಿ, ನಾವ್ ಏನೇ ಒಂದು ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ಏನಾದ್ರು ಅಂತಾರ, ಯಾರಾದ್ರೂ ಏನಾದ್ರು ಅಂತಾರ, ಅದಕ್ಕೆ ಹೆದರ್ತೀವಲ್ವಾ? ಹೆದರಿ ಉಪಯೋಗ ಇಲ್ಲ, ಯೂಸ್ ಇಲ್ಲ. ಹೆದರ್ಲಿಕ್ಕೆ ಹೋಗಬಾರ್ದು. ಏನಾಗತ್ರಿ ಕೊನೆಗೆ? ಏನಾಗೋದಿದೆ ಹೇಳ್ರಿ? ಸಾಯ್ತೀವಿ ಅಷ್ಟೇ, ಮತ್ತೇನಿದೆ? ಹೌದಲ್ಲ? ಉದ್ಯೋಗ ಹೋಗ್ಬೋದು, ಮನೆ ಹೋಗ್ಬೋದು. ಬ್ರಿಟಿಷರು ನಮ್ಮವ್ರನ್ನ ಹೇಗೆಲ್ಲ ಅಂಡಮಾನ್ ಜೈಲಲ್ಲಿ ಇಟ್ಟಿದ್ರೆ ಹಾಗೆಲ್ಲ ಇಡ್ತಾರೆ ನಮ್ಮ ಮನೆಯವರು. ಹಾಗಂತೂ ಇಡಕ್ ಬರಲ್ಲ. ಅಟ್ಲೀಸ್ಟ್ ಊಟ ಆದ್ರೂ ಕೊಡ್ತಾರೆ. ಸಾಲ ಅಂತೂ ಬದಲಾಗ್ಲೇಬೇಕು. ಒಂದ್ 10 ವರ್ಷ ಜೈಲಿಗೆ ಹಾಕ್ತಾರ, ಒಂದ್ 20 ವರ್ಷ, ಕೊನೆಗೆ ಶೂಟ್ ಮಾಡ್ತಾರ. ಆಯ್ತು ಬಿಡ್ರಿ. ಬೇಂದ್ರೆ ಅವ್ರೊಂದ್ ಮಾತು ಹೇಳ್ತಾರೆ. ಏನಂತ ಅಂದ್ರೆ, ನಾನು ಸಾವಿಗೆ ಹೆದರಲ್ಲ. ಗೊತ್ತಾ ಯಾರಿಗಾದ್ರೂ ಇದು? ನಾನು ಸಾವಿಗೆ ಹೆದರಲ್ಲ, ಯಾಕಂದ್ರೆ ಅದು ಬಂದಾಗ ನಾನು ಇರಲ್ಲ. ಎಂತ ಮಾತಿದೆ ನೋಡ್ರಿ ಅದು. ಸೊ ಹಾಗಿರುತ್ತೆ. ಕೆಲವೊಂದು ಬಾರಿ ನಾವ್ ಎಂತ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತಂದ್ರೆ ಜನ ಒಪ್ಪಲ್ಲ, ನಮ್ಮವರೇ ಒಪ್ಪಲ್ಲ ಅದನ್ನ. ನಿನ್ನೆ ಒಬ್ಬ ವಿದ್ಯಾರ್ಥಿ ಪ್ರತಿಭಟನೆಗೆ ಬಂದಿದ್ದಾನೆ, ಆತ ವಿಡಿಯೋನು ಕೂಡ ಇದೆ. ಅವನು ಮುಖಕ್ಕೆಲ್ಲ ಬಟ್ಟೆ ಸುಟ್ಕೊಂಡ್ ಬಂದಿದ್ದಾನೆ. ಯಾಕಂದ್ರೆ ಅವ್ರ ಮನೆಯವರೆಲ್ಲರೂ ಒಂದು ಪಕ್ಷದ ಅಭಿಮಾನಿಗಳು. ತೋರಿಸ್ತೀನಿ ಇಲ್ಲಿ ನೋಡ್ರಿ. ಅಂದ್ರೆ ಒಂದೊಂದ್ಸಾರಿ ಅನ್ಪಾಪ್ಯುಲರ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಯಾರೇನಂತಾರಂತ ನೋಡಬಾರ್ದು, ನಮ್ಮ ಮನಸ್ಸೇನ್ ಹೇಳುತ್ತೆ ಅದನ್ನ ಕೇಳ್ಬೇಕು ನಾವು. ಕೇಳಿದ್ರೆ ಏನ್ ಹೇಳ್ತಾರ ನೋಡ್ರಿ ಆತ. ಅಂದ್ರೆ ಸರ್ಕಾರದಿಂದ ಹೆದರಿದೀರಾ ಅಂತ ಕೇಳ್ತಾ ಇದಾರೆ ಅವ್ರ ರಿಪೋರ್ಟರು. ಸರ್ಕಾರ ಮಾತ್ರ ಅಲ್ಲ, ಮನೆಯವರಿಂದ ಹೆದರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನ ಆತ. ಆದ್ರೂ ಬಂದಿದ್ದಾನ ಆತ ಹೋರಾಟಕ್ಕೆ. ಆಗಿರುತ್ತೆ. ನೆಕ್ಸ್ಟ್ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಮರಿಬೇಡ್ರಿ ಇದನ್ನ ನಿಮ್ ಜೀವನದಲ್ಲಿ ಯಾವತ್ತೂ ಮರಿಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್, he was able to evolve his own style of leadership, politics and new techniques of struggle on limited scale, untrammeled by the opposition by contending political currents. ಗಾಂಧೀಜಿಯವರು ಇಲ್ಲಿ ವಿನೂತನವಾದಂತ ಓನ್ ಸ್ಟೈಲ್, ಇವ್ರ ಹೋರಾಟ ಹೊಸದಾಗಿ ಆರಂಭ ಮಾಡ್ತಾರೆ. ಒಂದು ಹೊಸ ಸ್ಟೈಲ್ ಅದು. ಅಲ್ಲಿವರೆಗೂ ಏನಿತ್ತು ಅಂತಂದ್ರೆ ಜಗತ್ನಲ್ಲಿ ಯುದ್ಧ ಒಂದೇ, ಹೌದಲ್ವಾ? ಬ್ರಿಟಿಷ್ ಹೇಗ್ ಗೆದ್ರು ಭಾರತವನ್ನ? ಅವರು ಶಾಂತಿಯುತವಾದ ಪ್ರತಿಭಟನೆ ಮಾಡಿದ್ರು, ಉಪವಾಸ ಸತ್ಯಾಗ್ರಹ ಕೂತ್ರ.
ಏನ್ ಮಾಡಿದ್ರು ಅವ್ರು? ಪಿತೂರಿ ಮಾಡಿದ್ರು ಅವರು. ಸಿರಾಜುದ್ದೌಲನ್ನ ಸೋಲ್ಸ್ಬೇಕು ಅಂತ ಹೇಳಿ ಮೀರ್ ಕಾಸಿಂ ಜೊತೆ ಕೈ ಜೋಡಿಸಿದ್ರು. ಮೀರ್ ಕಾಸಿಂ ಜೊತೆ ಕೈ ಜೋಡಿಸಿದ್ರು, ಮೀರ್ ಜಾಫರ್ ಜೊತೆ. ಆಮೇಲೆ ಮೀರ್ ಜಾಫರ್ನ ತೆಗಿಬೇಕು ಅಂತ ಹೇಳಿ ಮೀರ್ ಕಾಸಿಂ ಜೊತೆ ಕೈ ಜೋಡಿಸಿದ್ರು ಅಲ್ವಾ. ಆಮೇಲೆ ಈ ಕಡೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ರೂಲ್ಸ್ ಒಂದು ಯುದ್ಧ ಮಾಡಿದ್ರು. ಸಹಾಯಕ ಸೈನ್ಯ ಪದ್ಧತಿ ನಮ್ದು, ತಮ್ಮ ಸೈನ್ಯವನ್ನ ಇತ್ತು, ಆ ರಾಜ್ಯಗಳನ್ನ ಹಾಳು ಮಾಡಿದ್ರು. ಹೌದಲ್ಲ? ಏನ್ ಮಾಡ್ತಾ ಇದ್ರು ಗೊತ್ತಾ? ಅವರು ಒಂದು ರಾಜ್ಯದಲ್ಲಿ ದೊಡ್ಡ ಸೈನ್ಯ ಇಡೋದು ತಮ್ದು, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ರಾಜ್ಯಗಳಿಗೆ ಜವಾಬ್ದಾರಿ ಕೊಡೋದು. ಆ ರಾಜ್ಯ ಎಲ್ಲ ದುಡ್ಡನ್ನ ಇಲ್ಲಿ ಹಾಕೋನು, ಆ ರಾಜ್ಯದ ಅಭಿವೃದ್ಧಿಗೆ ದುಡ್ಡು ಉಳಿತಾ ಇರಲಿಲ್ಲ. ಅವಾಗ ಏನ್ ಹೇಳೋರು? ನಿಮ್ ರಾಜ್ಯವನ್ನ ನೀವು ಚೆನ್ನಾಗಿ ಆಡಳಿತ ಮಾಡ್ತಾ ಇಲ್ಲ, ಬಿಟ್ಟು ಸರೀರಿ ಅಂತ ಹೇಳೋರು. ಹಾಳು ಮಾಡಿದ್ಯಾರು ಆ ರಾಜ್ಯವನ್ನ? ಬ್ರಿಟಿಷರೇ. ಈ ತರ ಮಾಡಿದಾರೆ ಅವರೆಲ್ಲ. ಸೊ ಗಾಂಧೀಜಿಯವರು ಒಂದು ವಿನೂತನವಾದಂತ ಹೋರಾಟ ಇವ್ರದ್ದು. ಅವತ್ ಯಾಕೆ ಗಾಂಧೀಜಿಯವರ ಹೋರಾಟಕ್ಕೆ ಜಗತ್ತು ಭಾರತೀಯರೆಲ್ಲರೂ ಸೇರ್ಕೊಂಡ್ರು ಅಂತ ಅಂದ್ರೆ, 1915ಕ್ಕೆ ಗಾಂಧೀಜಿ ಬರ್ತಾರೆ. 1916, 17ವರೆಗೂ ಮೊದಲು ದೇಶ ಒಂದ್ ತಿರುಗ್ತಾರೆ ಅವ್ರು. ಹಾಗೆ ಸುಮ್ನೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಹಿಂದೆ ಗೋಖಲೆ ಅವರು ತಿರುಗಾಡಿದ್ರು ದೇಶ. ಎಲ್ಲಿದೆ ಅವರು? ಇಲ್ಲಿದ್ದಾರೆ ನೋಡ್ರಿ. ಗೋಖಲೆ ಟೂರ್ ದ ಹೋಲ್ ಕಂಟ್ರಿ. ಗೋಖಲೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರುಗಳು. ಹಿಂದೆ ಇವ್ರು ತಿರುಗಾಡಿರ್ತಾರೆ. ಅವರು ಗಾಂಧೀಜಿಯವ್ರು ಬಂದ ಮೇಲೆ ಇವ್ರ ಬಳಿ ಹೋದಾಗ ಮೊದಲು ದೇಶ ಒಂದ್ ರೌಂಡ್ ಹಾಕೊಂಡ್ ಬರೋಗು ಅಂತ ಹೇಳ್ತಾರೆ. ಗಾಂಧೀಜಿಯವ್ರು ತಿರುಗಾಡಿ ಬರ್ತಾರೆ. ಅವಾಗ ಗೊತ್ತಾಗತ್ತೆ ಅವ್ರಿಗೆ ಭಾರತದಲ್ಲಿ ಬರೀ ಒಂದೇ ಬ್ರಿಟಿಷರು ಆಡಳಿತ ಒಂದೇ ಸಮಸ್ಯೆ ಇಲ್ಲ, ಬಹಳಷ್ಟು ಸಮಸ್ಯೆಗಳಿದೆ. ಇದಕ್ಕೆ ನಾವು ಪರಿಹಾರ ಕೊಡಬೇಕು ಅಂತಂದ್ರೆ ಕಲೆಕ್ಟಿವಿಸಂ ಬೇಕು ಅಂತ ಹೇಳಿ ಏನ್ ಆರಂಭ ಮಾಡ್ತಾರೆ? ನಿಧಾನವಾಗಿ ಒಂದೊಂದೇ ಹೋರಾಟದಲ್ಲಿ ಪಾಲ್ಗೊಳ್ಳೋಕೆ ಆರಂಭ ಮಾಡ್ತಾರೆ. ಓಕೆ. ಸೊ ಅಲ್ಲಿವರೆಗೂ ಬ್ರಿಟಿಷರ್ ಏನ್ ನೋಡಿರ್ತಾರೆ? ಒಂದು ಕ್ರಾಂತಿಯುತವಾದ ಹೋರಾಟ, ಯುದ್ಧ ಮಾಡೋದು, ಶೂಟ್ ಮಾಡೋದು, ಕೊಲೆ ಮಾಡೋದು. ಬಟ್ ಇವ್ರು ನೋಡಿದ್ರೆ ವಿಭಿನ್ನವಾದ ಹೋರಾಟ ಇದು. ಅವ್ರಿಗೂ ಶಾಕ್ ಅನ್ಸುತ್ತೆ. ಸೊ ಹಾಗಾಗಿ ಬ್ರಿಟಿಷರು ಏನ್ ಮಾಡ್ತಾರೆ? ಈಗ ನೋಡ್ರಿ, ಈಗ ಒಂದೇ ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಈಗ ಯಾರೋ ನಿಮ್ಮಣ್ಣ ಹೊಡಿಯೋಕ್ ಬಂದಿದ್ದಾನೆ, ತುಂಬಾ ಕೋಪ ಇದೆ ಅವನಿಗೆ, ತುಂಬಾ ಅಂದ್ರೆ ತುಂಬಾ ಕೋಪ ಇದೆ, ಹೊಡಿಯೋಕ್ ಬಂದಿದ್ದಾನೆ. ನೀವು ಅವ್ನು ಬಂದಾಗ ಸರಿಪ ನನ್ ತಪ್ಪಾಗಿದೆ, ನನ್ ಕೊಂದು ಬಿಡು ಅಂತ ಹೇಳ್ಬಿಡ್ತೀರಿ. ಇಮ್ಯಾಜಿನ್ ಮಾಡ್ಕೊಟ್ರೆ ಅವ್ನು ನಿಮ್ಗೆ ಏನಾದ್ರು ಮಾಡ್ತಾನ? ಕೈಯಲ್ಲಿ ಮಚ್ಚಿದ್ರು ಅದ ಏನು ಮಾಡಲ್ಲ. ಯಾಕೆ ಹೇಳ್ರಿ? ಇದೇ ಅಂದ್ರೆ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗಿರುವಂತ ವ್ಯತ್ಯಾಸ ಇದೆ. ಒಂದು ಹುಲಿ ಮುಂದೆ ಜಿಂಕೆ ಬಂದ್ರೆ ತಿಂದು ಬಿಡುತ್ತದೆ, ಹೇಗೆ ಇರ್ಲಿ, ಹೌದಲ್ಲ? ಆದ್ರೆ ಮನುಷ್ಯರ ಆ ತರ ಇಲ್ಲ. ಮನಸ್ಸು ಅನ್ನೋದೊಂದು ಇರುತ್ತೆ. ಎಲ್ಲಿ ಮೃದುತ್ವ ಇರುತ್ತೆ, ಎಲ್ಲಿ ವಿನಂತಿ ಇರುತ್ತೆ, ಅಲ್ಲಿ ಯಾರೇನು ಮಾಡೋಕ್ಕಾಗಲ್ಲ. ನೆನ್ಪಿಟ್ಕೊಳ್ರಿ. ಸೊ ಗಾಂಧೀಜಿಯವರು ಬ್ರಿಟಿಷರನ್ನ ಇದರಿಂದ ಮನಸ್ತಾರೆ. ಓಕೆ. ಗಾಂಧೀಸ್ ಟೆಕ್ನಿಕ್ ಆಫ್ ಸತ್ಯಾಗ್ರಹ. ಸರಿ, ಹಾಗಾದ್ರೆ ಈ ಟೆಕ್ನಿಕ್ ಹೇಗಿತ್ತು ಗಾಂಧೀಜಿಯವ್ರದ್ದು? ಅರ್ಥ ಮಾಡ್ಕೊಳ್ಳೋಣ ನಾವಿಲ್ಲಿ. ಗಾಂಧಿ ಇವಾಲ್ವ್ಡ್ ದ ಟೆಕ್ನಿಕ್ ಆಫ್ ಸತ್ಯಾಗ್ರಹ ಡ್ಯೂರಿಂಗ್ ಹಿಸ್ ಸ್ಟೇ ಇನ್ ಸೌತ್ ಆಫ್ರಿಕಾ. ಇದು ಗಾಂಧೀಜಿಯವರ ಸತ್ಯಾಗ್ರಹ. ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಸತ್ಯ ಪ್ಲಸ್ ಆಗ್ರಹ, ಸತ್ಯದ ಆಗ್ರಹ ಇದು ಇವ್ರದ್ದು ಹೋರಾಟ. ಇದು ಇವಾಲ್ವ್ ಎಲ್ಲಾಯ್ತು ಅಂತಂದ್ರೆ ಸೌತ್ ಆಫ್ರಿಕಾದಲ್ಲಿ ಇವಾಲ್ವ್ ಆಗಿದೆ. ಇವಾಲ್ವ್ ಅಂತ ಅಂದ್ರೆ ವಿಕಾಸ ಹೊಂದೋದು, ಬದಲಾವಣೆ ಆಗ್ತಾ ಬೆಳೀತಾ ಬಂತು. ಯಾವ್ದು ಆಧಾರದಲ್ಲಿ ಇತ್ತು ಅಂತಂದ್ರೆ ಎರಡೇ. ಗಾಂಧೀಜಿಯವರು ತಮ್ಮ ಜೀವನ ಪೂರ್ತಿ ಫಾಲೋ ಮಾಡಿದ್ದು ಎರಡೇ, ಒಂದು ಸತ್ಯ, ಮತ್ತೊಂದು ಅಹಿಂಸೆ. ಮತ್ ಇದ್ರ ಅರ್ಥ ನಾನು ಇಷ್ಟೆಲ್ಲ ಹೊಗಳ್ತಾ ಇದ್ದೀನಿ ಗಾಂಧೀಜಿ ಅಂದ ತಕ್ಷಣ ಅವ್ರು ತುಂಬಾ ಗ್ರೇಟ್, ಅವ್ರೊಬ್ರೇ ಶ್ರೇಷ್ಠ ಅಂತ ಅಲ್ಲ. ಅವರಲ್ಲೂ ಮಿಸ್ಟೇಕ್ಗಳಿದ್ವು, ಎಲ್ಲರಲ್ಲೂ ಇರೋದೆ. ಈಗ ನಾನ್ ನಿಮ್ ಮುಂದೆ ನಿಂತು ಟೀಚ್ ಮಾಡ್ತಾ ಇದ್ದೀನಿ ಅಂದ್ರೆ ನಂದು ಮಿಸ್ಟೇಕ್ಗಳಿರುತ್ತೆ, ಯಾರು ಪರ್ಫೆಕ್ಟ್ ಇರಲ್ಲ. ಬಟ್ ಸ್ವತಂತ್ರ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ನಾಯಕರು ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿ. ಯಾಕಂತ ಅಂದ್ರೆ ಈ ಮಹಾತ್ಮ ಅನ್ನುವಂತ ಬಿರುದನ್ನ ನಾನ್ ಕೊಟ್ಟಿಲ್ಲ ಗಾಂಧೀಜಿಯವ್ರಿಗೆ. ಯಾರು ಕೊಟ್ಟಿದ್ದಾರೆ? ಬ್ರಿಟಿಷರ ಕೊಡ್ತಾರ್ರಿ. ಅವ್ರಿಗೆ ಯಾಕೆ ಮಹಾತ್ಮ ಅವರು? ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವ್ರು ಕೊಡ್ತಾರೆ. ಓಕೆ, ನೆನ್ಪಿಟ್ಕೊಡ್ರಿ. ಸುಭಾಷ್ ಚಂದ್ರ ಬೋಸ್ ಅವ್ರು ಕೊಟ್ರು ಅಂತ ಬಿರುದದು, ನಾನಲ್ಲಪ್ಪ. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಏನ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಅವ್ರದೇ ಆದಂತ ಸಿದ್ಧಾಂತ ಇಟ್ಕೊಂಡು ಹೋರಾಡಿದಂತಹ ವ್ಯಕ್ತಿ. ಅವರು ಆಗಿನ ಕಾಲದಲ್ಲಿ 19-20 ವರ್ಷದಲ್ಲಿ ICS ಎಕ್ಸಾಮ್ ಪಾಸ್ ಆದಂತಹ ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿ ಗಾಂಧೀಜಿಯವರಿಗೆ ಮಹಾತ್ಮ ಅಂತಾರಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಡ್ರಿ ಅಷ್ಟೇ. ಇವತ್ತಿನ ಕಾಲದಲ್ಲಿ ಯಾರಾದ್ರೂ ಗಾಂಧೀಜಿಯವ್ರನ್ನ ಟೀಕೆ ಮಾಡ್ತಾ ಇದಾರೆ ಅಂದ್ರೆ ಬೈಬೇಡ್ರಿ ಅವ್ರನ್ನ, ನೀವು ತಿಳ್ಕೊಳ್ರಿ ಅದು ಕರೆಕ್ಟೋ ಅಲ್ಲೋ ಅಂತ ನೀವು ತಿಳ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಮೂಢವಾಗಿ ಫಾಲೋ ಮಾಡಬಾರ್ದು. ಮತ್ತೆ ಇನ್ನೂ ಅಂತ ಹೇಳ್ತೀನಿ, ವ್ಯಕ್ತಿ ಪೂಜೆ ಅಂತೂ ಅಪ್ಪಿತಪ್ಪಿನೂ ಮಾಡಬಾರ್ದು, ನೆನ್ಪಿಟ್ಕೊಳ್ರಿ. ಹಾಗಾಗಿ ಹೊಗಳ್ರಿ, ಒಬ್ರು ಇಷ್ಟ ಇದ್ರೆ ಓಕೆ, ಪರವಾಗಿಲ್ಲ. ಬಟ್ ಅವರೇ ಶ್ರೇಷ್ಠ, ಅವರೇ ಪರ್ಫೆಕ್ಟ್ ಅಂತ ಅಲ್ಲ. ಯಾಕಂದ್ರೆ ಇದನ್ನ ಯಾರು ಹೇಳ್ತಾರೆ? ಮತ್ತೆ ವಿವೇಕಾನಂದ್ರ ಹೇಳ್ತಾರೆ. ವಿವೇಕಾನಂದ್ರ ಏನ್ ಹೇಳ್ತಾರಂತ ಅಂದ್ರೆ, ಏನ್ ನಾವು ಗೌರವಿಸ್ಬೇಕು ಅಂತ ಅಂದ್ರೆ ಮೌಲ್ಯಗಳನ್ನ ಗೌರವಿಸ್ಬೇಕು, ವ್ಯಕ್ತಿಯನ್ನಲ್ಲ. ವ್ಯಕ್ತಿ ಇವತ್ತಿರ್ತಾನೆ, ಅವ್ನು ನಾಳೆ ಏನಾಗ್ಬೋದು, ಬದಲಾಗ್ಬೋದು. ಆದ್ರೆ ಮೌಲ್ಯಗಳು, ಈ ಸತ್ಯ ಮತ್ತು ಈ ಅಹಿಂಸೆ, ಇವು ಮಹಾತ್ಮ ಗಾಂಧೀಜಿ ಅವ್ರಿಗಿಂತ ಮುಂಚೆ ಭಾರತದಲ್ಲಿ ಇರ್ಲಿಲ್ವಾ? ಇತ್ತಲ್ವಾ? ಯಾರು ಉದಾಹರಣೆಗೆ? ಬುದ್ಧ, ಮಹಾವೀರ, ಇವರೆಲ್ಲ ಯಾರು? ಇವರೆಲ್ಲ ಸತ್ಯ ಅಹಿಂಸೆನೇ ಅಲ್ವಾ ಅವ್ರದ್ದು ಕೂಡ. ಇವ್ರಿಗಿಂತ ಕಠೋರ ಮತ್ತೆ ಜೈನರ ಸಿದ್ಧಾಂತಗಳೆಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರು ಫಾಲೋ ಮಾಡ್ತಾ ಇದ್ರು. ಸೊ ಹಾಗಾಗಿ ಮೌಲ್ಯಗಳು ಶಾಶ್ವತ. ವ್ಯಕ್ತಿ ಹೊಗಳೋದು, ಏನ್ ಕರೆಕ್ಟ್ ಇದೆ ಅದನ್ನ ಕರೆಕ್ಟ್ ಅನ್ನೋದು, ಇದು ತಪ್ಪು ಅಂದ್ರೆ ತಪ್ಪು, ಇಷ್ಟಿದ್ದು ಬಿಡ್ರಿ, ಗೆಲ್ತಿರಿ ಜೀವನದಲ್ಲಿ. ಇವತ್ತು ಕಾಲ ಹೇಗ್ ಬಂದಿದೆ ಅಂತ ಅಂದ್ರೆ, ಗೋಡೆ ಮೇಲೆ ದೀಪ ಇಟ್ಟವ್ರಿಗೆ ಬೆಲೆ ಇಲ್ಲ. ಗೋಡೆ ಮೇಲೆ ದೀಪ ಇಡೋದಂದ್ರೆ ಏನು? ಆ ಗೋಡೆ ಮೇಲೆ ದೀಪ ಇಟ್ರೆ ಯಾವ ಕಡೆ ಬೆಳಕು ಕೊಡುತ್ತದೋ?
ಆ ಕಡೆನೂ ಅರ್ಧ ಈ ಕಡೆನೂ ಅರ್ಧ. ಅದೊಂದು ಮಾತು ಬರುತ್ತೆ, ಹೌದಪ್ಪನ ಚಾವಡಿಯಲ್ಲಿ ಹೌದಪ್ಪ, ಅಲ್ಲಪ್ಪನ ಚಾವಡಿಯಲ್ಲಿ ಅಲ್ಲಪ್ಪ. 3 ಕೊಟ್ರೆ ಆ ಕಡೆ, 6 ಕೊಟ್ರೆ ಈ ಕಡೆ, ಹಂಗಿಲ್ಲ. ಒಂದು ದೃಢ ನಿರ್ಧಾರ ಇರ್ಬೇಕು ನಮ್ದು. ಅದು ಇನ್ನೂ ಟೈಮ್ ಬೇಕಾಗುತ್ತೆ ನಿಮಗೆ. ಮತ್ತೆ ಇಷ್ಟು ಬೇಗ ತಗೊಳಿಕ್ ಹೋಗ್ಬೇಡ್ರಿ. ಒಂದು 28-29 ವರ್ಷ ಬಂದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೂ ತಿಳ್ಕೊಳ್ತಾ ಹೋಗ್ರಿ. ಆಮೇಲೆ ಒಂದು ಸಿದ್ಧಾಂತವನ್ನ ಫಾಲೋ ಮಾಡ್ರಿ ಜೀವನದಲ್ಲಿ. ಅದಕ್ಕೆ ಒಂದು ಮಾತು ಹೇಳ್ತಾರಂತ ಅಂದ್ರೆ, ಲಿವ್ ಫಾರ್ ನಥಿಂಗ್. ಓಕೆ, ಲಿವ್ ಫಾರ್ ನಥಿಂಗ್ ಆರ್ ಡೈ ಫಾರ್ ಸಮಥಿಂಗ್. ಬದುಕೋದಾದ್ರೆ ನನಗೇನು ಬೇಡ ಅಂತ ಬದುಕ್ ಬಿಡ್ಬೇಕು, ಇಲ್ಲ ಸಾಯೋದಾದ್ರೆ ಇದಕ್ಕಂತ ನಾನು ಪ್ರಾಣ ಕೊಡೋಕಾದ್ರೂ ರೆಡಿ ಇದೀನಿ ಅಂತ ನಿರ್ಧಾರ ಮಾಡಬೇಕು. ಇವೆಲ್ಲ ಇದು ಎಲ್ಲಿಂದ ಹೇಳ್ರಿ ಡೈಲಾಗ್? ಇದು ಒಂದು ಸಿನಿಮಾ ಡೈಲಾಗ್. ಅದು ನನಗೆಲ್ಲೋ ಸಿಕ್ಕಿತ್ತು, ಅದು ನಿನ್ನೆ ಸ್ಟೇಟಸ್ ಇಟ್ಟಿದ್ದೆ ನಾನು. ನೀವು ಒಂದ್ ಮಾತಾಡ್ತೀನಿ, ನೀವು ತುಂಬಾ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಅಂತಂದ್ರೆ ಮೊದಲು ಕೋಟ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ರಿ. ಕೋಟ್ಗಳು ಮತ್ತೆ ಅದನ್ನ ಯಾರು ಹೇಳಿದ್ರು. ನಾನು ಮೊನ್ನೆ ಒಂದು ತಪ್ಪು ಹೇಳಿದೆ, ಇತಿಹಾಸವನ್ನ ಮರ್ತವ್ರು ಇತಿಹಾಸವನ್ನ ಸೃಷ್ಟಿಸಲ್ಲ ಅಂತ ಹೇಳಿ ವಿವೇಕಾನಂದ ಹೇಳಿದ್ದು ಅಂತ ಹೇಳಿದ್ರೆ ಅವರಲ್ಲ. ಯಾರು ಹೇಳಿದ್ದಾರೆ ಅದನ್ನ? ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ. ಓಕೆ, ಯಾರು ಮಾತನ್ನ ಯಾರು ಹೇಳಿದ್ರು, ಆಮೇಲೆ ಆ ಮಾತಿನ ಅರ್ಥ ನೀವು ಗಹನವಾಗಿ ತಿಳ್ಕೊಂಡ್ರಿ ಅಂದ್ರೆ ತುಂಬಾ ನಾಲೆಜ್ ಕೊಡುತ್ತೆ ನಿಮಗೆ. ಸರಿ, ಹಾಗಾದ್ರೆ ನೋಡೋಣ ಈ ಸತ್ಯಾಗ್ರಹ ಅಥವಾ ಸತ್ಯಾಗ್ರಹಿಯ ಟೆನೆಟ್ಸ್, ಲಕ್ಷಣಗಳು ಏನಿರಬೇಕಾಗಿತ್ತು. ಎಸ್, ಗಾಂಧಿ ಫಸ್ಟ್ ಫೇಮಸ್ ಆಗಿ ಆಮೇಲೆ ಪ್ರೊಟೆಸ್ಟ್ ಮಾಡ್ತಾರೆ. ಗಾಂಧಿಗೆ ಏನಾದ್ರು ಆದ್ರೆ ಎಲ್ಲಾರು ರಿವೋಲ್ಟ್ ಮಾಡ್ತಾರೆ. ಆನಂದ್ ಅವ್ರು ಅದನ್ನ ಹೇಳ್ತಾ ಇದಾರೆ. ಸೊ ಬ್ರಿಟಿಷ್ ಕೇಳ್ಬೇಕಾಯ್ತು ಅವ್ರ ಮಾತು. ಕರೆಕ್ಟ್ ಆನಂದ್, ಇದು ಕರೆಕ್ಟ್ ಇದೆ. ಬಟ್ ಇವತ್ತಿನವ್ರು ಕೇಳ್ತಾರ ನೋಡ್ರಿ. ನೆಕ್ಸ್ಟ್, ಅ ಸತ್ಯಾಗ್ರಹಿ ವಾಸ್ ನಾಟ್ ಟು ಸಬ್ಮಿಟ್ ವಾಟ್ ಹಿ ಕನ್ಸಿಡರ್ಡ್ ಆಸ್ ರಾಂಗ್, ಬಟ್ ವಾಸ್ ಟು ಆಲ್ವೇಸ್ ರಿಮೇನ್ ಟ್ರೂತ್ಫುಲ್, ನಾನ್ ವೈಲೆಂಟ್ ಅಂಡ್ ಫಿಯರ್ಲೆಸ್. ಎಷ್ಟು ವಿಚಿತ್ರ ಇದೆ ನೋಡ್ರಿ ಇಲ್ಲಿ. ಅಹಿಂಸಾತ್ಮಕವಾಗಿ ಇರ್ಬೇಕಂತೆ ಮನುಷ್ಯ, ಮತ್ತೇನಿರ್ಬೇಕಂತೆ ಆತ? ಫಿಯರ್ಲೆಸ್. ಎರಡು ಕಾಂಟ್ರಾಡಿಕ್ಟರಿ ಅನ್ಸಲ್ವಾ? ನಾಳೆ ನಮ್ಮನ್ನ ಯಾರೋ ಕೊಲ್ಲೋಕ್ ಬಂದ್ರು ಆದ್ರೂ ನಾವು ಹಿಂಸೆ ಮಾಡೋಂಗಿಲ್ಲ, ಆದ್ರೂ ಧೈರ್ಯದಿಂದ ಇರಬೇಕು. ಓಕೆ, ಅದನ್ನೇ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಅವರು. ಇದೇ ವಿಚಿತ್ರ ಅನ್ಸೋದು. ಅಸ್ಟ್ ಸತ್ಯಾಗ್ರಹಿ ವಾಸ್ ನಾಟ್ ಟು ಸಬ್ಮಿಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾವುದಕ್ಕೆ? ಟು ವಾಟ್ ಹಿ ಕನ್ಸಿಡರ್ಡ್ ಆಸ್ ರಾಂಗ್. ಯಾವುದು ತಪ್ಪು ಅಂತ ಆತ ನಿರ್ಧಾರ ಮಾಡಿರ್ತಾನೆ ಅದಕ್ಕೆ ಆತ ಏನ್ ಮಾಡೋ ಹಾಗಿಲ್ಲ, ಬಗ್ಗೋ ಹಾಗಿಲ್ಲ, ಅದಕ್ಕೆ ಮಣಿಯೋ ಹಾಗಿಲ್ಲ. ಬಟ್ ವಾಸ್ ಟು ಆಲ್ವೇಸ್ ರಿಮೇನ್ ಟ್ರೂತ್ಫುಲ್. ಯಾವತ್ತೂ ಕೂಡ ಆತ ಏನಿರ್ಬೇಕು? ಸತ್ಯವಂತನಾಗಿರ್ಬೇಕು. ಹಾಗೇನೇನಾಗಿರ್ಬೇಕು ಆತ? ನಾನ್ ವೈಲೆಂಟ್ ಇರಬೇಕು, ಹಿಂಸೆಯನ್ನ ಮಾಡೋ ಹಾಗಿಲ್ಲ. ಜೊತೆಗೆ ಆತ ಫಿಯರ್ಲೆಸ್, ಭಯ ಪಡಬಾರ್ದು. ಇದು ಮಹಾತ್ಮ ಗಾಂಧೀಜಿಯವರ ಸಿದ್ಧಾಂತ. ಅ ಸತ್ಯಾಗ್ರಹಿ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ವಿಡ್ರಾವಲ್ ಆಫ್ ಕೋಆಪರೇಷನ್ ಅಂಡ್ ಬಾಯ್ಕಾಟ್. ನೆನ್ಪಿಟ್ಕೊಡ್ರಿ, ಸತ್ಯಾಗ್ರಹಿ ಯಾವ ಒಂದು ಪ್ರಿನ್ಸಿಪಲ್ಸ್ ಅಂದ್ರೆ ಸಿದ್ಧಾಂತವನ್ನ ಫಾಲೋ ಮಾಡಬೇಕು ಅಂದ್ರೆ ವಿಡ್ರಾವಲ್ ಆಫ್ ಕೋಆಪರೇಷನ್. ಏನು ಸಹಕಾರ ಕೊಡ್ತಿರ್ತೀವಲ್ಲ ಅದು ಸಿಸ್ಟಮ್ಗೆ, ಆ ಸಹಕಾರವನ್ನ ಹಿಂತೆಗೆದುಕೊಳ್ಬೇಕು ನಾವು, ಅವ್ರಿಗೆ ಬೆಂಬಲ ಕೊಡಬಾರ್ದು, ಇಷ್ಟೇ. ಆಮೇಲೆ ಬಹಿಷ್ಕರಿಸಬೇಕು, ಇದೊಂದೇ. ಆಮೇಲೆ ಮೆಥಡ್ಸ್ ಆಫ್ ಸತ್ಯಾಗ್ರಹ ಇನ್ಕ್ಲೂಡ್ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್, ಡಿಕ್ಲೈನಿಂಗ್ ಆನರ್ಸ್, ಪೊಸಿಷನ್ಸ್ ಆಫ್ ಅಥಾರಿಟಿ. ಹಾಗಾದ್ರೆ ಯಾವ ತರ ಮಾಡೋದಪ್ಪ ಸತ್ಯಾಗ್ರಹ? ಸುಮ್ನೆ ಉಪವಾಸ ಕೂತ್ಕೊಳ್ಳೋದಾ? ಇಲ್ಲ. ಸತ್ಯಾಗ್ರಹ ಹೇಗಿರ್ಬೇಕು ಅಂತ ಅಂದ್ರೆ, ಅಲ್ಲಿ ತಪ್ಪಿದ್ದಾಗ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್, ಟ್ಯಾಕ್ಸ್ ಪೇ ಮಾಡಬಾರ್ದು ಸರ್ಕಾರಕ್ಕೆ. ಅದೇ ಅಲ್ವಾ ಮತ್ತೆ ನಾನ್ ಕೋಆಪರೇಷನ್ ಅಂತ ಅಂದ್ರೆ. ಹೌದಾ? ಮತ್ತೆ ಇವತ್ತೊಂದು ತಪ್ಪು ಹೇಳಿದ್ರೆ ನೋಡ್ರಿ, ಮಹಾತ್ಮ ಅನ್ನುವಂತ ಬಿರುದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಕೊಟ್ಟಿದಾರಂತೆ ನೋಡ್ರಿ. ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವ್ರು ಏನ್ ಕರೆದ್ರು? ರಾಷ್ಟ್ರಪಿತ ಅಂತ ಕರೆದ್ರು. ಹೌದಲ್ಲ? ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ, ಫಾದರ್ ಆಫ್ ದ ನೇಷನ್ ಅಂತ ಕರೆದಿದ್ದು ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಅಂತ ಕರೆದಿದ್ದು ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಅನ್ನೋ ಬಿರುದು ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಕೊಟ್ರು. ಬರ್ಕೊಡ್ರಿ ಅದನ್ನ. ಫಾದರ್ ಆಫ್ ದಿ ನೇಷನ್ ಅಂತ ಕರೆದಿದ್ದು ಸುಭಾಷ್ ಚಂದ್ರ ಬೋಸ್. ಏನ್ ಮಾಡ್ಬೇಕು ಅಂದ್ರೆ, ಸರ್ಕಾರಕ್ಕೆ ಅಸಹಕಾರ ಹೇಗ್ ತೋರಿಸ್ಬೇಕು ಅಂತಂದ್ರೆ, ನಾವು ಟ್ಯಾಕ್ಸ್ ಪೇ ಮಾಡಬಾರ್ದು, ಮತ್ತೆ ಸರ್ಕಾರ ಕೊಟ್ಟಂತ ಬಿರುದುಗಳನ್ನ ತಿರಸ್ಕರಿಸಬೇಕು. ಹಾಗೇನೆ ಪೊಸಿಷನ್ಸ್ ಆಫ್ ದ ಅಥಾರಿಟಿ, ಸರ್ಕಾರ ನಮ್ಗೆ ಅಧಿಕಾರ ಕೊಟ್ಟಿರ್ತಲ್ಲ ಯಾವ್ದಾದ್ರು ಹುದ್ದೆಗಳನ್ನ, ಅದನ್ನು ಕೂಡ ನಾವು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಎಸ್ ವಿಭಾವರೆ, ಥ್ಯಾಂಕ್ ಯು. ವೆರಿ ಗುಡ್ ಅರ್ಪಿತಾ, ಥ್ಯಾಂಕ್ ಯು ಸುರೇಶ್. ಹಾ, ಅ ಸತ್ಯಾಗ್ರಹಿ ಶುಡ್ ಬಿ ರೆಡಿ ಟು ಅಕ್ಸೆಪ್ಟ್ ಸಫರಿಂಗ್ ಇನ್ ಹಿಸ್ ಸ್ಟ್ರಗಲ್ ಅಗೇನ್ಸ್ಟ್ ದ ರಾಂಗ್ ಡೂವರ್. ಏನ್ ಹೇಳ್ತಾರೆ ನೋಡ್ರಿ, ಸತ್ಯಾಗ್ರಹ ಏನಿರ್ಬೇಕು ಅಂದ್ರೆ ರೆಡಿ ಇರ್ಬೇಕು ಈತ. ಯಾವ್ದಕ್ಕೆ ರೆಡಿ ಇರ್ಬೇಕು ಅಂತ ಅಂದ್ರೆ, ಅಕ್ಸೆಪ್ಟ್ ಸಫರಿಂಗ್, ಆ ನೋವನ್ನು ಅನುಭವಿಸೋಕ್ ರೆಡಿ ಇರ್ಬೇಕು. ಇನ್ ಹಿಸ್ ಸ್ಟ್ರಗಲ್ ಅಗೇನ್ಸ್ಟ್, ಆ ಸ್ಟ್ರಗಲ್, ಆ ಹೋರಾಟ ಏನ್ ನಡೆದಿರುತ್ತಲ್ಲ, ಅಗೇನ್ಸ್ಟ್, ವಿರುದ್ಧ. ಯಾರ ವಿರುದ್ಧ? ರಾಂಗ್ ಡೂವರ್. ಯಾರು ತಪ್ಪು ಮಾಡ್ತಾ ಇರ್ತಾರಲ್ಲ, ಆ ತಪ್ಪು ಮಾಡೋರ ವಿರುದ್ಧ ಹೋರಾಟ ಮಾಡುವಾಗ ನೋವಾದ್ರೂ ಕೂಡ ಅದನ್ನ ಎದುರಿಸೋಕೆ ರೆಡಿ ಇರಬೇಕು.
ದಿಸ್ ಸಫರಿಂಗ್ ವಾಸ್ ಟು ಬಿ ಪಾರ್ಟ್ ಆಫ್ ಹಿಸ್ ಲವ್ ಫಾರ್ ಟ್ರುತ್. ಯಾಕೆ ಈ ಒಂದು ಸಫರಿಂಗ್ ಇರಬೇಕು ಅಂತ ಅಂದ್ರೆ ಆ ಸತ್ಯಕ್ಕಾಗಿ ಅವನಲ್ಲಿರುವಂತ ಪ್ರೀತಿಯೇ ಒಂದು ಭಾಗ ಇದು ಅಂತ ಹೇಳ್ತಾರೆ ಅವರು. ಮತ್ತೆ ಇನ್ನೂ ಒಂದು ಮಾತು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು, ಇದನ್ನ ಬಹಳಷ್ಟು ಜನ ಕಿಂಡಲ್ ಮಾಡ್ತಾರೆ. ಏನಂತ ಅಂದ್ರೆ, ಒಂದು ಕೆನ್ನೆಗೆ ಯಾರಾದ್ರೂ ಬಂದು ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರ್ಸು ಅಂತ ಹೇಳ್ತಾರೆ ಅವರು. ತೋರ್ಸ್ ನೋಡ್ರಿ, ಹೊಡಿಯಲ್ಲ ಯಾರು ನಿಮ್ಮನ್ನು. ಯಾರಾದ್ರೂ ನಿಮ್ಮನ್ನು ಬಂದು ಒಂದು ಕಪಾಳಕ್ಕೆ ಹೊಡಿತಾರೆ, ಅವಾಗ ಈ ಕಡೆ ಅಷ್ಟೇ ಯಾಕ್ರಿ ಇಲ್ಲಿ ಹೊಡೀರಿ ನಿಮ್ಗೆ ಕೋಪ ಇದ್ರೆ ಅಂತ ಕೇಳ್ರಿ, ಸಾಧ್ಯನೇ ಇಲ್ಲ ಹೊಡಿಯೋಕೆ. ನೀವು ವಾಪಸ್ ಹೊಡಿಯೋಕೆ ಹೋಗ್ರಿ ಮತ್ತೆ ಇನ್ನೂ ನಾಲ್ಕು ಗೊತ್ತಾರ ಅವ್ರು. ಅದನ್ನ ಹೇಳಿದ್ ಗಾಂಧೀಜಿ. ಇದ್ರ ಅರ್ಥ ಸುಮ್ನೆ ಕೂತ್ಕೊಡ್ರಲ್ಲ ಅಂತ ಅರ್ಥ ಅಲ್ಲ ಅದು. ಅವ್ರ ಹೋರಾಟದ ವಿಧಾನ ಬೇರೆ ಆಗಿತ್ತು. ಓಕೆ. ಆಮೇಲೆ even while carrying out his struggle against the wrongdoer, a true satyagrahi would have no ill feeling for the wrongdoer. Hatred would be alien to his nature. ತುಂಬಾ ಚೆನ್ನಾಗಿದೆ, ಸಾಲ ಅರ್ಥ ಮಾಡ್ಕೊಡ್ರಿ. even while carrying out his struggle against the wrongdoer, ಯಾರು ರಾಂಗ್ ಡೂವರ್, ತಪ್ಪು ಮಾಡ್ತಾ ಇದಾರಲ್ಲ, ರಾಂಗ್ ಡೂವರ್, ರಾಂಗ್ ಅಂದ್ರೆ ತಪ್ಪು, ಡೂವರ್ ಅಂದ್ರೆ ಮಾಡುವವ, ತಪ್ಪು ಮಾಡುವವನ ವಿರುದ್ಧ ಹೋರಾಟ ಮಾಡುವಾಗ a true satyagrahi would have no ill feeling for the wrongdoer. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ ಇದನ್ನ. ಏನಂತ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ, ನಿಜವಾದ ಸತ್ಯಾಗ್ರಹಿ ವುಡ್ ಹ್ಯಾವ್ ನೋ, ಅಂದ್ರೆ ಸತ್ಯಾಗ್ರಹಿ ಬಳಿ ಇರಬಾರ್ದು, ವುಡ್ ಹ್ಯಾವ್ ನೋ ಇಲ್ ಫೀಲಿಂಗ್, ಕೆಟ್ಟ ಅಭಿಪ್ರಾಯ, ಫಾರ್ ದ ರಾಂಗ್ ಡೂವರ್, ಯಾರು ತಪ್ಪು ಮಾಡ್ತಾ ಇದಾರಲ್ಲ ಆ ತಪ್ಪು ಮಾಡುವಂತ ವ್ಯಕ್ತಿ ಮೇಲೆ ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯ ಇರಬಾರ್ದು, ಕೋಪ ಇರಬಾರ್ದು, ದ್ವೇಷ ಇರಬಾರ್ದು, ಸಿಟ್ಟು ಇರಬಾರ್ದು. ಹೇಟ್ರೆಡ್ ವುಡ್ ಬಿ ಏಲಿಯನ್ ಟು ಹಿಸ್ ನೇಚರ್. ದ್ವೇಷ, ಇನ್ನೊಬ್ಬರ ಬಗ್ಗೆ ಅಸೂಹೆ, ಇದೆಲ್ಲ ಅವನಲ್ಲಿ ಇರಲೇಬಾರ್ದು ಅಂತ ಹೇಳ್ತಾರೆ ಅವ್ರು. ಸಾಧ್ಯ ಇದೆ ನಮ್ಗೆ ಯಾರಿಗಾದ್ರೂ ಇದು? ಸಾಧ್ಯನೇ ಇಲ್ಲ. ನನ್ನಿಂದಾನು ಸಾಧ್ಯ ಇಲ್ಲ, ನಿಮ್ಮಿಂದಾನು ಸಾಧ್ಯ ಇಲ್ಲ. ಅಂದ್ರೆ ತಪ್ಪು ಮಾಡ್ತಾ ಇರೋರ್ನು ಕೂಡ ಇರ್ಸೆ ದ್ವೇಷ ಮಾಡ್ಬಿಡ್ರಿ ಅಂತಾರ ಅವರು. ಏನ್ ಹೇಳ್ತಾರಂತ ಅಂದ್ರೆ, ಹೇಟ್ ದ ಸಿನ್ ನಾಟ್ ದ ಸಿನ್ನರ್ ಅಂತ ಮಾತು ಹೇಳ್ತಾರ ಅವ್ರು ಗಾಂಧೀಜಿಯವರು. ತಪ್ಪನ್ನ ದ್ವೇಷಿಸಿ, ತಪ್ಪು ಮಾಡುವವರನ್ನ ದ್ವೇಷಿಸಬೇಡಿ ಅಂತ ಹೇಳ್ತಾರ ಅವ್ರು. ಹೆಂಗ್ ಸಾಧ್ಯ ಇದೆ ನೋಡ್ರಿಪ್ಪ ಇದು ಈಗಿನ ಕಾಲದಲ್ಲಿ. ಇದು ಯಾರ ಸಿದ್ಧಾಂತ ಹೇಳ್ರಿ? ಈ ತರ ಮಾಡಿರೋರು ಯಾರು? ಇತಿಹಾಸದಲ್ಲಿ ಯಾವ ಧರ್ಮದಲ್ಲಿ ಬರುತ್ತೆ ಈ ತರ? ಒಬ್ಬ ಮಹಾನ್ ವ್ಯಕ್ತಿಯನ್ನ ಆ ಧರ್ಮದವರೇ ಕೊಲ್ಲುವಾಗ್ಲೂ ಕೂಡ ಆತ ಈ ಮಾತನ್ನ ಹೇಳ್ತಾನೆ ಈ ತರಾನೇ. ಯೇಸು ಕ್ರಿಸ್ತ ನೋಡ್ರಿ. ಎಸ್ ಆನಂದ್ ಅವ್ರೆ. ಹಾ, ಯೇಸು ಕ್ರಿಸ್ತನನ್ನ ಇದಕ್ಕೆ ಶಿಲುಬೆಗೆ ಏರ್ಸ್ತಿರ್ತಾರೆ. ಅವಾಗ ಆತ ಒಂದ್ ಮಾತು ಹೇಳ್ತಾನೆ, ಓ ದೇವರೇ, ಇವ್ರನ್ನ ನೀನೇ ಕಾಪಾಡು ಅಂತ ಇನ್ನೊಂದು ಮಾತು ಹೇಳ್ತಾರ ಅವ್ರು. ಇವ್ರಿಗೆ ಕರುಣೆ ತೋರ್ಸು ಅಂತ ಇನ್ನೊಂದು ಮಾತು ಹೇಳ್ತಾರ ಅವ್ರು. ಸೊ ಆ ತರದ ಸಿದ್ಧಾಂತ. ಒಂದ್ ರೀತಿ ಗಾಂಧೀಜಿ ಅಂತ ಅಂದ್ರೆ ಬುದ್ಧ ಪ್ಲಸ್ ಜೀಸಸ್ ಕ್ರೈಸ್ಟ್, ಒಂದ್ ರೀತಿ ಇಬ್ರದ್ದು ಮಿಕ್ಸ್ ಇವರು. ಅವರು ಧರ್ಮದ ಪ್ರಕಾರವಾಗಿ ಇದನ್ನ ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಇಷ್ಟು ಈಸಿ ಅಲ್ಲ ರೀಪ. ಯಾಕಂತಂದ್ರೆ ಉಪ್ಪು ಖಾರ ತಿನ್ನುವಂತ ದೇಹದಲ್ಲಿ ಸಿಟ್ಟು ಅನ್ನೋದು ಇರುತ್ತೆ ಮನುಷ್ಯನಿಗೆ. ನಾನು ಆಕ್ಚುಲಿ ನಿಜ ಹೇಳ್ತೀನಿ ನಿಮಗೆ, ನಾನು ಕ್ಲಾಸಲ್ಲಿ ಸೀಟಿಗೆ ಬರಲ್ಲ. ಬಟ್ ನಾವು ಮನೇಲಿ ಇದ್ದಾಗೆಲ್ಲ ಜಗಳಾಡ್ತಿರ್ತೀವಿ, ಅದು ಇದ್ದದ್ದೇ. ಬಟ್ ಈ ತರ ಇಷ್ಟು ಶಾಂತಿಯಿಂದ ಇರೋದು ಅದು ಹೈಲಿ ಇಂಪಾಸಿಬಲ್. ಓಕೆ. ಅ ಟ್ರೂ ಸತ್ಯಾಗ್ರಹಿ ವುಡ್ ನೆವರ್ ಬೌ ಬಿಫೋರ್ ದ ಎವಿಲ್ ವಾಟ್ ಎವರ್ ದ ಕಾನ್ಸಿಕ್ವೆನ್ಸ್. ವೆರಿ ಇಂಪಾರ್ಟೆಂಟ್ ಲೈನ್. ಮತ್ತೆ ಒಬ್ಬ ನಿಜವಾದ ಸತ್ಯಾಗ್ರಹಿ ವುಡ್ ನೆವರ್ ಬೌ ಬಿಫೋರ್ ದ ಎವಿಲ್, ಕೆಟ್ಟದ್ರ ಮುಂದೆ ಆತ ಎಂದೂ ಬಾಗೋದಿಲ್ಲ. ಎವಿಲ್ ಅಂದ್ರೆ ಕೆಟ್ಟದ್ದು. ವಾಟ್ ಎವರ್ ದ ಕಾನ್ಸಿಕ್ವೆನ್ಸ್, ಅದೇನ್ ಬೇಕಾದಾಗ್ಲಿ ಆತ ಬಗ್ಗಲ್ಲ, ಆತ ತಲೆ ತಗ್ಗಿಸಲ್ಲ, ತನ್ನ ನಿರ್ಧಾರದಲ್ಲಿ ಅಚಲವಾಗಿರ್ತಾನೆ. ಮತ್ತೆ ಇದ್ರ ಅರ್ಥ ಏನು? ಶಸ್ತ್ರಾಸ್ತ್ರದ ಹೋರಾಟ ಅಲ್ಲ, ಸುಮ್ನೆ ಇರೋದಷ್ಟೇ, ಟ್ಯಾಕ್ಸ್ ಪೇ ಮಾಡೋದಿಲ್ಲ ಅಷ್ಟೇ. ಅವ್ರು ಏನ್ ಮಾಡೋರಿದ್ದಾರೆ ಜಾಸ್ತಿ ಅಂತ ಕೇಳ್ತಾ ಇದಾರೆ ಅವರು. ಓನ್ಲಿ ದ ಬ್ರೇವ್ ಅಂಡ್ ಸ್ಟ್ರಾಂಗ್ ಕುಡ್ ಪ್ರಾಕ್ಟೀಸ್ ಸತ್ಯಾಗ್ರಹ. ಮತ್ತೇನ್ ಹೇಳ್ತಾರೆ ನೋಡ್ರಿ ಗಾಂಧೀಜಿ. ಅಂದ್ರೆ ಇವೆಲ್ಲ ಗಾಂಧೀಜಿ ಹೇಳಿರೋ ಮಾತುಗಳಿವು, ಅವ್ರ ಸಿದ್ಧಾಂತಾನೆ. ಅಂದ್ರೆ ಯಾರಾದ್ರೂ ನನ್ನ ಜೊತೆ ಬರೋರಿದ್ರೆ, ನಿಮ್ಮಲ್ಲಿ ಈ ತರ ಇದ್ರೆ ಭಾವನೆಗಳು ಬಂಡ್ರಿ ನನ್ನ ಜೊತೆ ಅಂತ ಹೇಳ್ತಾ ಇದಾರೆ. ಓನ್ಲಿ ಬ್ರೇವ್, ಧೈರ್ಯಶಾಲಿ, ಸ್ಟ್ರಾಂಗ್, ಶಕ್ತಿಶಾಲಿ ಕುಡ್ ಪ್ರಾಕ್ಟೀಸ್ ಸತ್ಯಾಗ್ರಹ. ಧೈರ್ಯ ಇರೋರು ಮತ್ತೆ ಶಕ್ತಿಶಾಲಿಗಳು ಮಾತ್ರ ಇದನ್ನ ಮಾಡಬಹುದು. ಹೌದು ಅಲ್ವೋ ಹೇಳ್ರಿ? ಇವತ್ತು ಸೋನಮ್ ವಾಂಗ್ಚುಕ್ ಅವ್ರದ್ದು 24ನೇ ದಿನ ಅನ್ಸುತ್ತೆ ಉಪವಾಸ. ಆಗತ್ತಾ ನಮ್ ಬಳಿ? ಸಾಧ್ಯನೇ ಇಲ್ಲ. ಸೊ ಸ್ಟ್ರಾಂಗ್ ಇರ್ಬೇಕು, ಬ್ರೇವ್ ಇರ್ಬೇಕಾಗತ್ತೆ ಮನುಷ್ಯ ಸತ್ಯಾಗ್ರಹ ಮಾಡ್ಬೇಕಂದ್ರೆ. ಇಟ್ ವಾಸ್ ನಾಟ್ ಫಾರ್ ದ ವೀಕ್ ಆರ್ ಕವರ್ಡ್ಲಿ. ಇದು ವೀಕ್ ಇರೋರಿಗೆ, ಅಶಕ್ತರಿಗೆ, ಕವರ್ಡ್ಲಿ ಹೇಡಿಗಳಿರ್ತಾರಲ್ಲ ಅವ್ರಿಗೆ ಅಲ್ಲ ಅಂತ ಹೇಳ್ತಾರೆ ಗಾಂಧೀಜಿ. ಇವನ್ ವಯಲೆನ್ಸ್ ವಾಸ್ ಪ್ರಿಫರ್ಡ್ ಟು ಕವರ್ಡೈಸ್. ನೋಡಿ ಏನ್ ಹೇಳ್ತಾರೆ ಅಂದ್ರೆ ಗಾಂಧೀಜಿಲಿ, ಈ ಹೇಡಿಗಳೇ ಏನ್ ಮಾಡ್ತಾರೆ ಅಂದ್ರೆ ಹಿಂಸೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು. ನಿಜವಾದ ಹೇಡಿಗಳೇ ಹಿಂಸೆಯನ್ನ ಮಾಡೋದು. ಥಾಟ್ ವಾಸ್ ನೆವರ್ ಟು ಬಿ ಸೆಪರೇಟೆಡ್ ಫ್ರಮ್ ಪ್ರಾಕ್ಟಿಸ್. ಇನ್ ಅದರ್ ವರ್ಡ್ಸ್, ಎಂಡ್ಸ್ ಕುಡ್ ನಾಟ್ ಜಸ್ಟಿಫೈ ದ ಮೀನ್ಸ್ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಲೈನು. ಇದ್ರ ಮೇಲೆ ಹಿಂದೆ ಪ್ರಶ್ನೆಗಳು ಬಂದಿವೆ. ಓಕೆ, ವೆರಿ ಗುಡ್ ರಕ್ಷಿತಾ, ಅರ್ಪಿತಾ. ಹಿಂದೆ ಪ್ರಶ್ನೆಗಳು ಏನ್ ಬಂದಿವೆ ಅಂತ ಅಂದ್ರೆ ಇದ್ರ ಮೇಲೆ ಇದನ್ನೇ ಜಸ್ಟಿಫೈ ಮಾಡ್ರಿ ಅಂತ ಹೇಳ್ತಾರೆ. ಗಾಂಧೀಜಿ ಏನ್ ಹೇಳ್ತಾರೆ ಅಂದ್ರೆ, ಎಂಡ್ಸ್ ಕುಡ್ ನಾಟ್ ಜಸ್ಟಿಫೈ ದ ಮೀನ್ಸ್. ಇಲ್ಲಿ ಮೀನ್ಸ್ ಅಂತ ಅಂದ್ರೆ ದಾರಿ, ಎಂಡ್ಸ್ ಅಂತ ಅಂದ್ರೆ ಅಂತ್ಯ ಅಥವಾ ಗುರಿ.
ಗಾಂಧಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೀವೊಂದು ಒಳ್ಳೆ ಗುರಿಯನ್ನ ತಲುಪಬೇಕು ಅನ್ಕೊಂಡು ಇವತ್ತು ಕೆಟ್ಟ ದಾರಿಯಲ್ಲಿ ಹೋದ್ರೆ ಅದು ತಪ್ಪು ಅಂತ ಹೇಳ್ತಾರೆ ಅವರು. ಜಸ್ಟಿಫೈ ಅಂತ ಅಂದ್ರೆ ಸಮರ್ಥಿಸಿಕೊಳ್ಳೋದು. ನಮ್ಮ ಗುರಿ ನಮ್ಮ ದಾರಿಯನ್ನ ಸಮರ್ಥಿಸಿಕೊಳ್ಳುತ್ತೆ. ನಾಳೆ ನಾವು ಒಂದು ಒಳ್ಳೇದ್ ಮಾಡೋರಿದೀವಿ ಅಂದ್ರೆ ಇವತ್ತೊಂದು 10 ಜನರನ್ನ ಬಲಿ ಕೊಡ್ತೀವಿ ಅಂದ್ರೆ ಅದನ್ನ ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಬಟ್ ಅಂಬೇಡ್ಕರ್ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಅವರು ಇದ್ರ ವಿರುದ್ಧ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದೇನು ಎಂಡ್ಸ್ ಜಸ್ಟಿಫೈ ಮೀನ್ಸ್ ಅಂತ ಅವ್ರದ್ದು. ಅವ್ರು ಯಾವ ತರ ಹೋರಾಟ ಕೇಳಿದ್ರು? ಸಶಸ್ತ್ರದ ಹೋರಾಟ. ಅವ್ರ ಸಿದ್ಧಾಂತ ಏನಾಗಿತ್ತು ಅಂದ್ರೆ, ಈ ಬ್ರಿಟಿಷರನ್ನ ನಾವು ಮಿಲಿಟರಿಯಿಂದಾನೇ ಹೊರದೂಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ರು ಅವರು, ಸುಭಾಷ್ ಚಂದ್ರ ಬೋಸ್. ಓಕೆ, ಸೊ ಈ ತರ ಭಿನ್ನ ಮತಗಳಿರುತ್ತೆ ಅಭಿಪ್ರಾಯಗಳಲ್ಲಿ. ನೆನ್ಪಿಟ್ಕೊಳ್ಬೇಕು, ಯಾರು ಯಾವ ಮಾತನ್ನ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಕೇಳ್ತಾರೆ ನೀವು ಪ್ರಿಲಿಮ್ಸ್ ಅಲ್ಲಿ, ಮೇನ್ಸ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಗಾಂಧೀಜಿ ಅವ್ರ ಸಿದ್ಧಾಂತ ಮತ್ತೆ ಸುಭಾಷ್ ಚಂದ್ರ ಅವ್ರ ಬೋಸ್ ಅಂತ ಸಿದ್ಧಾಂತ ವಿಮರ್ಶೆ ಮಾಡಿ ಅಂತ ಕೇಳ್ಬಿಡ್ತಾರೆ. ಅವ್ರದ್ದು ಹೇಗಿತ್ತು, ಇವ್ರದ್ದು ಹೇಗಿತ್ತು, ಅವಾಗ ನೀವು ಬರಿಬೇಕಾಗತ್ತೆ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಮುಂದೆ ಕಲಿತೀವಿ ನಾವು. ಇವಿಷ್ಟು ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಗಾಂಧೀಜಿ ಅಂದ ತಕ್ಷಣ ಇವ್ರು ಬರ್ಬೇಕು ನಿಮ್ ಮುಂದೆ. ಓಕೆ, ಗಾಂಧೀಜಿ ಅಂದ ತಕ್ಷಣ ನಮ್ ದೇಶದಲ್ಲಿ ಏನ್ ಮಾಡಿದಾರೆ ಅಂತ ಅಂದ್ರೆ, 2 ಪಾಯಿಂಟ್ ಒಂದು ಏನಿವೆ ಅಂತ ಅಂದ್ರೆ, ಒಂದ್ 2 ಪಾಯಿಂಟ್ ಇವೆ ಗಾಂಧೀಜಿ ಅಂದ ತಕ್ಷಣ ಅವ್ರನ್ನ ಟೀಕೆ ಮಾಡೋಕೆ. ಒಂದು, ವಲ್ಲಭಾಯ್ ಪಟೇಲ್ ಅವರನ್ನ ಪ್ರಧಾನಿ ಮಾಡ್ಲಿಲ್ಲ, ನೆಹರು ಅವರನ್ನ ಪ್ರಧಾನಿ ಮಾಡಿದ್ರು. ಎರಡನೇದು, ಪಾಕಿಸ್ತಾನ ಮತ್ತು ಭಾರತವನ್ನ ವಿಭಜನೆ ಮಾಡಿದ್ರು. ಹೌದಲ್ಲ? ಇವೆರಡೇ ತಪ್ಪುಗಳನ್ನ ಎತ್ತಿ 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 ಜನ ಹೇಳ್ತಿರ್ತಾರೆ. ಹೌದು, ಇದರಲ್ಲಿ ತಪ್ಪುಗಳಿರಬಹುದು, ಬಟ್ ಕೆಲವು ಪಾಸಿಟಿವ್ಸ್ ಕೂಡ ಇದೆ. ನೀವು ಓದಿ ತಿಳ್ಕೊಳ್ಬೇಕಾಗತ್ತೆ. ಬರೀ ನಾವು ಭಾಷಣದಲ್ಲಿ ಕ್ಲಾಸ್ ಕೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಓಕೆ, ನೀವೇ ತಿಳ್ಕೊಂಡಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓದ್ಬೇಕು ನೀವು. ಮತ್ತೆ ಇದರಲ್ಲೂ ಕೂಡ 3 ವಿಧ ಬರುತ್ತೆ. ನಾನು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ಬೇಕಾಗಿದೆ. ಕೆಲವೊಬ್ರು ಟೀಕೆ ಮಾಡ್ತಿರ್ತಾರೆ, ಲೆಫ್ಟಿಸ್ಟು ರೈಟಿಸ್ಟು ಅಂತ ಹೇಳಿ. ಹಿಂದೆ ಹೇಳಿದೀನಿ ಅನ್ಸುತ್ತೆ, ನಾನು ನಿಮ್ಗೆ ಹೇಳಿದಿನ ಲೆಫ್ಟಿಸ್ಟ್ ರೈಟಿಸ್ಟ್ ಬಗ್ಗೆ. ಲೆಫ್ಟಿಸ್ಟ್ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು, ಕೆಲವೊಬ್ರಿಗೆ ಗೊತ್ತಾಗಬೇಕು ಅದು. ಇವತ್ತು ಎಡಪಂಥೀಯರು ಅಂತ ಏನಾಗಿದೆ ನಮ್ಮ ದೇಶದಲ್ಲಿ, ಬಲಗಡೆ ಮತ್ತು ಎಡಗಡೆ ಅಂತ ನೀವು ಈಗ ಏನಾದ್ರೂ ಒಂದು ದೇವ್ರ ಪ್ರಸಾದ ತಗೊಳ್ಳುವಾಗ ಬಲಗೈ ಮುಂದೆ ಮಾಡ್ತೀರೋ ಎಡಗೈ ಮುಂದೆ ಮಾಡ್ತೀರಿ? ಬಲಗೈ. ನಮ್ಮ ದೇಶದಲ್ಲಿ ಕೆಲವೊಂದು ಕಲ್ಪನೆಗಳು ಯಾವ ತರ ಇದೆ ಅಂತ ಅಂದ್ರೆ, ಇದು ಶ್ರೇಷ್ಠ, ಇದು ಕನಿಷ್ಠ. ನಮ್ಮ ದೇಶದಲ್ಲಿ ಕಾಲುಗಳಿಗೆ ನಾವು ಗೌರವ ಕೊಡ್ತೀವ? ಕಾಲು ಅಂತ ಅಂದ್ರೆ ಕೀಳು ಅಂತ ನೋಡ್ತೀವಿ, ಹೌದಲ್ವಾ? ಕಾಲುಗಳಿಗೆ ಕೀಳಂತ ನೋಡ್ತೀವಿ. ಬಲಗೈಗೆ ಪ್ರಾಮುಖ್ಯತೆ ಕೊಡ್ತೀವಿ, ಎಡಗೈಗೆ ನಾವು ಏನ್ ಮಾಡ್ತೀವಿ, ಇದು ಪ್ರಾಮುಖ್ಯತೆ ಕೊಡಲ್ಲ, ಅಥವಾ ಅದೊಂಥರ ಕೆಟ್ಟದ್ದು ಅನ್ನೋದ್ ರೀತಿಯಲ್ಲಿ ನೋಡ್ತೀವಿ. 1779 ಫ್ರೆಂಚ್ ಕ್ರಾಂತಿ ನಡೆದದ್ದಲ್ವಾ? ಸೊ ಏನಾಗಿತ್ತು ಫ್ರಾನ್ಸ್ ಅಲ್ಲಿ ಅಂತ ಅಂದ್ರೆ, ರಾಜ ಇದ್ದ, ರಾಜನ ಜೊತೆ ನೋಬಲ್ಸ್ ಇದ್ರು. ನೋಬಲ್ಸ್ ಅಂತ ಅಂದ್ರೆ ಶ್ರೀಮಂತ ವರ್ಗ, ಅಲ್ಲಿ ಮಂತ್ರಿಗಳು, ಅಧಿಕಾರಿಗಳು, ಇವರಿಬ್ರು. ಸೊ ಭೂಮಿ ಎಲ್ಲ ಇವ್ರ ಹೆಸರಲ್ಲೇ ಇರ್ತಾ ಇತ್ತು. ಭೂಮಿ ಎಲ್ಲ ಇವ್ರ ಹೆಸರು. ರೈತರು ಏನಾಗಿದ್ರು ಅಂದ್ರೆ ಜಸ್ಟ್ ವರ್ಕ್ ಮಾಡೋದು. ವರ್ಕ್ ಮಾಡಿ, ಉದಾಹರಣೆಗೆ ಒಂದು 10 ಚೀಲ ಬೆಳೆ ಬಂತು ಅಂತಂದ್ರೆ ಅವ್ರು 1 ಚೀಲ ಇಟ್ಕೊಳ್ಳೋದು ಉಣ್ಣೋಕ್ ಮಾತ್ರ. ಇನ್ನು 9 ಚೀಲ ಎಲ್ಲ ಎಲ್ಲಿ ಹೋಗ್ಬೇಕಾಗಿತ್ತು? ರಾಜ ಮತ್ತು ನೋಬಲ್ಗಳಿಗೆ. ನೋಡ್ತಾರೆ 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 ರೈತರು, ಕೋಪ ಬರುತ್ತೆ ಅವ್ರಿಗೆ. ವರ್ಕಿಂಗ್ ಕ್ಲಾಸ್ ಅಂತ ಕರಿತೀವಿ ಅವ್ರನ್ನ ನಾವು. ಯಾರವರು? ವರ್ಕಿಂಗ್ ಕ್ಲಾಸ್. ಸೊ ನೋಡ್ತಾರೆ, ಕೋಪಗೊದ್ದು ದಂಗೆ ಹೇಳ್ತಾರೆ. 1779ರಲ್ಲಿ ಫ್ರೆಂಚ್ ಕ್ರಾಂತಿ ಆಗತ್ತೆ. ಫ್ರೆಂಚ್ ಕ್ರಾಂತಿಯಲ್ಲಿ ಬಂದಂತ 3 ಪದಗಳು ಯಾವುದು? ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ. ಹೌದಲ್ಲ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತ್ವ. ಈ 3 ಸಿದ್ಧಾಂತಗಳನ್ನ ಜಾರಿ ತಗೊಂಡ್ ಬರ್ತಾರೆ. ಬರೋಕ್ಕಿಂತ ಮುಂಚೆ ಆ ರಾಜನನ್ನ ಮತ್ತೆ ಆ ರಾಜರ ಆಸ್ಥಾನದಲ್ಲಿ ಇದ್ದವರನ್ನ ಏನ್ ಮಾಡ್ತಾರಂತ ಅಂದ್ರೆ ಕೊಲ್ಲುತ್ತಾರೆ. ಅಲ್ಲೊಂದು ಅದೇನೋ ಬರುತ್ತೆ, ಈ ತರ ಕಟ್ ಮಾಡ್ತಾರೆ, ಕುತ್ತಿಗೆನೆ ಕಟ್ ಮಾಡ್ತಾರೆ ಹೋರಾಟ ಮಾಡಿ. ಗಿಲೋಟಿನ್ ಅಲ್ಲ, ಸೊ ಕಟ್ ಮಾಡ್ತಾರೆ. ಅದನ್ನ ಕಟ್ ಮಾಡಿ ಹೊಸ ಸಿಸ್ಟಮ್ ಬರುತ್ತಲ್ಲ, ಹೊಸ ಸಿಸ್ಟಮ್ ಬಂದಾಗ ರಾಜ ಇಲ್ಲಿ ಕುಳಿತುಕೊಳ್ತಾನೆ. ಓಕೆ, ರಾಜ ಇಲ್ಲಿ ಕುಳಿತುಕೊಳ್ತಾನೆ. ರಾಜನ ಈ ಬಲಬದಿಯಲ್ಲಿ, ಈ ಕಡೆ ನಾವು ಕಡೆಯಿಂದ ನೋಡಿದಾಗ ಬಹುಶಃ ಈ ಕಡೆ ಒಂದು ಅಂದಾಜು ತಗೊಳ್ಳೋಣ. ಇದನ್ನ ರೈಟ್ ಅಂತ ಕರೀತಾರೆ, ಇದನ್ನ ಲೆಫ್ಟ್ ಅಂತ ಕರೀತಾರೆ. ಇಲ್ಲಿ ಇದ್ದವ್ರು ಮತ್ತೆ ಯಾರವರು? ಆ ನೋಬಲ್ಗಳೇ, ಅವರೇ ಮಂತ್ರಿಗಳು, ಅಧಿಕಾರಿಗಳು. ಈ ಕಡೆ ಇದ್ದವ್ರು ಯಾರು? ವರ್ಕಿಂಗ್ ಕ್ಲಾಸ್ಗಳು. ಅರ್ಥ ಆಯ್ತಾ? ಸೊ ಇವರನ್ನ ಲೆಫ್ಟಿಸ್ಟ್ ಅಂತ ಕರೀತಾರೆ. ಸೊ ನೀವೇನಾದ್ರೂ ಲೆಫ್ಟಿಸ್ಟ್ ಗಳನ್ನ ಟೀಕೆ ಮಾಡ್ತೀರಿ ಅಂತ ಅಂದ್ರೆ ಇದ್ರ ಅರ್ಥ ಇಷ್ಟೇ, ನಮ್ಮ ಪರವಾಗಿರೋರನ್ನ ನಾವು ಟೀಕೆ ಮಾಡ್ಕೊಳ್ತಾ ಇದೀವಿ. ನೆನ್ಪಿಟ್ಕೊಡ್ರಿ. ಆದ್ರೆ ಒಂದು ಸಮಸ್ಯೆ ಇದೆ ಇಲ್ಲಿ. ಲೆಫ್ಟಿಸ್ಟ್ ಗಳನ್ನ ನಮ್ಮ ದೇಶದಲ್ಲಿ ಕೆಟ್ಟವರು ಅಂತ ಬಿಂಬಿಸೋಕೆ ಕೆಲವು ಕಾರಣಗಳಿದೆ. ಮೊದಲ ಕಾರಣ ಏನು ಅಂತ ಅಂದ್ರೆ, ಇವರು ಈಗ ನಮ್ಮ ಈ ಜಗತ್ನಲ್ಲಿ ಏನಿದೆ ಅಂತಂದ್ರೆ CPM ಅಂತ ಕರಿತೀವಿ ನಾವು. ಕಾರ್ಲ್ ಮಾರ್ಕ್ಸ್ ಅಂತ ಏನಿದ್ನಲ್ಲ, ಆತನ ಒಂದು ಸಿದ್ಧಾಂತಗಳನ್ನ ಫಾಲೋ ಮಾಡೋರು. ಇವರು ಮೊದಲನೇದು ಏನ್ ಮಾಡಲ್ಲ ಅಂದ್ರೆ ದೇವರನ್ನ ನಂಬಲ್ಲ. ಲೆಫ್ಟಿಸ್ಟ್ಗಳು ದೇವರನ್ನ ನಂಬಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ಅಂದ್ರೆ ಇವ್ರದ್ದು ಈ ನಕ್ಸಲಿಸಂ ಆರಂಭ ಆಯ್ತಲ್ಲ ನಮ್ಮ ದೇಶದಲ್ಲಿ. ಸೊ ಈ ನಕ್ಸಲಿಸಂಗೂ ಕೂಡ ಇವ್ರು ಸಪೋರ್ಟ್ ಮಾಡ್ತಾರೆ. ಸರಿ, ಹಾಗಾದ್ರೆ ನಕ್ಸಲಿಸಂ ಅಂತ ಅಂದ್ರೆ ಏನು? ನಾನು ಹೇಳ್ತೀನಿ ಕೇಳ್ರಿ. ನಕ್ಸಲಿಸಂ ಅಂತ ಅಂದ್ರೆ ಒಂದು
ದೇಶ ಇದೆ. ಈ ದೇಶದಲ್ಲಿ ಒಂದು ಭಾಗ ಮಾತ್ರ ಬೆಳೀತಾ ಇದೆ. ಸರ್ಕಾರ ಇಲ್ಲಿ ರಸ್ತೆಗಳನ್ನ ಮಾಡಿದೆ, ಶಾಲೆಗಳನ್ನ ಮಾಡಿದೆ, ಆಸ್ಪತ್ರೆಗಳನ್ನ ಮಾಡಿದೆ, ನೀರಿನ ವ್ಯವಸ್ಥೆ ಇದೆ, ವಿದ್ಯುತ್ ಇದೆ, ಎಲ್ಲಾ ವ್ಯವಸ್ಥೆ ಇದೆ. ಇನ್ನೊಂದು ಕಡೆ ರಸ್ತೆ ಇಲ್ಲ, ನೀರಿಲ್ಲ, ವಿದ್ಯುತ್ ಇಲ್ಲ, ಉದ್ಯೋಗ ಇಲ್ಲ, ಏನೂ ಇಲ್ಲ. ಆರ್ಥಿಕವಾಗಿ ಅವ್ರನ್ನ ದಿವಾಳಿ ಮಾಡಿದ್ದಾರೆ. ಈ ಭಾಗದ ಜನ ಏನ್ ಮಾಡ್ತಾರೆ, ಪ್ರತಿಭಟನೆ ಹೇಳ್ತಾರೆ. ಯಾರ ವಿರುದ್ಧ? ಸರ್ಕಾರದ ವಿರುದ್ಧ. ಸೊ ಇವರನ್ನ ಏನಂತ ಕರೆಯಲಾಗುತ್ತೆ? ನಕ್ಸಲ್ಸ್ ಅಂತ ಕರೆಯಲಾಗುತ್ತೆ. ಸೊ ನಕ್ಸಲ್ಸ್ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ? ಸರ್ಕಾರದ ವಿರುದ್ಧ. ನೆನ್ಪಿಟ್ಕೊಡ್ರಿ, ನಕ್ಸಲ್ರು ಯಾವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಟೆರರಿಸ್ಟ್ ಅಲ್ಲ ಇವರು. ಟೆರರಿಸ್ಟ್ ಉಗ್ರಗಾಮಿಗಳು ಏನ್ ಮಾಡ್ತಾರೆ? ಅವರು ಸರ್ಕಾರವನ್ನ ಹೆದರ್ಸೋಕೆ ಸಾಮಾನ್ಯ ಜನರನ್ನ ಕೊಲ್ತಾರೆ. ನಕ್ಸಲ್ಗಳು ಆ ತರ ತಪ್ಪು ಮಾಡಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಲೆಫ್ಟಿಸ್ಟ್ಗಳು ನಕ್ಸಲ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಸಪೋರ್ಟ್ ಮಾಡ್ತಾರೆ? ನಕ್ಸಲ್ರು ಯಾಕೆ ದಂಗೆ ಎದ್ದಿದ್ದಾರೆ? ಅವ್ರಿಗೆ ಸೌಲಭ್ಯಗಳು ಸಿಕ್ಕಿಲ್ಲ, ನಮ್ಮ ದೇಶದವರೇ ಅವರು. ಸೊ ಹಾಗಾಗಿ ಈ ಲೆಫ್ಟಿಸ್ಟ್ಗಳು ದೇವರನ್ನ ನಂಬಲ್ಲ, ನಕ್ಸಲರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಕಲ್ಪನೆ ಏನಿದೆಯಲ್ಲ, ಈ ಕಲ್ಪನೆಯಿಂದ ಭಾರತದಲ್ಲಿ ಬಹುಜನರು ಏನು ದೇವರ ನಂಬಿಕೆ ಇಡ್ತಾರೋ? ನಂಬಿಕೆ ಇಡಲ್ಲ, ನಂಬುತ್ತಾರೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಅಂದ್ರೆ, ಇವರು ಒಳ್ಳೆಯವರು, ಇವರು ಕೆಟ್ಟವರು ಅನ್ನುವಂತ ಭ್ರಮೆ ಇದೆ. ನೆನ್ಪಿಟ್ಕೊಡ್ರಿ. ಈ ಲೆಫ್ಟಿಸ್ಟ್ಗಳು ಕೆಟ್ಟವರಲ್ಲ, ಇವರು ಕೆಲವೊಬ್ರು ಕೆಟ್ಟವರಲ್ಲ, ಬಟ್ ಇವ್ರು ಸಂಪೂರ್ಣವಾಗಿ ಕೆಟ್ಟವರು, ಇವ್ರು ಸಂಪೂರ್ಣವಾಗಿ ಒಳ್ಳೆಯವರು ಅನ್ನೋದು ತಪ್ಪು. ಇವತ್ತೇನಾದ್ರೂ ವರ್ಕಿಂಗ್ ಅವರ್ಸ್ 8 ಗಂಟೆ ಮಾತ್ರ ಇದೆ ಅಂತ ಅಂದ್ರೆ ಇದಕ್ಕೆ ಕಾರಣ ಇವರೇ. ಇವ್ರ ನಡುವಿನ ಸಿದ್ಧಾಂತ ಏನು ಬರುತ್ತಲ್ಲ, ಅದು ನಾವು ಸೋಷಿಯಲಿಸ್ಟ್ಗಳು. ಆ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ, ಮೀಡಿಯಂ. ಇವ್ರೇನಂತಾರೆ ಲೆಫ್ಟಿಸ್ಟ್ಗಳು? ಬಿಸ್ನೆಸ್ ಗಳಿಗೆ ಏನು ಕೊಡಬಾರ್ದು, ಎಲ್ಲ ಸರ್ಕಾರದ ಅಂಡರ್ಲ್ಲಿ ಇರಬೇಕು, ಎಲ್ರು ದುಡಿಬೇಕು, ಅವ್ರಿಗೆ ಎಷ್ಟೆಷ್ಟು ಬರುತ್ತೆ ಅಷ್ಟಷ್ಟು ತಿನ್ಬೇಕು. ಇವ್ರೇನಂತಾರೆ? ಹಾಗಿಲ್ಲ, ಇವರು ಕಾರ್ಪೊರೇಟ್ಸ್ ಇಲ್ಲೇ ಬರ್ತಾರೆ, ಬಂಡವಾಳಶಾಹಿ ಏನಂತ ಕರಿತೀವಿ, ಇನ್ನೊಂದು ಪದ ಇದಕ್ಕೆ, ಕ್ಯಾಪಿಟಲಿಸ್ಟ್ಗಳು ಇಲ್ಲೇ ಬರ್ತಾರೆ. ಇವ್ರು ಬಿಸ್ನೆಸ್ ಗಳು, ಶ್ರೀಮಂತರು. ಇವ್ರೇನಂತಾರೆ? ಸರ್ಕಾರ ಬಿಸ್ನೆಸ್ ಯಾಕೆ ಮಾಡ್ಬೇಕ್ರಿ, ನಾವು ಮಾಡ್ತೀವಿ ಬಿಸ್ನೆಸ್, ನಮಗ್ ಕೊಡ್ರಿ ಅಂತ ಇವ್ರು ಹೇಳ್ತಾರೆ. ಸೋಷಿಯಲಿಸಂ ನಲ್ಲಿ ಏನ್ ಬರುತ್ತೆ? ಇದರಲ್ಲಿ ನಿಯೋ ಸೋಷಿಯಲಿಸಂ ಅಂತ ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ, ಕೆಲವೊಂದನ್ನ ಸರ್ಕಾರ ಕಂಟ್ರೋಲ್ ಮಾಡಬೇಕು, ಕೆಲವೊಂದು ಬಿಸ್ನೆಸ್ ಮಾಡಿ ಸಪೋರ್ಟ್ ಮಾಡ್ಬೇಕು. ಹೌದು ಅಲ್ವಾ? ದೇಶದಲ್ಲಿ ಹಾಗೆ ಇರಬೇಕು. ಸೊ ಇದು ಸಿದ್ಧಾಂತಗಳು ಅಂತ ಬರುತ್ತೆ. ನೀವು ಟೈಮ್ ತಗೊಳ್ರಿ, ನೀವು ಟೈಮ್ ತಗೊಂಡು ತಿಳ್ಕೊಡ್ರಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಫ್ಟಿಸ್ಟ್ಗಳು ಏನ್ ನೀವು ನೋಡ್ರಿ, ಕಮೆಂಟ್ ಅಲ್ಲಿ ಹಾಕಿ ಬಿಟ್ಟಿರ್ತಾರೆ, ಇವ್ರು ಎಡಚಿರ್ರಿ, ಇವ್ರು ಲೆಫ್ಟಿಸ್ಟ್ ಗಳ್ರಿ, ಇವ್ರು ನಾವು ಬೆಂಬಲ ಕೊಡಲ್ರಿ. ಆಕ್ಚುಲಿ ಅವ್ರ ಅಪ್ಪನೇ ಒಂದ್ ಎಲ್ಲೋ ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾರೆ ಪಾಪ. ಅವ್ರಿಗೆ ಕಂಪನಿಗಳಲ್ಲಿ ಇವತ್ತು ಏನಾದ್ರೂ ಅನುಕೂಲಗಳು ಇದೆ ಅಂತಂದ್ರೆ ಈ ಲೆಫ್ಟಿಸ್ಟ್ಗಳಿಂದ. ಇವ್ರು ಹೋರಾಟ ಮಾಡ್ತಾರೆ. ಇವ್ರು ಯಾವತ್ತು ಕಾರ್ಮಿಕರ ಪರ, ಇವ್ರು ಯಾವತ್ತು ರೈತರ ಪರ. ನೆನ್ಪಿಟ್ಕೊಡ್ರಿ, ಇವ್ರೇನ್ ಇರ್ತಾರಲ್ಲ, ಇವ್ರು ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಅವ್ರು ರಿಚ್ ಇರ್ತಾರೆ ಮೊದ್ಲೆ. ಈಗ ನೀವೇ ಹೇಳ್ರಿ, ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಹೋರಾಟ ಆದ್ರೂ ಯಾವ್ದಾದ್ರು ದೊಡ್ಡ ಶ್ರೀಮಂತ ಸಿನಿಮಾ ನಟರು, ಕ್ರೀಡಾಪಟುಗಳು ಯಾರಾದ್ರೂ ಮಾತಾಡಿದಾರ? ಯಾರು ಮಾತಾಡಿಲ್ಲ. ನಾನು ಹಿಂದೆ ಕೆಲವೊಬ್ಬ ದೊಡ್ಡ ನಟರ ಅಭಿಮಾನಿ ಆಗಿದ್ದೆ. ಆಮೇಲೆ ನಾನು ನಂಬಿರೋ ಪಾಪ ನಟರು ಇಬ್ರು ತೀರ್ಕೊಂಡಿದ್ದಾರೆ ಬಿಡ್ರಿ, ಅವ್ರು ಒಳ್ಳೆಯವರಿದ್ರು. ಕ್ರೀಡಾಪಟು ಅಭಿಮಾನಿಗಳು ಕೂಡ ಆಗಿದ್ದೆ ನಾನು. ಸಚಿನ್ ತೆಂಡೂಲ್ಕರ್ ಅವ್ರ ದೊಡ್ಡ ಅಭಿಮಾನಿ ನಾನು. ಯಾವ ಲೆವೆಲ್ ಅಭಿಮಾನಿ ಅಂತ ಅಂದ್ರೆ, ಅವ್ರು ಕ್ರಿಕೆಟ್ ಬಿಟ್ಟ ಮೇಲೆ ಕ್ರಿಕೆಟೇ ನೋಡಿಲ್ಲ ನಾನು. 2015ರಲ್ಲಿ ಕ್ರಿಕೆಟ್ ಬಿಟ್ರು ಅವರು, ಆಮೇಲೆ ಕ್ರಿಕೆಟೇ ನೋಡ್ಲಿಲ್ಲ. ಬಟ್ IPL ಏನ್ ಆರಂಭ ಆಯ್ತಲ್ಲ, ಅದ್ರಲ್ಲಿ ಇದು ಬರೋಕ್ ಸ್ಟಾರ್ಟ್ ಆಯ್ತು. ಏನ್ ಹೇಳ್ರಿ, Dream11 ಅವೆಲ್ಲ ಬರುತ್ತಲ್ಲ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಸಚಿನ್ ತೆಂಡೂಲ್ಕರ್. ಅದರಿಂದ ಜನರಿಗೆ ತೊಂದರೆ ಆಯ್ತೋ ಇಲ್ವೋ, ಬಟ್ ಕಾಮನ್ ಸೆನ್ಸ್ ಬೇಡ ಒಬ್ಬ ಕ್ರಿಕೆಟ್ ಪಟುವಾಗಿ, ಕ್ರಿಕೆಟ್ ದೇವ್ರು ಅಂತ ಕರಿತೀವಿ ನಾವು. ಆಮೇಲೆ ಹೋರಾಟಗಳು ನಡೆದ್ರೆ ದೇಶದಲ್ಲಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದು. ಇಂಥವ್ರನ್ನ ನಾವ್ಯಾಕೆ ನಂಬೇಕಷ್ಟು? ಹಾಗಾಗಿ ಇವತ್ತು ನಾನೇನ್ ಮಾಡ್ತೀನಿ ಅಂದ್ರೆ, ಅವರಲ್ಲಿ ಏನ್ ಒಳ್ಳೆ ಗುಣ ಇದೆ ಅದನ್ನ ತಗೊಳ್ಳೋದು, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಳ್ಳೋದು, ನಾವು ಬೆಳೆಯೋದಷ್ಟೇ. ಯಾರನ್ನು ಆರಾಧಿಸಬಾರ್ದು ನಾವು, ಸರಿನಾ? ಸೊ ಇದಿಷ್ಟು ಕ್ಲಾರಿಟಿ ಇರಲಿ ನಿಮಗೆ. ಲೆಫ್ಟಿಸ್ಟ್ ಅಂದ್ರೆ ಯಾರು, ರೈಟಿಸ್ಟ್ ಅಂದ್ರೆ ಯಾರು, ಸೋಷಿಯಲಿಸ್ಟ್ ಅಂದ್ರೆ ಯಾರು. ಆಮೇಲೆ ಇನ್ನೊಂದು, ಇಲ್ಲಿ ಇವರು ಸಂಪ್ರದಾಯವನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ನಮ್ಗೇನು ಸಂಪ್ರದಾಯ ಇರಬಾರ್ದು, ಪೂಜೆ ಪುನಸ್ಕಾರ ಏನು ಇರಬಾರ್ದು, ಅದು ತಪ್ಪು ಇವ್ರದು. ಆಮೇಲೆ ಇವರು ಅತಿಯಾದ ಸಂಪ್ರದಾಯವಾದ. ಸೊ ನಮ್ಮ ಜಗತ್ತು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಎಲ್ರೂ ಇರ್ಬೇಕು. ರೈಟಿಸ್ಟು ಇರಬೇಕು, ಸೋಷಿಯಲಿಸ್ಟು ಇರಬೇಕು, ಲೆಫ್ಟಿಸ್ಟು ಇರಬೇಕು. ಇವ್ರ ಅತಿಯಾದ್ರೂ ಡೇಂಜರ್ ದೇಶಕ್ಕೆ, ಇವ್ರ ಅತಿಯಾದ್ರೂ ಡೇಂಜರು, ಇವ್ರ ಅತಿಯಾದ್ರೂ ಡೇಂಜರ್. ಎಲ್ರೂ ಇರಬೇಕು, ಅವಾಗಲೇ ಚೆನ್ನಾಗಿರುತ್ತೆ ನಮ್ಮ ದೇಶ. ಓಕೆ, ಸೊ ಈ ತರ ಎಲ್ಲ ಇದೆ. ಮತ್ತೆ ಇವ್ರು ಕ್ಯಾಪಿಟಲಿಸ್ಟ್ ಇಲ್ಲ ಅನ್ಕೊಡ್ರಿ, ವಿಜ್ಞಾನನೇ ಮುಂದುವರಿಯಲ್ಲ ಜಗತ್ನಲ್ಲಿ. ಯಾಕೆ? ದುಡ್ಡು ಹಾಕೋರು ಯಾರು ಇನ್ವೆನ್ಷನ್ಗೆ? ಅವರೇ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು ಎಲ್ರೂ ಇರಬೇಕು. ಇವರೇ ಶ್ರೇಷ್ಠ ಅಂತ ಅನ್ಕೊಂಡ್ವಿ, ಅದು ತಪ್ಪು ನೋಡ್ರಿ. ಇವರೇ ಶ್ರೇಷ್ಠ ಅಂತ ಅನ್ಕೊಂಡ್ವಿ, ಅದು ನಾವು ಮಾಡುವಂತ ದೊಡ್ಡ ತಪ್ಪು. ಈ ತರ ಎಲ್ಲ ಇದೆ ಸಿದ್ಧಾಂತ. ಇದು UPSC ನಲ್ಲಿ ಮಾತ್ರ ಸ್ಟಡಿ ಮಾಡೋದು ಗೊತ್ತಾಗತ್ತೆ. ಕಲ್ತಿದ್ರೆ ಈವರೆಗೆಲ್ಲಾದ್ರೂ ಗೊತ್ತಿತ್ತಾ ಇದ್ರ ಬಗ್ಗೆ? ನಿಮಗೆ ಗೊತ್ತಿರಲ್ಲ, ತುಂಬಾ ಕಡಿಮೆ. ಯಾರು ಈ ಹಿಸ್ಟ್ರಿನಲ್ಲಿ ಇದನ್ನ ಓದಿರ್ತಾರಲ್ಲ, BA BCom ಗಳಲ್ಲಿ, ಅಂತವ್ರಿಗೆ ಕೆಲವೊಬ್ರು ಗೊತ್ತಿರುತ್ತೆ ಅಷ್ಟೇ. ಸೊ ಹೀಗೆಲ್ಲ ಇದೆ, ಇದು ತುಂಬಾ ಆಳವಾಗಿದೆ. ಇನ್ನೂ ಬಹಳ ಇದೆ, ನಾನು ಬೇಸಿಕ್ ಹೇಳಿರೋದಷ್ಟೇ, ಇನ್ನೂ ಬಹಳ ಆಳವಾಗಿದೆ ಅದು. ನೆಕ್ಸ್ಟ್ ಇನ್ನೂ ಒಂದು ಹೇಳ್ತೀನಿ, ದೇವರು ಅಂತ ಅನ್ನುವಂತ ಒಂದು ಪ್ರಶ್ನೆ ಬಂದ್ರೆ, ದೇವರು ಇದ್ದಾನೋ ಇಲ್ವೋ ಅನ್ನುವಂತ ಒಂದು ಪ್ರಶ್ನೆನ ಬುದ್ಧನನ್ನು ಹೋಗಿ ಕೇಳ್ತಾರೆ. ಒಬ್ರು ಹೋಗಿ ಕೇಳ್ತಾರೆ, ದೇವ್ರ ಇದಾನ ಅಂತ ಕೇಳ್ತಾರೆ. ಬುದ್ಧ ಹೌದು ಅಂತಾನೆ. ಮತ್ತೊಬ್ಬರು ಬರ್ತಾರೆ, ದೇವ್ರ ಇದಾನ ಅಂತ, ದೇವ್ರ ಇಲ್ಲ ಅಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾನೆ ಬುದ್ಧ. ಅಷ್ಟೇ. ದೇವ್ರು ಇರೋರ್ಗಿದಾನೆ, ಇಲ್ಲ ಅನ್ನೋರ್ಗಿಲ್ಲ.
ಅವರವ್ರ ವೈಯಕ್ತಿಕವಾದ ಅಭಿಪ್ರಾಯ. ಇಷ್ಟ ಇದ್ರೆ ಇಷ್ಟಪಡ್ರಿ, ನಂಬಿದ್ರೆ ನಂಬ್ರಿ, ಬಿಟ್ರೆ ಬಿಡ್ರಿ. ಆದ್ರೆ ಯಾವತ್ತು ಜಗತ್ತಿನಲ್ಲಿ ಕೆಲಸ ಮಾಡೋದೇನು ಅಂತ ಅಂದ್ರೆ ನಂಬಿಕೆ. ಸೊ ಇದ್ರ ಮೇಲೆನೆ ಇಂಗ್ಲಿಷ್ ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಲಾ ಆಫ್ ಅಟ್ರಾಕ್ಷನ್. ಹೌದಲ್ವಾ? ಈಗ ನಮ್ಮ ಭಾರತದಲ್ಲಿ ಒಂದು ನಂಬಿಕೆ ಇದೆ, ಏನಂತ ಅಂದ್ರೆ ಏನಾದ್ರೂ ಅನಾರೋಗ್ಯ, ದೊಡ್ಡ ದೊಡ್ಡ ಅನಾರೋಗ್ಯಗಳು ಬಂದಾಗ, ವೈದ್ಯರ ಕೈ ಬಿಟ್ಟಾಗ ಹೋಗಿ ಇನ್ನು ಮುಂದೆ ಕೊನೆಗೆ ಏನ್ ಮಾಡ್ಬಿಡ್ತಾರೆ, ದೇವ್ರ ಹತ್ರ ಬೇಡ್ಕೊಳ್ತಾರೆ, ಜಪ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಜಪ ಮಾಡುವಾಗ ಏನಂತ ಮಾಡ್ತಾರೆ, ಸಂಕಲ್ಪ ಅಂತ ಮಾಡ್ತಾರೆ ಮೊದಲು, ನನಗಿದ ಬೇಕು ಅಂತ ಹೇಳಿ. ಮತ್ತೆ ಏನದು ಲಾ ಆಫ್ ಅಟ್ರಾಕ್ಷನ್ ಅಲ್ವಾ? ಸೊ ಭಾರತದಲ್ಲಿ ಲಾ ಆಫ್ ಭಕ್ತಿ ಅಂತ ಕರಿತೀವಿ, ವಿದೇಶಗಳಲ್ಲಿ ಅದನ್ನ ಏನಂತ ಕರೀತಾರೆ, ಲಾ ಆಫ್ ಅಟ್ರಾಕ್ಷನ್. ಇಷ್ಟ. ಸೊ ಆ ತರ ಇದೆ. ದಯವಿಟ್ಟು ಯಾರು ದೇವರನ್ನ ನಂಬುತ್ತೀರಿ, ನೀವು ನಂಬದೇ ಇರೋರನ್ನ ಬೈಬೇಡಿ, ಇನ್ ಯಾರು ನಂಬಲ್ಲ ಅವ್ರು ನಂಬೋರನ್ನ ಬೈಬೇಡಿ. ಅವಾಗ ನಮ್ ದೇಶ ಚೆನ್ನಾಗಿರುತ್ತೆ. ಸೊ ಈ ರಾಜಕಾರಣಿಗಳ ಆಟ ಆಡ್ತಾ ಇರೋದು ಇಲ್ಲೇ. ರಾಜಕಾರಣಿಗಳು ನಮ್ ಜೊತೆ ಯಾಕೆ ಆಟ ಆಡ್ತಾ ಇದಾರೆ ಅಂದ್ರೆ ಇದೇ ಕಾರಣಕ್ಕೆ. ನಮ್ಮ ವೈಯಕ್ತಿಕವಾದ ವಿಚಾರ ಅದು. ದೇವ್ರ ಅಂತ ಅಂದ್ರೆ ದೇವ್ರ ಮನೇಲಿ ಇರಬೇಕು, ಬೀದಿಲಿ ತಂದು ಚೆಲ್ಲಬಾರದು ದೇವ್ರನ್ನ. ಹೌದಲ್ವಾ? ಸೊ ಆತರ ಇರ್ಬೇಕು. ಈಗ ಚೀನಾ ಯಾಕೆ ಬೆಳೀತಾ ಇದೆ ಅಂದ್ರೆ ಅದೇ ಕಾರಣಕ್ಕೆ. ಚೀನಾದಲ್ಲಿ ಮನೆಗಳಲ್ಲಿ ಪೂಜೆ ಮಾಡಬಹುದು, ಹೊರಗಡೆ ಏನು ಮಾಡೋ ಹಾಗಿಲ್ಲ, ಮೆರವಣಿಗೆ ಗಿರವಣಿಗೆ ಎಲ್ಲ. ಬಟ್ ನಮ್ ದೇಶ ಹೇಗಿದೆ ನೋಡ್ರಿ, ಇಲ್ಲಿ ಮೆರವಣಿಗೆನೂ ಮಾಡ್ಬೋದು, ಏನ್ ತಪ್ಪಿಲ್ಲ. ಆದ್ರೆ ಆ ದೇವ್ರ ಹೆಸರು ಹೇಳ್ಕೊಂಡು ಇಲ್ಲಿ ರಾಜಕಾರಣ ಆಗಬಾರ್ದು ಅಷ್ಟೇ. ಬರುತ್ತೆ, ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರುತ್ತೆ. ನೀವು ಮುಂದೆ ಲೀಡರ್ಗಳಾಗ್ರಿ, ಅಧಿಕಾರಿಗಳಾಗ್ರಿ, ಎಲ್ರು ಸೇರಿ ಮಾಡೋಣ. ನೆಕ್ಸ್ಟ್, ಗಾಂಧೀಜಿ ಭಾರತಕ್ಕೆ ಬರ್ತಾರೆ. ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹವನ್ನ ಆರಂಭ ಮಾಡಿದ್ರು, ಅಲ್ಲಿ ಎವಾಲ್ವ್ ಆಯ್ತು. ಇದಾದ್ಮೇಲೆ ಭಾರತಕ್ಕೆ ಬಂದ್ರು. ಎಸ್ ನನ್ ಕರೆಕ್ಟ್ ಇದೆ, ಭಾರತಕ್ಕೆ ಬಂದ್ರು. ಯಾವಾಗ ಬರ್ತಾರಂತ ಅಂದ್ರೆ 9ನೇ ಜನವರಿ 1915. ಸುಮಾರು 111 ವರ್ಷಗಳ ಹಿಂದೆ ಬರ್ತಾರೆ ಭಾರತಕ್ಕೆ. His efforts in South Africa were well known not only among the educated but also among the masses. ಸೊ ಗಾಂಧೀಜಿಯವರು ಬಂದಾಗ ಗೊತ್ತಾಗಿರುತ್ತೆ ಭಾರತೀಯರಿಗೆ ಏನು ಅಂತ ಅಂದ್ರೆ ಇವರು ಸೌತ್ ಆಫ್ರಿಕಾದಲ್ಲಿ ಭಾರತೀಯರ ಪರವಾಗಿ ಹೋರಾಟ ಮಾಡಿದ್ದಾರೆ ಅಂತ ಗೊತ್ತಾಗಿರುತ್ತೆ. ಸೊ ಅದ್ರ ಹಿಂದಿನ ಶ್ರಮ ಯಾರ್ದಿರುತ್ತೆ, ಗೋಪಾಲ್ ಕೃಷ್ಣ ಗೋಖಲೆ ಅವರು. ಯಾಕಂದ್ರೆ ಅವ್ರ ದೇಶ ಎಲ್ಲ ತಿರುಗಿ ಹೇಳಿರ್ತಾರೆ. ಅವ್ರದೊಂದು ಟೀಮ್ ಇರುತ್ತಲ್ಲ, ಯಾವ್ದದು, ಗೋಪಾಲ್ ಕೃಷ್ಣ ಗೋಖಲೆ ಅವರು ಆರಂಭ ಮಾಡಿದಾರಲ್ಲ, ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ, ಅದು. ಓಕೆ, ಆಮೇಲೆ ಒಂದು ಪತ್ರಿಕೆ ಕೂಡ ಇತ್ತು ಅವ್ರದ್ದು, ಚೆಕ್ ಮಾಡ್ಕೊಡ್ರಿ ಆಮೇಲೆ. ಓಕೆ, ನೆಕ್ಸ್ಟ್, he decided to tour country for 1 year and see for himself the condition of the masses. ಗಾಂಧೀಜಿ ಏನ್ ನಿರ್ಧಾರ ಮಾಡ್ತಾರಂದ್ರೆ, ನಾನು ಒಂದು ವರ್ಷ ಈ ದೇಶವನ್ನ ತಿರುಗಬೇಕು. ಯಾಕಂದ್ರೆ ಅವಾಗ ಟೈಮ್ ತಗೊಳ್ತಾ ಇತ್ತು. ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಬೇಕು. ಅವಾಗೇನ್ ವಾಹನಗಳೇ ಇರ್ಲಿಲ್ಲ ನಮ್ಮ ದೇಶದಲ್ಲಿ. ಅವಾಗ ಕಡು ಬಡತನ. ನೋಡ್ಬೇಕು ನಮ್ ದೇಶದ ಕಂಡೀಷನ್ ಹೇಗಿದೆ, ಇಲ್ಲಿ ನಾವೇನೇನ್ ಮಾಡಬಹುದು ಅನ್ನುವಂತ ಒಂದು ಐಡಿಯಾನ ತಿಳ್ಕೊಳ್ಬೇಕಾಗಿತ್ತು ಅವರು. ಸೊ ಅಷ್ಟೊತ್ತಿಗೆ ಭಾರತದಲ್ಲೂ ಕೂಡ ಸ್ವಾತಂತ್ರ್ಯದ ಕಿಡಿ ಆರಂಭ ಆಗಿತ್ತು, ಹಂತ ಹಂತವಾಗಿ. ಹೇಗ್ ಕಿಡಿ ಆರಂಭ ಆಗಿತ್ತು ಹೇಳ್ರಿ? ಏನಾಗಿತ್ತು? ಹೋಮ್ ರೂಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗೋದಿತ್ತು. ಅದಕ್ಕಿಂತ ಹಿಂದೆ ಏನಾಗಿತ್ತು? ಅಲ್ಲ, ತುಂಬಾ ಹಿಂದೆ ಹೋದ್ರಿ ನೀವು. 10 ವರ್ಷದಲ್ಲಿ ಬಂಗಾಳ ವಿಭಜನೆಯನ್ನ ಘೋಷಣೆ ಮಾಡಿದ್ರು. ಮತ್ತೆ ಅವರು ಹೋರಾಟ ಮಾಡ್ತಾ ಇದ್ರು. ಮುಸ್ಲಿಂ ಲೀಗ್ ಆರಂಭ ಆಗಿತ್ತು. ಆಮೇಲೆ ಕೆಲವೊಂದು ಕ್ರಾಂತಿಕಾರಿ ಚಟುವಟಿಕೆಗಳಾಗಿದ್ದು ನೋಡ್ರಿ, ಕ್ರಾಂತಿಕಾರಿ ಚಟುವಟಿಕೆಗಳು. ಅವೆಲ್ಲ ಕೊಂದಿದ್ರಲ್ಲ ಕೆಲವೊಬ್ಬರನ್ನ. ಸೊ ಆ ತರ ಗಾಂಧೀಜಿಯವರು ಕೂಡ ಒಂದು ಐಡಿಯಾ ಸಿಕ್ಕಿತ್ತು. ಓಕೆ, ಏನಾಗಿದೆ ದೇಶದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಐಡಿಯಾ ಬಂದಿತ್ತು. ವೆರಿ ಗುಡ್ ಚಂದನ್. ಹಿತವಾದಿ ಅನ್ನುವಂತ ಪತ್ರಿಕೆ ನೋಡ್ರಿ, ಗೋಪಾಲ್ ಕೃಷ್ಣ ಗೋಖಲೆ ಅವ್ರದ್ದು. He also decided not to take any position on any political matter for at least 1 year. ಗಾಂಧೀಜಿಯವರು ಒಂದು ನಿರ್ಧಾರ ಮಾಡ್ತಾರೆ, 1 ವರ್ಷ ನಾನೇನು ನಿರ್ಧಾರ ಮಾಡಲ್ಲ, 1 ವರ್ಷ ಸುಮ್ಮನೆ ಇರ್ತೀನಿ, ಮೊದಲು ಅಬ್ಸರ್ವ್ ಮಾಡ್ತೀನಿ ಏನಾಗಿದೆ ದೇಶ ಅಂತ ತಿಳ್ಕೊಳ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಸರಿ, ಹಾಗಿದ್ರೆ ಗಾಂಧೀಜಿಯವ್ರಿಗೆ ವಯಸ್ಸು ಎಷ್ಟಿತ್ತು ಸ್ವಲ್ಪ ಚೆಕ್ ಮಾಡೋಣ ಬನ್ರಿ. 1869ರಲ್ಲಿ ಹುಟ್ಟಿದಾರ ಅವರು. 69ರಿಂದ 79, 89, 99, 109, ಆಮೇಲೆ 15ಕ್ಕೆ ಬಂದಿದ್ದಾರೆ ಇವರು. ಇಲ್ಲಿ 10 ವರ್ಷ 10 ವರ್ಷ 10 ವರ್ಷ 10 ವರ್ಷ ಪ್ಲಸ್ ಇಲ್ಲಿ 6 ವರ್ಷ. ಹೌದಲ್ಲ? ಎಷ್ಟು ವರ್ಷ ಅವ್ರಿಗೆ ಅವಾಗ? 46 ವರ್ಷ. 46 ವರ್ಷ ಆಗಿತ್ತು ನೋಡ್ರಿ ಅವ್ರಿಗೆ. ಅವಾಗ ಟೈಮ್ ತಗೊಂಡಿದ್ದಾರೆ ಅವ್ರು ಮತ್ತೊಂದು ವರ್ಷ ತಿರುಗಾಡೋಕೆ ದೇಶ. ಆಸ್ ಫಾರ್ ದ ಪೊಲಿಟಿಕಲ್ ಕರೆಂಟ್ prevalent at that time in India, he was convinced about the limitations of the moderate politics and was also not favor of home rule agitation, which was becoming popular at that time. ಅವಾಗ ಏನ್ ದೇಶದಲ್ಲಿ ರಾಜಕೀಯ ನಡೀತಾ ಇತ್ತಲ್ಲ, ಅದನ್ನು ಕೂಡ ಗಾಂಧೀಜಿಯವರು ಅಬ್ಸರ್ವ್ ಮಾಡಿದ್ರು. ಬಟ್ ಅವ್ರಿಗೆ ಅದು ಯಾಕೋ ಸರಿ ಕಂಡು ಬಂದಿರಲಿಲ್ಲ. ಅಷ್ಟೇ ಅಲ್ಲದೆ ಹೋಮ್ ರೂಲ್ ಅಜಿಟೇಷನ್, ಹೋಮ್ ರೂಲ್ ಸತ್ಯಾಗ್ರಹ ಹೋರಾಟ ಏನ್ ನಡೀತಾ ಇತ್ತಲ್ಲ, ಅದನ್ನು ಕೂಡ ಅಷ್ಟೊಂದು ಯಾಕೆ ಅವ್ರಿಗೆ ಇಷ್ಟಪಟ್ಟಿರ್ಲಿಲ್ಲ. He thought that it was not the best time to agitate for home rule and Britain was in the middle of war. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. 1914ರಿಂದ 1918 ನಡುವೆ ವಿಶ್ವಯುದ್ಧ ನಡೀತಾ ಇದೆ, 1ನೇ ವಿಶ್ವಯುದ್ಧ. ವಿಡಿಯೋ ನೋಡೋಕೆ ಹೇಳಿದೀನಿ, ನೋಡಿದಿರಿ? ವಿಶ್ವಯುದ್ಧ ನೋಡಿದಿರಿ? ನೋಡ್ರಿ, 1ನೇ ವಿಶ್ವಯುದ್ಧ
ಮತ್ತು ಎರಡನೇ ವಿಶ್ವ ಯುದ್ಧ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ವಿಡಿಯೋಗಳನ್ನ ನೋಡ್ರಿ. 10 ನಿಮಿಷದ್ದು ವಿಡಿಯೋಗಳಿರುತ್ತೆ, ಬಹಳಷ್ಟು ಚಾನೆಲ್ಗಳಲ್ಲಿ ಇದೆ ಯೂಟ್ಯೂಬ್ ಅಲ್ಲಿ. ವೆರಿ ಗುಡ್ ವಿಭಾ. ಸೊ ಏನ್ ಮಾಡ್ತಾರಂತ ಅಂದ್ರೆ ಗಾಂಧೀಜಿ ಅವ್ರು ಏನ್ ನಿರ್ಧಾರ ಮಾಡ್ತಾರೆ ಅವಾಗ, ಯಾಕೆ ನಾವು ಇಷ್ಟು ಸಡನ್ ಆಗಿ, ಮೊದಲೇ ಬ್ರಿಟಿಷರು ಕಷ್ಟದಲ್ಲಿದ್ದಾರೆ, ಅವರು ಯುದ್ಧ ಮಾಡ್ತಾ ಇದ್ದಾರೆ ಜರ್ಮನಿ ಜೊತೆ, ಯುದ್ಧದಲ್ಲಿರುವಾಗ ನಾವು ಅವ್ರಿಗೆ ಮತ್ತಷ್ಟು ಒತ್ತಾಯ ಮಾಡಬಾರ್ದು ಇಂಥ ಟೈಮಲ್ಲಿ ಅಂತ ನಿರ್ಧಾರ ಮಾಡ್ತಾರೆ. ಹಿ ವಾಸ್ ಕನ್ವಿನ್ಸ್ಡ್ ದಟ್ ದ ಓನ್ಲಿ ಟೆಕ್ನಿಕ್ ಕೇಪಬಲ್ ಆಫ್ ಮೀಟಿಂಗ್ ದ ನ್ಯಾಷನಲಿಸ್ಟ್ ಏಮ್ಸ್ ವಾಸ್ ನಾನ್ ವೈಲೆಂಟ್ ಸತ್ಯಾಗ್ರಹ. ಇಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ನಾವು ರಾಷ್ಟ್ರದ ತುಂಬಾ ರೀಚ್ ಆಗಬೇಕು ಅಂತ ಅಂದ್ರೆ ನಾನ್ ವೈಲೆಂಟ್ ಸತ್ಯಾಗ್ರಹವನ್ನೇ ಮಾಡ್ಬೇಕು ನಾವು. ಅಹಿಂಸೆಯ ಹೋರಾಟ ನಮ್ಮದಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ. He also said that he would join no more political organization unless it too accepted the creed of non-violent ಸತ್ಯಾಗ್ರಹ. ಓಕೆ, ಇಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷವನ್ನ ಸೇರಲ್ಲ ಎಲ್ಲಿವರೆಗೂ ಅಂತ ಅಂದ್ರೆ ಅದೇನಾಗ್ಬೇಕು, ಅದೇನು ಒಪ್ಕೊಳ್ಬೇಕು, ನಾನ್ ವೈಲೆಂಟ್ ಸತ್ಯಾಗ್ರಹನ ಒಪ್ಕೊಳ್ಬೇಕು ಅಂದಾಗ ಮಾತ್ರ ನಾನು ರಾಜಕೀಯ ಪಕ್ಷವನ್ನ ಸೇರ್ತೀನಿ ಅಂತಾರೆ. ಆಮೇಲೆ ಮುಂದೆ ಸೇರ್ತಾರೆ, ಯಾವ ಪಕ್ಷ ಸೇರ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸೇರ್ತಾರೆ. ಆಮೇಲೆ ಮುಂದೆ ಮತ್ತೊಂದು 15 ವರ್ಷ ಆದ್ಮೇಲೆ ಮತ್ತೆ ಅದಕ್ಕೂ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ ಅವರು. ರಾಜಕೀಯ ಪಕ್ಷದಲ್ಲಿ ಕೊನೆಗೆ ಉಳಿಯಲ್ಲ ಅವರು. ಓಕೆ, ನೆಕ್ಸ್ಟ್ ನೋಡಿ, ನೀವು ಭಾರತದ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ರೆ ಕೆಲವೊಬ್ರ ಬಗ್ಗೆ ತಿಳ್ಕೊಳ್ಬೇಕು. ಮೊದಲನೇದು ವಿವೇಕಾನಂದರು, ತುಂಬಾ ಮುಖ್ಯವಾದ ಪಾಯಿಂಟ್. ಎರಡನೇದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಓಕೆ, ಇವ್ರ ಬಗ್ಗೆ ಓದ್ಕೊಳ್ಬೇಕು ನೀವು. ಚರಿತ್ರೆಗಳನ್ನ ಒಂದು 200 ಪುಟಗಳ ಸ್ಟೋರಿಗಳ ಬುಕ್ ಅನ್ನ ಓದ್ಬೇಕು ನೀವು. ಆಮೇಲೆ ಗಾಂಧೀಜಿ ಅವ್ರ ಬಗ್ಗೆ. ನಾಲ್ಕನೇದು ಅರವಿಂದೋ ಘೋಷ್ ಅವ್ರ ಬಗ್ಗೆ. ಓಕೆ, ಐದನೇದು ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಆರನೇದು ಭಗತ್ ಸಿಂಗ್ ಅವ್ರ ಬಗ್ಗೆ. ಏಳನೇದು ಯಾರು, ಚಂದ್ರಶೇಖರ್ ಆಜಾದ್ ಅವ್ರ ಬಗ್ಗೆ. ಎಂಟನೇದು ಸಾವರ್ಕರ್ ಅವ್ರ ಬಗ್ಗೆ. ಇನ್ನು ಮತ್ತೆ ನಿಮ್ಗೆ ಯಾರ್ಯಾರು ಇಷ್ಟ ನೋಡ್ಕೊಡ್ರಿ, ಇವ್ರೆಲ್ಲ ಓದ್ಕೊಳ್ಬೇಕು ನೀವು. ಸ್ಟೋರಿ ಯಾಕೆ, ಏನೇನಾಯ್ತು ಕತೆ, ಇವ್ರ ಟೈಮಲ್ಲಿ ಏನೇನಾಗಿದೆ. ಇವರು ಮುಖ್ಯ ಲೀಡರ್ಗಳು ಇವರು ಆ ಟೈಮಲ್ಲಿ, ಬಿಗಿನಿಂಗ್ ಅಲ್ಲಿ. ಸಾವರ್ಕರ್ ಅವ್ರ ಬಗ್ಗೆ ನೀವು ಯಾಕೆ ಓದ್ಕೊಳ್ಬೇಕು ಅಂತ ಅಂದ್ರೆ, ಇವ್ರ ಬಿಗಿನಿಂಗ್ ಹೋರಾಟಗಳು ಹೇಗಿದ್ದು, ಮುಂದೆ ಏನ್ ಬದಲಾಯಿತು. ಆಮೇಲೆ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಓದ್ಬೇಕಾದಂತ ವ್ಯಕ್ತಿ ಅಂತ ಅಂದ್ರೆ ನೆಹರು ಅವ್ರ ಬಗ್ಗೆ. ಇವ್ರದೇ ಒಂದು ಪುಸ್ತಕ ಇದೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತ. ಇದನ್ನು ಓದ್ರಿ ಸಾಧ್ಯ ಆದ್ರೆ, ಇಂಗ್ಲಿಷ್ ಅಲ್ಲಿ ಇದೆ ಅದು, ಕನ್ನಡ ಅನುವಾದ ಇದ್ರೆ ನೋಡ್ರಿ. ನಾನು ಇನ್ನೂ ಓದಿಲ್ಲ, ಓದ್ಬೇಕು ಅದನ್ನ, ಡಿಸ್ಕವರಿ ಆಫ್ ಇಂಡಿಯಾ ಅಂತ ಹೇಳಿ. ಆಮೇಲೆ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ರಿ. ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ನಿಮ್ಗೆ ಭಾರತ ಅನ್ನುವಂತ ಒಂದು ಕಲ್ಪನೆ ಸಿಗುತ್ತೆ. ಓಕೆ, ಭಾರತ ಅಂದ್ರೆ ಏನು ಅನ್ನುವಂತ ಒಂದು ಸಣ್ಣ ಐಡಿಯಾ ಸಿಗುತ್ತೆ ನಿಮ್ಗೆ. ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು, ಭಾರತದಲ್ಲಿ ಆಗಿ ಹೋದಂತ ದೊಡ್ಡ ಲೀಡರ್ಗಳು ಇವರೆಲ್ಲ. ಅಬ್ದುಲ್ ಕಲಾಂ ಅಂತೂ ತುಂಬಾ ನೀವು ಇವರ ಅಗ್ನಿಯ ರೆಕ್ಕೆಗಳು ಬುಕ್ ಅಂತೂ ಕಂಪಲ್ಸರಿ ಎಲ್ಲರೂ ಓದ್ಬೇಕು. ಅಟಲ್ ಬಿಹಾರಿ ಅವ್ರ ವಾಜಪೇಯಿ ಬಗ್ಗೆನೂ ಕೂಡ ತುಂಬಾ ತಿಳ್ಕೊಳ್ಬೇಕು. ಈ ಹೇಗೆ ಕಾಂಗ್ರೆಸ್ ನಲ್ಲಿ ನೆಹರು ಇದ್ರಲ್ಲ, ಅದೇ ತರ ಬಿಜೆಪಿಲಿ ಇದ್ದಂತ ವ್ಯಕ್ತಿ ಇವರು. ಒಂದ್ ರೀತಿ ರತ್ನ ಅಂತಾರಲ್ಲ ಆ ತರ. ಏನಾಗಿರುತ್ತೆ, 1998ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಪ್ರಧಾನಮಂತ್ರಿಗಳಾದಾಗ ಅವ್ರಿಗೆ ಆ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ, ಫ್ಲೋರ್ ಟೆಸ್ಟ್ ಕರೀತಾರೆ. ಫ್ಲೋರ್ ಟೆಸ್ಟ್ ಅಂತ ಅಂದ್ರೆ ಬಹುಮತ ಯಾಚನೆ ಕರೀತಾರೆ. ಒಂದೇ ಒಂದು ಹೋಟ್ನಿಂದ ಸೋಲುತ್ತೆ ಅವ್ರ ಸರ್ಕಾರ. ಈ ಜಯಲಲಿತಾ ಅವ್ರು ಇರ್ತಾರಲ್ಲ ತಮಿಳ್ನಾಡಲ್ಲಿ, ಇವ್ರು ಏನ್ ಮಾಡ್ತಾರೆ, ಇವ್ರ ಪಕ್ಷದವ್ರು ಸಪೋರ್ಟ್ ಕೊಡಲ್ಲ ವಾಜಪೇಯಿ ಅವ್ರ ಸರ್ಕಾರಕ್ಕೆ. ಒಂದ್ ತಿಂಗಳು ಒಂದ್ ವರ್ಷನೋ ಅಷ್ಟೇ ಪ್ರಧಾನಿ ಆಗಿರ್ತಾರೆ ಅವ್ರು, ವಾಜಪೇಯಿ ಅವ್ರ ಅವಾಗ. ಸೊ ಅವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿತಾರೆ. ಅವ್ರು ತಗೊಳ್ಬೋದಾಗಿತ್ತಲ್ಲ, ತಗೊಳ್ಬೋದಾಗಿತ್ತಲ್ಲ. ಇವತ್ತು ಕೊಂಡು ತಗೊಳ್ತಾ ಇದಾರೆ ಗೊತ್ತಾ ನಿಮ್ಗೆ ದೇಶದಲ್ಲಿ. ಕಾಂಗ್ರೆಸ್ನವರು ಬಿಜೆಪಿ ಅವ್ರನ್ನ ಕೊಂಡು ತಗೊಳ್ತಾ ಇದಾರೆ, ಬಿಜೆಪಿ ಅವರು ಕಾಂಗ್ರೆಸ್ನವ್ರನ್ನ ಕೊಂಡು ತಗೊಳ್ತಾ ಇದಾರೆ. ಮೊನ್ನೆ MLC ಚುನಾವಣೆ ಆಯ್ತು ನಮ್ ರಾಜ್ಯದಲ್ಲಿ. ಓಕೆ, ಸುಮಾರು 11 ಜನ ಕ್ರಾಸ್ ವೋಟಿಂಗ್ ಮಾಡಿದ್ರು MLA-MLCಗಳು. ಅದನ್ನ ವಾಜಪೇಯಿ ಒಪ್ಲಿಲ್ಲ ಅವಾಗ, ನೆನ್ಪಿಟ್ಕೊಳ್ರಿ, ವಾಜಪೇಯಿ ಅವ್ರು ಒಪ್ಲಿಲ್ಲ. ಆಮೇಲೆ ಮುಂದೆ 1999ರಲ್ಲಿ ಚುನಾವಣೆ ಆಗತ್ತೆ, ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಅವಾಗ ವಾಜಪೇಯಿ ಅವರೇ ಪ್ರಧಾನಿ ಆಗ್ತಾರೆ. ಮತ್ತೆ 2004ರವರೆಗೂ ಒಳ್ಳೆ ಆಡಳಿತ ಕೊಡ್ತಾರೆ. ಒಂದು ಒಳ್ಳೆ ಆಡಳಿತ. ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಈ ಟೈಮಲ್ಲಿ, ನೆನ್ಪಿಟ್ಕೊಡ್ರಿ. ಮುಗೀತು, ಅದೇ ಲಾಸ್ಟ್. ಅದಾದ್ಮೇಲೆ ಮನಮೋಹನ್ ಸಿಂಗ್ ಅವರು. ಓಕೆ, ಈ ತರ ಎಲ್ಲ ಆಗ್ತಾ ಬಂದಿದೆ. ಮನಮೋಹನ್ ಸಿಂಗ್ ಅವ್ರಿಗೆ ಅಷ್ಟು ಫ್ರೀಡಮ್ ಇರ್ಲಿಲ್ಲ, ಅದು ಬೇರೆ ಇರುತ್ತೆ. ನೀವೆಲ್ಲ ತಿಳ್ಕೊಳ್ಬೇಕು. ಅಭಿನಂದನ್ ಅವ್ರ ಇಂಗ್ಲಿಷ್ ಅಲ್ಲಿ ಸತ್ಯಾಗ್ರಹ ಅದು ಹುಡುಕ್ಬೇಕು, ನೋಡೋಣ. ಆನಂದ್ ಅವ್ರ ಏನಿರ್ಬೋದು ಚೆಕ್ ಮಾಡ್ರಿ. ಸತ್ಯಾಗ್ರಹ ಇಂಗ್ಲಿಷ್ ಮೀನಿಂಗು ಅಜಿಟೇಷನ್, ಹೋರಾಟ ಅಂತ ಅನ್ಬೋದಷ್ಟೆ. ನೆಕ್ಸ್ಟ್
During 1917 and 18, Gandhi was involved in 3 struggles. One, Champarana Satyagraha. Second one, Ahmedabad mill strike. Third one, Kheda Satyagraha. Before the launch of Rowlatt Satyagraha. ಸೊ ಸೀರಿಯಲ್ ವೈಸ್ ನೆನ್ಪಿಟ್ಕೊಡ್ರಿ, ಗಾಂಧೀಜಿಯವರು ಭಾರತದಲ್ಲಿ ಭಾಗವಹಿಸಿದಂತಹ ಮೊದಲ ಹೋರಾಟ ಚಂಪಾರಣ ಸತ್ಯಾಗ್ರಹ, ಎರಡನೇದು ಅಹಮದಾಬಾದ್ ಮಿಲ್ ಸ್ಟ್ರೈಕ್, ಮೂರನೇದು ಖೇದಾ ಸತ್ಯಾಗ್ರಹ, ನಾಲ್ಕನೇದು ರೌಲತ್ ಕಾಯ್ದೆಯ ವಿರುದ್ಧದ ಹೋರಾಟ. ಅದನ್ನ ನಾವು ರೌಲತ್ ಏನೋ ಕರಿತೀವಿಪ್ಪ, ಮುಂದೆ ಬರುತ್ತೆ ಅದು ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ನೋಡ್ರಿ, ಚಂಪಾರಣ ಸತ್ಯಾಗ್ರಹ. ಗಾಂಧೀಜಿಯವರು ಭಾರತಕ್ಕೆ ಬಂದಿದ್ದಾರೆ. ಬಂದ ಮೇಲೆ 1 ವರ್ಷ ಭಾರತವನ್ನ ತಿರುಗಾಡಿದ್ರು. ಭಾರತವನ್ನ ತಿರುಗಾಡಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಭಾರತದಲ್ಲಿ ಅವಾಗ ಇದ್ದಂತಹ ಪ್ರಾಬ್ಲಮ್ ಅಂದ್ರೆ ಬರೀ ಸಿಸ್ಟಮ್ ಅಲ್ಲ, ಆಡಳಿತ ವ್ಯವಸ್ಥೆ ಮಾತ್ರ ಅಲ್ಲ, ಏನೇನ್ ಸಮಸ್ಯೆ ಇದು ಹೇಳ್ರಿ ನೋಡೋಣ. ಜಾತಿ ಅಸ್ಪೃಶ್ಯತೆ ತುಂಬಿ ತುಳುಕ್ತಾ ಇತ್ತು ಭಾರತದಲ್ಲಿ ಅವಾಗ. ಎರಡನೇದು. ಮೂರನೇದು ಶಿಕ್ಷಣ, ಮತ್ತೆ ಮೂಢನಂಬಿಕೆ, ಮತ್ತೆ ಹೇಳ್ರಿ, ಒಂದ್ 4-5 ಪಾಯಿಂಟ್ ಜನರೇಟ್ ಮಾಡೋಣ. ತಾರತಮ್ಯ, ಅದು ಇದರಲ್ಲಿ ಬಂತು ಜಾತಿಯಲ್ಲಿ. ಮತ್ತೆ ಸ್ಥಾನಮಾನ ಅಂತಾರೆ, ಅಂದ್ರೆ ಕ್ಲಾಸಸ್, ಬೇರೆ ವರ್ಗ, ಮೇಲು ಕೀಳು. ಮತ್ತೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಮಾಡ್ತಾ ಇದೀರಿ. ಆ ಟೈಮ್ ದೇಶದಲ್ಲಿ ಏನಿತ್ತು? ಬಡತನ ಇತ್ತಲ್ವಾ? ಅದು ಒಂದು ಗಂಭೀರ ಸಮಸ್ಯೆ ಅಲ್ವಾ ನಮ್ ದೇಶದಲ್ಲಿ, ಬಡತನ. ನೋಡ್ರಿ, ಇವೆಲ್ಲ ನೀವು ಪ್ರಬಂಧ ಬರೀಬೇಕು ಅಂದ್ರೆ ಹಿಂಗೆಲ್ಲ ಲಿಂಕ್ ಮಾಡ್ಬೇಕು ಪದಗಳನ್ನ. ಇಂತಹ ಸಮಯದಲ್ಲಿ ಗಾಂಧೀಜಿ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನ ಒಗ್ಗೂಡಿಸ್ತಾರೆ ಅಂತ ಹೇಳಿ. ಗಾಂಧಿ ವಾಸ್ ರಿಕ್ವೆಸ್ಟೆಡ್ ಬೈ ರಾಜ್ಕುಮಾರ್ ಶುಕ್ಲಾ ಅವರು ಕರೀತಾರೆ ಮಹಾತ್ಮ ಗಾಂಧೀಜಿ ಅವ್ರನ್ನ, ಬನ್ರಿ ಚಂಪಾರಣದಲ್ಲಿ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿ. ಚಂಪಾರಣ ಅನ್ನೋದು ಬಿಹಾರ್ನಲ್ಲಿ ಒಂದು ಪ್ಲೇಸ್ ಬರುತ್ತೆ, ಆ ಪ್ಲೇಸ್ ಅಲ್ಲಿ ಹೋರಾಟ ನಡೆದಿರುತ್ತೆ. ಓಕೆ, ಸೊ ಏನಾಗ್ತಾ ಇರುತ್ತೆ ಅಂತ ಅಂದ್ರೆ, ಇದು ರೈತರ ಭೂಮಿ. ಭಾರತದಿಂದ ಬ್ರಿಟನ್ಗೆ ಏನ್ ಹೋಗ್ತಾ ಇರುತ್ತೆ? ಕಚ್ಚಾ ಕಾಟನ್ ಹೋಗ್ತಾ ಇರುತ್ತೆ. ಸೊ ಕಾಟನ್ ಇಂದ ಏನ್ ರೆಡಿ ಮಾಡ್ತಾ ಇದಾರೆ ಅವರು? ಬಟ್ಟೆ ರೆಡಿ ಮಾಡೋಕ್ ಬಣ್ಣ ಬೇಕಲ್ವಾ? ಸೊ ಆ ಬಣ್ಣಕ್ಕೆ ಏನ್ ಹಾಕ್ಬೇಕಾಗಿತ್ತು ಅವರು? ಅವ್ರಿಗೆ ನೀಲಿ ಬಣ್ಣ ಬೇಕಾಗಿರುತ್ತೆ, ಇಂಡಿಗೋ ಅಂತ ಕರೀತಾರ. ಓಕೆ, ಸೊ ರೈತರಿಗೆ ಏನ್ ಹೇಳ್ತಾ ಇದ್ರು, ಫೋರ್ಸ್ ಮಾಡ್ತಾ ಇದ್ರು, ನೀವು ನೀಲಿ ಬೆಳೆಯನ್ನ ಬೆಳಿಬೇಕು. ಎಷ್ಟು ಬೆಳಿಬೇಕು ಅಂತಂದ್ರೆ ತೀನ್ ಕತಿಯ ಅಂತ ಅಂದ್ರೆ, ನಿಮ್ಮ ಹೊಲ 20 ಎಕರೆ ಇದೆ ಅಂತ ಅಂದ್ರೆ, ಇದು 20 ಎಕರೆ ಹೊಲ ಅನ್ಕೊಡ್ರಿ. ಇದರಲ್ಲಿ 3 ಎಕರೆ ನೀವೇನ್ ಬೆಳಿಬೇಕು? ಈ ನೀಲಿ ಬೆಳೆಯನ್ನ ಬೆಳಿಬೇಕು. ಇದರಿಂದ ಹೊಲ ಹಾಳಾಗ್ತಾ ಇತ್ತು ರೈತರದ್ದು. ಅವರು ಪ್ರತಿಭಟನೆ ಮಾಡ್ತಾ ಇದ್ರು, ಇಲ್ಲ ನಾವು ಮಾಡಲ್ಲ ಅಂತ ಹೇಳಿ. ಓಕೆ, ಸೊ ಇಂಡಿಗೋ ಪ್ಲಾಂಟರ್ಸ್ ಆಫ್ ಚಂಪಾರಣ, ಫಾರ್ಮರ್ಸ್ ಇನ್ ಕಾಂಟೆಕ್ಸ್ಟ್ ಆಫ್ ಇಂಡಿಗೋ ಪ್ಲಾಂಟರ್ಸ್. ಯುರೋಪಿಯನ್ ಪ್ಲಾಂಟರ್ಸ್ ಹ್ಯಾಡ್ ಬೀನ್ ಫೋರ್ಸಿಂಗ್ ಪೀಸನ್ಸ್ ಟು ಗ್ರೋ ಇಂಡಿಗೋ ಆನ್ 3/20 ಪಾರ್ಟ್ ಆಫ್ ದ ಟೋಟಲ್ ಲ್ಯಾಂಡ್ ಕಾಲ್ಡ್ ತೀನ್ ಕತಿಯಾ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಾನು ಹೇಳೋದು ಮರ್ತೆ ನಿಮಗೆ. ನೋಡಿ, ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ, ರೈತರು ಅವ್ರ ಭೂಮಿಯಲ್ಲಿ 3 ಎಕರೆ 20 ಎಕರೆ ಹೊಲ ಇತ್ತು ಅಂದ್ರೆ, ಅದರಲ್ಲಿ 3 ಎಕರೆಯಲ್ಲಿ ಏನ್ ಬೆಳಿಬೇಕು? ಇಂಡಿಗೋ ಬೆಳಿಬೇಕು ಅಂತ ಹೇಳಿದೆ. ರೈತರಲ್ಲ, ಆಕ್ಚುಲಿ ಪ್ಲಾಂಟರ್ಸ್. ಹೊಲ ಯಾರ್ದಿತ್ತದು? ಪ್ಲಾಂಟರ್ಸ್ದು, ರೈತರ ಭೂಮಿ ಅಲ್ಲ. ಅಲ್ಲಿ ಇವ್ರು ಕೂಲಿ ಆಳುಗಳು ಮಾತ್ರ ರೈತರು. ಇದು ಹೊಲ ಇವ್ರು ಆಳೋಗ್ ತಗೊಂಡ್ರಿ ಗೇಣಿ ಮಾಡೋದಂತಾರೆ. ಗೇಣಿ ಅಂದ್ರೆ ದುಡಿಮೆ, ಉಳುಮೆ. ರೈತರು ಏನ್ ಮಾಡಿದಾರೆ, ಇವನ್ ಹತ್ರ ಕೆಲಸ ಮಾಡೋಕ್ ಇದಾರೆ, ಅಲ್ಲಿ ಒಂದು 20 ಎಕರೆ ಇದೆ ಅಂತ ಅಂದ್ರೆ, ಅದ್ರಲ್ಲಿ ಅವ್ನು ಏನ್ ಹೇಳ್ತಾ ಇದ್ದಾನೆ, 3 ಎಕರೆ ಕಂಪಲ್ಸರಿ ನೀಲಿ ಬೆಳೆಯನ್ನ ಬೆಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾನ ಅಂತ. ಇದರಿಂದ ಆ ಭೂಮಿಯ, ಇಲ್ಲಿ ನೋಡಿ, ಇಲ್ಲಿ ಒಂದು ಆಹಾರದ ಧಾನ್ಯ ಬೆಳಿಬೇಕಾದಂತಹ ಭೂಮಿ ಏನಾಗ್ತಾ ಇದೆ? ನೀಲಿ ಬೆಳೆಗೆ ಹೋಗ್ತಾ ಇದೆ. ಆಹಾರದ ಕೊರತೆ ಆಯ್ತು ಅವ್ರಿಗೆ, ಮೊದಲನೇದು. ಎರಡನೇದು ಏನಾಗ್ತಾ ಇದೆ ಅಂದ್ರೆ, ಇದರಿಂದ ಈ ಭೂಮಿ ಕ್ವಾಲಿಟಿ ಕೂಡ ಹಾಳಾಗ್ತಾ ಇರುತ್ತೆ. ಮತ್ತೆ ಅವಾಗ ಹಸಿರು ಕ್ರಾಂತಿ ಇರಲಿಲ್ಲ, ಇದು ನೆನಪಿರ್ಬೇಕು ನಿಮಗೆ. ಇವತ್ತು ನಾವು 1 ಎಕರೆ ಹೊಲದಲ್ಲಿ ಒಂದು 40 ರಿಂದ 50 ಟನ್ ಆದ್ರೂ ಕಬ್ಬು ಬೆಳಿಬಹುದಾ? ಬೆಳಿತೀವಷ್ಟು, 40-50 ಟನ್ ಬೆಳಿತೀವಿ ಆರಾಮಾಗಿ. ಅವತ್ತಿನ ಕಾಲದಲ್ಲಿ ಅದೆಲ್ಲ ಇರ್ಲಿಲ್ಲ. ಸಾವಯವ ಗೊಬ್ಬರ, ನೀರಾವರಿ ಸರಿಯಾಗಿರ್ಲಿಲ್ಲ, ಮಳೆ ಬಂದ್ರೆ ಬಂತು, ಇಲ್ಲ ಅಂದ್ರೆ ಇಲ್ಲ. ಒಂದು 10-15 ಎಕರೆ ಬೆಳೆಯೋರು ಕಬ್ಬಿನ ವಿಧಾನದಲ್ಲಿ ಎಕ್ಸಾಂಪಲ್ ಹೇಳಿದೆ. ಇವತ್ತು ನಾವು 10 ಚೀಲ ಬೆಳಿತಾ ಇದೀವಿ ಅಂದ್ರೆ, ಅವಾಗ ಒಂದು 2-3 ಚೀಲ ಮಾತ್ರ ಬೆಳಿತಾ ಇದ್ರು. ಕ್ಷಾಮ ಇರ್ತಾ ಇತ್ತು ಆಗಿನ ಕಾಲದಲ್ಲಿ. ಸೊ ರೈತರು ವಿರೋಧ ಮಾಡ್ತಾ ಇದಾರೆ, ಅದನ್ನ ನಾವು ಬೆಳೆಯಲ್ಲ ಅಂತ ಹೇಳಿ. ಓಕೆ, ಸೊ ತೀನ್ ಕತಿಯಾ ಸಿಸ್ಟಮ್ ಅಂತ ಅಂದ್ರೆ ಏನು? 3/20, 20 ಭಾಗ ಏನ್ ಭೂಮಿ ಇದೆಯಲ್ಲ, ಅದರಲ್ಲಿ 3 ಭಾಗ ಇಂಡಿಗೋಣ ಬೆಳೀರಿ ಅಂತ ಒತ್ತಾಯ ಮಾಡ್ತಾ ಇದ್ರು ಅವರು. ಮುಂದೆ ಏನಾಗುತ್ತಂತ ಅಂದ್ರೆ, ವೆನ್ ಟುವರ್ಡ್ಸ್ ದ ಎಂಡ್ ಆಫ್ 19th century, ಅದು ಮೊದಲು ಹೋರಾಟ ಇತ್ತು. ಮುಂದೆ ಏನಾಯ್ತು ಬರ್ತಾ ಅಂತ ಅಂದ್ರೆ, ಎಂಡ್ ಆಫ್ ದ 19th century, ಜರ್ಮನ್ ಸಿಂಥೆಟಿಕ್ ಡೈಸ್ ರಿಪ್ಲೇಸ್ಡ್ ಇಂಡಿಗೋ. ಜರ್ಮನಿಯಲ್ಲಿ ಸಿಂಥೆಟಿಕ್ ಬಣ್ಣಗಳು ಬಂದ್ಬಿಡುತ್ತೆ, ಕೃತಕ ಬಣ್ಣಗಳನ್ನ ರೆಡಿ ಮಾಡ್ತಾರೆ ಜರ್ಮನಿಯಲ್ಲಿ. ದ ಯುರೋಪಿಯನ್ ಪ್ಲಾಂಟರ್ಸ್ ಡ್ಯಾಮೇಜ್ಡ್ ಹೈ ರೆಂಟ್ಸ್ ಅಂಡ್ ಇಲ್ಲಿಗಲ್ ಡ್ಯೂಸ್ ಫ್ರಮ್ ದ ಪೀಸನ್ಸ್, ಡಿಮ್ಯಾಂಡೆಡ್
high rents and illegal dues from the peasants in order to maximize their profit before the peasants could shift to other crops. ನೋಡಿ ಏನಾಗ್ತಾ ಇದೆ ಅಂತ ಅಂದ್ರೆ ಈಗ 18ನೇ ಶತಮಾನದ ಆರಂಭದಿಂದ ರೈತರ ಹತ್ರ ಏನ್ ಬೆಳೆಸ್ತಾ ಇದಾರೆ, ಅವರು ನೀಲಿ ಬೆಳೆಯನ್ನ ಬೆಳೆಸ್ತಾ ಇದಾರೆ. ಆಮೇಲೆ ಈಗ 18ನೇ ಶತಮಾನ 19ನೇ ಶತಮಾನ ಮುಗಿಯೋಕ್ ಬಂತು ಅಂದ್ರೆ 1880 1890 ಈ ಟೈಮಲ್ಲಿ ಅವಾಗ ಜರ್ಮನಿ ಏನ್ ಬಂತು, ಕೃತಕ ಬಣ್ಣ ತಯಾರು ಮಾಡೋದು ಬಂತು. ಅಲ್ಲಿಂದಾನೇ ಡೈರೆಕ್ಟ್ ಬ್ರಿಟನ್ ಹೋಗೋಕ್ ಆರಂಭ ಆಯ್ತು ಬಣ್ಣ. ಇನ್ನು ಈ ಭಾಗದ ರೈತರಿದಾರಲ್ಲ, ಇವರಿಂದ ವಸೂಲಿ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ ಇವರು ಪ್ಲಾಂಟರ್ಗಳು. ನಮಗೆ ಇನ್ನಷ್ಟು ನೀವು ಟ್ಯಾಕ್ಸ್ ಕೊಡ್ರಿ, ನಮಗೆ ಎಲ್ಲಿ ನಷ್ಟ ಆಗಿದೆ ನೀವು ತುಂಬ ಕೊಡ್ರಿ ಅಂತ ಒತ್ತಾಯ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ನಮಗೆ ರೆಂಟ್ ಜಾಸ್ತಿ ಕೊಡ್ರಿ ನೀವು ಅಂತ ಹೇಳಿ. ಅವಾಗ ಪಾಪ ರೈತರ ಬಳಿ ದುಡ್ಡು ಇರಲ್ಲ. ಆಲ್ಸೋ ಪೀಸೆಂಟ್ಸ್ ವರ್ ಫೋರ್ಸ್ಡ್ ಟು ಸೆಲ್ ಪ್ರೊಡ್ಯೂಸ್ ಅಟ್ ಪ್ರೈಸಸ್ ಫಿಕ್ಸ್ಡ್ ಬೈ ದ ಯುರೋಪಿಯನ್ಸ್. ಆ ರೈತರು ಬೆಳೆದಂತ ಬೆಲೆಗಳನ್ನ ಅವರೇ ಫಿಕ್ಸ್ ಮಾಡ್ಕೊಂಡಂತ ಬೆಲೆಗೆ ತಗೊಳ್ತಾರೆ ಯುರೋಪಿಯನ್ ಅವರು. ಓಕೆ, ಇಂಡಿಗೋ ಕಲ್ಟಿವೇಶನ್ ವಾಸ್ ಡೆಸ್ಟ್ರಾಯಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ದ ಲ್ಯಾಂಡ್ ವಿಚ್ ವಾಸ್ ಇನ್ ದ ಮೇನ್ ರೀಸನ್ ಫಾರ್ ದ ಪೀಸೆಂಟ್ಸ್ ಪ್ರೊಟೆಸ್ಟ್. ಓಕೆ, ರೈತರ ಹೋರಾಟಕ್ಕೆ ಮುಖ್ಯ ಕಾರಣವಾದಂತ ಒಂದು ಸಂಗತಿ ಏನಂತ ಅಂದ್ರೆ ಆ ಇಂಡಿಗೋ ಕಲ್ಟಿವೇಶನ್, ಆ ನೀಲಿ ಬೆಳೆಯನ್ನ ಏನ್ ಬೆಳೀತಾ ಇದ್ರಲ್ಲ, ಸೊ ಆ ನೀಲಿ ಬೆಳೆ ಏನಾಗಿತ್ತು ಅಂತಂದ್ರೆ ಆ ಭೂಮಿಯ ಕ್ವಾಲಿಟಿಯನ್ನು ಹಾಳು ಮಾಡ್ತಾ ಇತ್ತು. When the authorities ordered him to leave, ಗಾಂಧಿ ಡಿಫೈಡ್ ದ ಆರ್ಡರ್. ನೋಡಿ, ಇಲ್ಲೂ ಕೂಡ ಅದನ್ನೇ ಮಾಡಿದಾರಲ್ವಾ. ಏನ್ ಹೇಳಿದಾರೆ ಅಂದ್ರೆ ಗಾಂಧೀಜಿಗೆ ನೀವ್ ಇಲ್ಲಿಂದ ಹೋಗ್ರಿ ಅಂತ ಹೇಳಿದಾರೆ. ಗಾಂಧೀಜಿ ಅವ್ರನ್ನ ಅಲ್ಲಿ ಯಾರು ಕರ್ಕೊಂಡ್ ಬಂದ್ರು, ರಾಜ್ಕುಮಾರ್ ಶುಕ್ಲಾ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಅಧಿಕಾರಿಗಳು ಗಾಂಧೀಜಿ ಅವ್ರಿಗೆ ನೀವು ಹೋಗ್ರಿ ಇಲ್ಲಿಂದ ಅಂತ ಹೇಳಿ, ಜಾಗ ಖಾಲಿ ಮಾಡ್ರಿ ಅಂತ ಹೇಳ್ತಾರೆ. ಬಟ್ ಗಾಂಧೀಜಿ ಏನ್ ಮಾಡ್ತಾರೆ, ಅದನ್ನ ಡಿಫೈಡ್. ಡಿಫೈಡ್ ಅಂತ ಅಂದ್ರೆ ನಿನ್ನೆ ಬಂದಿದೆ ಪದ ಇದು, ಧಿಕ್ಕರಿಸು. ಪದಗಳನ್ನ ಎರಡನೇ ಸಾರಿ ಬಂದಾಗ ನೀವು ತಪ್ಪು ಆಗಿಲ್ಲ ಆ ಪದ, ಫಸ್ಟ್ ಟೈಮ್ ಅಷ್ಟೇ. ಎರಡನೇ ಸಾರಿ ಬಂತು ಅಂದ್ರೆ ಗೊತ್ತಿರ್ಬೇಕು ಆ ಪದದ ಅರ್ಥ. ಗಾಂಧೀಜಿ ಏನ್ ಮಾಡ್ತಾರೆ, ಧಿಕ್ಕರಿಸ್ತಾರೆ ಅದನ್ನ. ಡಿಫೈಡ್ ದ ಆರ್ಡರ್, ಪ್ರಿಫರ್ ಟು ಫೇಸ್ ದ ಪನಿಷ್ಮೆಂಟ್. ಅದೇನ್ ಶಿಕ್ಷೆ ಕೊಡ್ರಿ ಅಂತ ಗಾಂಧೀಜಿ ಅವರು ಆ ಪ್ಲೇಸ್ಗೆ ಹೋಗ್ತಾರೆ. ಗಾಂಧಿ ವಾಸ್ ಅರೆಸ್ಟೆಡ್ ಬಟ್ ದೆನ್ ಲೇಟರ್ ರಿಲೀಸ್ಡ್ ಬೈ ದ ಮ್ಯಾಜಿಸ್ಟ್ರೇಟ್. ಗಾಂಧೀಜಿ ಅವ್ರನ್ನ ಅರೆಸ್ಟ್ ಮಾಡ್ಲಾಗತ್ತೆ, ಮುಂದೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಬಿಡುಗಡೆ ಮಾಡಿಸ್ತಾರೆ. ಓಕೆ, ಮ್ಯಾಜಿಸ್ಟ್ರೇಟ್ ಅಂತ ಅಂದ್ರೆ ಜಡ್ಜ್ ಅವರು, ಕೋರ್ಟ್ ಹೋಗುತ್ತದ ಪ್ರಕರಣ, ಜಡ್ಜ್ ಅವರು ಬಿಡುಗಡೆ ಮಾಡ್ತಾರೆ. ದಿಸ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಆಫ್ ಅನ್ ಅನ್ಜಸ್ಟ್ ಆರ್ಡರ್. ನೋಡ್ರಿ, ಜಸ್ಟ್ ಅಂತ ಅಂದ್ರೆ ಎರಡು ಅರ್ಥ ಬರುತ್ತೆ, ಕೇವಲ ಮತ್ತು ನ್ಯಾಯ. ಇಲ್ಲಿ ಅನ್ಜಸ್ಟ್ ಅಂತ ಅಂದ್ರೆ ಅನ್ಯಾಯ, ನೆನ್ಪಿಟ್ಕೊಡ್ರಿ. ದಿಸ್ ಪ್ಯಾಸಿವ್ ರೆಸಿಸ್ಟೆನ್ಸ್, ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಏನಿತ್ತಲ್ಲ, ಇದು ಎದ್ರ ವಿರುದ್ಧ ಇತ್ತಿದು, ಅನ್ಜಸ್ಟ್ ಆರ್ಡರ್, ಸರ್ಕಾರದ ಒಂದು ಅನ್ಯಾಯದ ಒಂದು ಆದೇಶ ಇತ್ತಲ್ಲ, ವಾಸ್ ನಾವೆಲ್ ಮೆಥಡ್ ಆಟ್ ದಟ್ ಟೈಮ್. ನಾವೆಲ್, ತುಂಬಾ ಪ್ರಮುಖವಾದಂತಹ ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಮೆಥಡ್ ಆಗಿತ್ತದು. ದ ಗೌರ್ಮೆಂಟ್ ಅಪಾಯಿಂಟೆಡ್ ಅ ಕಮಿಟಿ, ದಟ್ ಈಸ್ ಇಂಡಿಗೋ ಕಮಿಷನ್, ಟು ಗೋ ಇನ್ ಟು ದ ಮ್ಯಾಟರ್ ಅಂಡ್ ನಾಮಿನೇಟ್ ಗಾಂಧಿ ಆಸ್ ಅ ಮೆಂಬರ್. ನೋಡ್ರಿ, ಬ್ರಿಟಿಷ್ ಸರ್ಕಾರನೇ ಕಮಿಟಿನ ಮಾಡಿದೆ ಅವಾಗ, ಇವತ್ತಿನ ಸರ್ಕಾರಗಳು ಮಾಡೋಕ್ ರೆಡಿ ಇಲ್ಲ. ಓಕೆ, ಗಾಂಧೀಜಿಯವ್ರನ್ನ ಸೇರಿಸ್ಕೊಂಡೆ ಒಂದು ಕಮಿಟಿ ಮಾಡ್ತಾರೆ. ಒಂದು ಕಮಿಟಿ ಮಾಡಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಸರಿ ಇದು ನೋಡೋಣ, ವಿಚಾರಣೆ ಮಾಡ್ರಿ, ಇದನ್ನ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ. ಗಾಂಧಿ ವಾಸ್ ಏಬಲ್ ಟು ಕನ್ವಿನ್ಸ್ ದ ಅಥಾರಿಟೀಸ್. ಗಾಂಧೀಜಿ ಅವರು ಅಲ್ಲಿ ಅಧಿಕಾರಿಗಳು ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಮನವೊಲಿಕೆ ಮಾಡ್ತಾರೆ. ದ್ಯಾಟ್ ತೀನ್ ಕತಿಯ ಶುಡ್ ಬಿ ಅಬಾಲಿಷ್ಡ್. ಈ ತೀನ್ ಕತಿಯ ಸಿಸ್ಟಮ್ ಏನಿದೆ ಇದೇನಾಗಬೇಕು, ಅಬಾಲಿಷ್ ಅಂತ ಅಂದ್ರೆ, ಅಬಾಲಿಷ್ ಅಂದ್ರೆ ಏನು, ರದ್ದಾಗಬೇಕು. ಅಂಡ್ that the peasants should be compensated for the illegal dues extracted from them. Illegal dues ಅಂದ್ರೆ ಆ ಒಂದು ಡ್ಯೂಗಳಂದ್ರೆ ಬಾಕಿ ಹಣವನ್ನ ಏನು ವಸೂಲಿ ಮಾಡ್ಕೊಂಡಿರ್ತಾರಲ್ಲ ಬ್ರಿಟಿಷರು, ಅದನ್ನು ವಾಪಸ್ ಕೊಡಬೇಕು ಅವರಿಗೆ ಅಂತ ಗಾಂಧೀಜಿಯವರು ಒತ್ತಾಯ ಮಾಡ್ತಾರೆ. ಆಸ್ ಕಾಂಪ್ರಮೈಸ್ ವಿತ್ ದ ಪ್ಲಾಂಟರ್ಸ್, he agreed that only 25% of the money taken should be compensated. ಓಕೆ, ಜನ ಏನ್ ಅವರು ಬ್ರಿಟಿಷರ್ ಏನ್ ತಗೊಂಡಿದ್ರಲ್ಲ ದುಡ್ಡು, ಅದರಲ್ಲಿ 25% ಅನ್ನ ವಾಪಸ್ ಕೊಡಿಸುವಂತ ಕೆಲಸವನ್ನ ಗಾಂಧೀಜಿಯವರು ಇದರಲ್ಲಿ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಇದ್ದಂತ ಪ್ರಮುಖ ಲೀಡರ್ಗಳು ನೋಡಿ, ರಾಜೇಂದ್ರ ಪ್ರಸಾದ್, ಮಹಾದೇವ್ ದೇಸಾಯಿ, ಬ್ರಜ್ ಕಿಶೋರ್ ಪ್ರಸಾದ್, ಅನುರಾಗ್ ನಾರಾಯಣ್ ಸಿನ್ಹಾ, ರಾಮ್ ನವಮಿ ಪ್ರಸಾದ್, ಮಜೂರ್ ಉಲ್ ಹಕ್, ನರಹರಿ ಪಾರೇಖ್, ಜೆ ಬಿ ಕೃಪಲಾನಿ, ಆಮೇಲೆ ಶ್ಯಾಮ್ ಭೂಷರಣ್ ವರ್ಮಾ ಅವರು. ಓಕೆ, ಇದನ್ನ ನೆನ್ಪಿಟ್ಕೊಳಕ್ ಒಂದು ಕೋಡ್ ಇದೆ, ರಾಮ ನಿಜ ಸಾರು. ನಮ್ಮ ವಿದ್ಯಾರ್ಥಿ ಹೇಳಿದ್ರು ಇದನ್ನ ಕೋಡು ಹಿಂದಿನ ಕ್ಲಾಸ್ ಅಲ್ಲಿ. ರಾಜೇಂದ್ರ ಪ್ರಸಾದ್, ಅಂದ್ರೆ ರಾಜೇಂದ್ರ ಪ್ರಸಾದ್, ಅಂದ್ರೆ ಮಹಾದೇವ, ಅಂದ್ರೆ ಬ್ರಜ್ ಕಿಶೋರ್, ಅಂತ ಅಂದ್ರೆ ರಾಮ್ ನವಮಿ ಅವರು. ಓಕೆ, ಸಾರಿ, ಅನುರಾಗ್ ಅವರು, ಆಮೇಲೆ ರಾಮ್ ನವಮಿ ಪ್ರಸಾದ್ ಅವರು. ಇಲ್ಲಿ ನಿಜ ಅಂತ ಅಂದ್ರೆ ಅಂದ್ರೆ ಇದು ಮತ್ತೆ ಮಜೂರ್ ಉಲ್ ಹಕ್ ಅವರು, ನರಹರಿ ಪಾರೇಖ್ ಅವರು, ಅಂದ್ರೆ ಇಲ್ಲಿ ಜೆ ಅಂದ್ರೆ ಜೆ ಬಿ ಕೃಟ್ಲಾಣಿ, ಆಮೇಲೆ ಇವರು ಲಾಸ್ಟ್ ಅಂತ ಅಂದ್ರೆ ಇವರು. ಈ ತರ ಕೋಡ್ ಇದೆ ನೋಡ್ರಿ, ಬೇಕಾದ್ರೆ ನೆನ್ಪಿಟ್ಕೊಡ್ರಿ ಇದನ್ನ ಬಳಸ್ಕೊಂಡು. ಸೊ ಹಾಗಾದ್ರೆ ಗಾಂಧೀಜಿಯವರ ಮೊದಲ ಹೋರಾಟದಲ್ಲಿ ಗೆದ್ರಿಲ್ಲಿ.
ಇನ್ನು ಎರಡನೇ ಹೋರಾಟ ಅದು 1917ರಲ್ಲಿ ಆಯ್ತು. ಮುಂದೆ 1918ರಲ್ಲಿ ಇದು ಬರುತ್ತೆ. ಇದು ಫಸ್ಟ್ ಹಂಗರ್ ಸ್ಟ್ರೈಕ್ ಮಹಾತ್ಮ ಗಾಂಧೀಜಿ ಅವ್ರದ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಥಿಂಗ್, ಅದೇನು ಇಲ್ಲಿವರೆಗೂ ಮಾಡಿದ್ವಲ್ಲ ನಾವು, ಯಾವುದು ನಾವಲ್ಲ, ಗಾಂಧೀಜಿ ಅವ್ರು ಮಾಡಿದ್ರಲ್ಲ ಚಂಪಾರಣ ಸತ್ಯಾಗ್ರಹ. ಇದು ಫಸ್ಟ್ ಸಿವಿಲ್ ಡಿಸೋಬಿಡಿಯನ್ಸ್, ಮೊದಲ ಕಾನೂನು ಭಂಗ ಚಳವಳಿ. ಕಾನೂನು ಭಂಗ ಅಂತ ಯಾಕೆ ಕರೆದ್ರೆ ಅದನ್ನ, ಬ್ರಿಟಿಷರು ಅಲ್ಲಿ ಬರಬೇಡ್ರಿ ಅಂತ ಹೇಳಿರ್ತಾರೆ, ಇವ್ರು ಹೋಗ್ತಾರೆ ಕಾನೂನನ್ನ ಮುರಿತಾರೆ. ಅದೇ ಸಿವಿಲ್ ಡಿಸೋಬಿಡಿಯನ್ಸ್. ಗಾಂಧೀಜಿಯವರ ಮೊದಲ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂದ್ರೆ ಇದು. ಇನ್ನೊಂದು ದೊಡ್ಡ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಆಗತ್ತೆ 1930-31 ಟೈಮಲ್ಲಿ. ಆಮೇಲೆ ಅಹಮದಾಬಾದ್ ನಲ್ಲಿ ಮೊದಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ನೋಡೋಣ ಇಲ್ಲಿ ಏನಾಗಿದೆ ಸಮಸ್ಯೆ. ಅನ್ಲೈಕ್ ಚಂಪಾರಣ, ಅನ್ಲೈಕ್ ಚಂಪಾರಣ ಅಂತ ಅಂದ್ರೆ ಅಲ್ಲಂಗಲ್ಲ, ಬೇರೆ. ಇನ್ ದಿಸ್ ಕೇಸ್, ಈ ಪ್ರಕರಣದಲ್ಲಿ ಬೋತ್ ವರ್ಕರ್ಸ್ ಎಂಪ್ಲಾಯರ್ಸ್ ವರ್ ಇಂಡಿಯನ್ಸ್. ಇಲ್ಲಿ ಏನಾಗಿತ್ತು ಅಂತ ಅಂದ್ರೆ ಅಲ್ಲಿ ಬ್ರಿಟಿಷರ್ಸ್ ವರ್ಸಸ್ ಇಂಡಿಯನ್ಸ್ ಇತ್ತು, ಬಟ್ ಇಲ್ಲಿ ವರ್ಕರ್ಸ್ ವರ್ಸಸ್ ಎಂಪ್ಲಾಯರ್ಸ್ ಇದೆ. ಉದ್ಯೋಗದಾತರು ಉದ್ಯೋಗ ಮಾಡುವವರು ಅಂತ ಇಬ್ಬರ ನಡುವೆ ಇಲ್ಲಿ ಜಗಳ ಆರಂಭ ಆಗಿದೆ. ನೋಡೋಣ ಏನಾಗುತ್ತೆ. ಇನ್ನು ಮಾರ್ಚ್ 1918 ಮಾರ್ಚ್ ಅಲ್ಲಿ ಗಾಂಧಿ ಇಂಟರ್ವೀಡ್ ಇನ್ ಡಿಸ್ಪ್ಯೂಟ್ ಬಿಟ್ವೀನ್ ಕಾಟನ್ ಮಿಲ್ ಓನರ್ಸ್ ಆಫ್ ಅಹಮದಾಬಾದ್ ದ ವರ್ಕರ್ಸ್ ಓರ್ ದ ಇಶ್ಯೂ ಡಿಸ್ಕಂಟಿನ್ಯೂಯೇಷನ್ ಆಫ್ ದ ಪ್ಲೇಗ್ ಬೋನಸ್. ಇಲ್ಲಿ ಆಕ್ಚುಲಿ ಮೊದಲು ಏನಾಗುತ್ತೆ ಅದಕ್ಕಿಂತ ಮುಂಚೆ ಹೇಳ್ತೀನಿ ನಾನು ನಿಮಗೆ. ಅನ್ಸೂಯ ಸಾರಾಬಾಯಿ ಅವರು, ಇವರೊಬ್ರು ಸಾಮಾಜಿಕ ಹೋರಾಟಗಾರರು. ಅಂಬಾಲಾಲ್ ಸಾರಾಬಾಯಿ ಅವರ ಸಿಸ್ಟರ್ ಆಗಿದ್ರು ಇವರು. ಓಕೆ, ಅನ್ಸೂಯ ಸಾರಾಬಾಯಿ ಅವರು, ಇವ್ರು ಕರೀತಾರೆ ಗಾಂಧೀಜಿ ಅವರನ್ನ ಬನ್ರಿ ಅಂತ ಹೇಳಿ. ಸೊ ಏನಾಗಿತ್ತು ನೋಡೋಣ ಇಲ್ಲಿ. ಗಾಂಧಿ ಇಂಟರ್ಡ್ ಇನ್ ದ ಡಿಸ್ಪ್ಯೂಟ್ ಬಿಟ್ವೀನ್ ಕಾಟನ್ ಮಿಲ್ ಓನರ್ಸ್ ಆಫ್ ಅಹಮದಾಬಾದ್ ಅಂಡ್ ದ ವರ್ಕರ್ಸ್ ಓರ್ ದ ಇಶ್ಯೂ ಆಫ್ ಡಿಸ್ಕಂಟಿನ್ಯೂಷನ್ ಆಫ್ ದ ಪ್ಲೇಗ್ ಬೋನಸ್. ಏನ್ ಹೇಳಿರುತ್ತೆ, ಕಂಪನಿ ನಾವು ಪ್ಲೇಗ್ ಬೋನಸ್ ಕೊಡ್ತೀವಿ ಅಂತ ಹೇಳಿರುತ್ತೆ. ಬೋನಸ್ ಕೊಡ್ತೀವಿ ನಾವು, ಪ್ಲೇಗ್ ಅಂದ್ರೆ ರೋಗ, ಅದು ರೋಗ ಬಂದ ಟೈಮಲ್ಲಿ ನಾವು ಬೋನಸ್ ಕೊಡ್ತೀವಿ ಅಂತ ಹೇಳಿರುತ್ತೆ. ಕೊಟ್ಟಿರೋದಿಲ್ಲ, ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಅದನ್ನ. ಕಂಟಿನ್ಯೂ ಅಂದ್ರೆ ಮುಂದುವರೆಸು, ಡಿಸ್ಕಂಟಿನ್ಯೂ ಅಂದ್ರೆ ನಿಲ್ಲಿಸು ಅಂತ ಅರ್ಥ. ಸೊ ಅವಾಗ ಏನಾಗುತ್ತೆ ನೋಡ್ರಿ. ದ ವರ್ಕರ್ಸ್ ವರ್ ಡಿಮ್ಯಾಂಡಿಂಗ್ ರೈಸ್ ಆಫ್ 50% ಇನ್ ದೇರ್ ವೇಜಸ್. ಅವಾಗ ಸರಿ, ನೀವು ನಮಗೆ ಬೋನಸ್ ಕೊಡಲ್ಲ ಅಲ್ವಾ, ಹಾಗಿದ್ರೆ ವೇಜಸ್, ವೇಜ್ ಅಂದ್ರೆ ಸಂಬಳ, ಸ್ಯಾಲ್ರಿ, ವೇಜ್ ಅಂದ್ರೆ ಸಂಬಳ, ಸಂಬಳ ಜಾಸ್ತಿ ಮಾಡ್ರಿ 50% ಅಂತ ಅವ್ರು ಬೇಡಿಕೆ ಇಡ್ತಿದ್ದಾರೆ. ಸೊ ದ್ಯಾಟ್ ದೇ ಕುಡ್ ಮ್ಯಾನೇಜ್ ಇನ್ ದ ಟೈಮ್ಸ್ ಆಫ್ ವಾರ್ ಟೈಮ್ ಇನ್ಫ್ಲೇಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. 1918 ಬಂದಿದೆ ಈಗ. 1918 ಅಂದ್ರೆ 1914ರಲ್ಲಿ ಮೊದಲ ವಿಶ್ವ ಯುದ್ಧ ಆರಂಭ ಆಗಿದೆ. ಯುದ್ಧಗಳು ಆರಂಭ ಆದ್ರೆ ಏನಾಗುತ್ತೆ, ಬೆಲೆ ಏರಿಕೆ ಆಗುತ್ತೆ. ಹೌದಲ್ವಾ, ಇವತ್ತು ಆಗಿದೆ ಅಲ್ವಾ. ಇವತ್ತು ನೋಡ್ರಿ, ಎಣ್ಣೆ ರೇಟು 2200 ರೂಪಾಯಿ ಇತ್ತು ನಾರ್ಮಲ್ ಎಣ್ಣೆದು. ಓಕೆ, ಇವತ್ತು 2600. ಆಮೇಲೆ ಇದು ಗ್ಯಾಸ್ ಸಿಲಿಂಡರ್ ರೇಟ್ 850 ಇತ್ತು, 950. ಇದು ಡೊಮೆಸ್ಟಿಕ್. ಕಮರ್ಷಿಯಲ್ ಮತ್ತೆ 1000 ಇದ್ದದ್ದು 3000ವರೆಗೂ ಹೋಗಿದೆ ಕಮರ್ಷಿಯಲ್ ರೇಟ್. ಯಾಕೆ, ಕಾರಣ ಏನು, ಯುದ್ಧಗಳು. ಸೊ 4 ವರ್ಷ, ಈಗ ನಮ್ಗೆ ಬರೀ 3 ತಿಂಗಳಲ್ಲಿ ಈ ತರ ಆಗಿದೆ ನಮ್ದು. ಅಲ್ಲಿ ಎಷ್ಟು ವರ್ಷ ನಡೆದಿದೆ ಯುದ್ಧ, 4 ವರ್ಷ ಯುದ್ಧ ನಡೆದಿದೆ, ವಿಶ್ವ ಮಹಾಯುದ್ಧ. ಸೊ ಹಾಗಾಗಿ ಅವಾಗ ಬೆಲೆ ಏರಿಕೆ ಆಗಿದೆ ಸಾಕಷ್ಟು. ಅದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ನಾವು ಜೀವನ ಹೇಗೆ ನಡೆಸೋಣ ಅಂತ ವರ್ಕರ್ಗಳು ಬೇಡಿಕೆ ಇಡ್ತಾ ಇದಾರೆ. ಸೊ ಅವಾಗ ದ ಮಿಲ್ ಓನರ್ಸ್ ವರ್ ರೆಡಿ ಟು ಗಿವ್ ಓನ್ಲಿ 20% ಆಫ್ ವೇಜ್ ಹೈಕ್. ಸರಿ, ನಾವು ಸಂಬಳ ಹೆಚ್ಚು ಮಾಡ್ತೀವಿ, ನಿಮ್ಮದು ಏನ್ ತಕರಾರಿಲ್ಲ, ಬಟ್ 20% ಅಷ್ಟೇ ಮಾಡೋಕ್ಕಾಗತ್ತೆ, ನಮಗೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಓನರ್ಗಳು ಹೇಳ್ತಿದ್ದಾರೆ. ಸೊ ಅವಾಗ ಇವರು ಅನ್ಸೂಯ ಸಾರಾಬಾಯಿ ಅವರು ಒನ್ ಆಫ್ ದ ಮಿಲ್ ಓನರ್ಸ್ ಅಂಡ್ ಪ್ರೆಸಿಡೆಂಟ್ ಆಫ್ ದ ಅಹಮದಾಬಾದ್ ಮಿಲ್ ಓನರ್ಸ್. ಇಲ್ಲಿ ಅಂಬಾಲಾಲ್ ಸಾರಾಬಾಯಿ ಅವರು ಏನಿದಾರಲ್ಲ, ಇವರು ಮಿಲ್ ಓನರ್ ಇರ್ತಾರೆ, ಒಂದು ಮಿಲ್ ಓನರು. ಸೊ ಇವ್ರ ಸಹೋದರಿ ಅನ್ಸೂಯ ಸಾರಾಬಾಯಿ ಅವರು ಇರ್ತಾರೆ. ಓಕೆ, ಹೂ ಹೆಲ್ಪ್ಡ್ ವರ್ಕರ್ಸ್ ಇನ್ ಫೈಟಿಂಗ್ ಫಾರ್ ಜಸ್ಟಿಸ್ ಅಂಡ್ ಆಲ್ಸೋ ಆಸ್ಕ್ಡ್ ಗಾಂಧಿ ಟು ಇಂಟರ್ವ್ಯೂನ್. ಸೊ ಇಲ್ಲಿ ಅನ್ಸೂಯ ಸಾರಾಬಾಯಿ ಅವರು ಗಾಂಧೀಜಿ ಅವ್ರನ್ನ ಕರೀತಾರೆ, ಬನ್ರಿ ಸ್ವಲ್ಪ ಸಮಸ್ಯೆನ ಬಗೆಹರಿಸ್ಕೊಡ್ರಿ ಅಂತ ಹೇಳಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ. ಗಾಂಧಿ ಆಸ್ಕ್ಡ್ ವರ್ಕರ್ಸ್ ಟು ಗೋ ಆನ್ ಸ್ಟ್ರೈಕ್. ಗಾಂಧಿ ಏನ್ ಹೇಳ್ತಾರೆ ವರ್ಕರ್ಗಳಿಗೆ, ಸರಿ ನೀವು ಹೋರಾಟ ಮುಂದುವರಿಸಿ. ಡಿಮ್ಯಾಂಡ್ 35% ಇನ್ಕ್ರೀಸ್. 50% ಬೇಡಿಕೆ ಇಡಬೇಡ್ರಿ, ಅತಿ ಆಗತ್ತದು, ಅಷ್ಟು ಬೇಡ. 35% ಬೇಡಿಕೆ ಇಡ್ರಿ ಅಂತಾರೆ. ಇನ್ ವೇಜಸ್ ಇನ್ಸ್ಟೆಡ್ ಆಫ್ 50%. ಇನ್ಸ್ಟೆಡ್ ಆಫ್ ಅಂದ್ರೆ ಅದ್ರ ಬದಲಿಗೆ 50% ನ ಬದಲಿಗೆ 35% ಬೇಡಿಕೆ ಇಡ್ರಿ ಅಂತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಗಾಂಧೀಜಿನೂ ಕೂಡ ದಿಸ್ ವಾಸ್ ದ ಫಸ್ಟ್ ಸ್ಟ್ರೈಕ್ ಕಾಲ್ಡ್ ಬೈ ಗಾಂಧೀಜಿ. ಇದು ಗಾಂಧೀಜಿ ಅವ್ರು ಮಾಡಿದಂತ ಮೊದಲ ಸ್ಟ್ರೈಕ್. ಇದಕ್ಕಿಂತ ಹಿಂದೆ ಚಂಪಾರಣದಲ್ಲಿ ಏನಾಗಿತ್ತಲ್ಲ, ಅದು ಸ್ಟ್ರೈಕ್ ಅಲ್ಲ. ಅಲ್ಲಿ ಸ್ಟ್ರೈಕ್ ಏನು ಇರಲಿಲ್ಲ. ಸ್ಟ್ರೈಕ್ ಅಂತ ಅಂದ್ರೆ ಏನ್ ಹೇಳ್ರಿ, ನಿಲ್ಸೋದು. ಕೆಲಸಗಾರರು ಕೆಲಸ ಮಾಡ್ತಿರ್ತಾರಲ್ಲ, ಅದನ್ನ ನಿಲ್ಸೋದನ್ನ ಏನಂತ ಕರೀತಾರೆ, ಸ್ಟ್ರೈಕ್ ಅಂತ ಕರೀತಾರೆ. ಸೊ ಮೊದಲ ಸ್ಟ್ರೈಕ್ ಕೂಡ ಹೌದಿದು. ಚಂಪಾರಣದಲ್ಲಿ ಏನಾಗಿತ್ತು, ಗಾಂಧೀಜಿ ಹೋಗಿದ್ರು, ಅವ್ರನ್ನ ಅರೆಸ್ಟ್ ಮಾಡ್ಲಾಯ್ತು, ಅವ್ರನ್ನ ಬಿಡುಗಡೆ ಮಾಡ್ಲಾಯ್ತು, ಕಮಿಟಿ ಮಾಡಿದ್ರು, ಪರಿಹಾರ ಕೊಟ್ರು. ಚಂಪಾರಣ ಸತ್ಯಾಗ್ರಹ ಅದು. ಇದು ಸ್ಟ್ರೈಕ್, ಫಸ್ಟ್ ಸ್ಟ್ರೈಕ್ ಮಹಾತ್ಮ ಗಾಂಧೀಜಿ ಅವ್ರು ಕರೆದಂತ ಸ್ಟ್ರೈಕ್ ಇದು. ಸೊ ಇಲ್ಲಿ ಗಾಂಧೀಜಿ ಅವ್ರು ಏನ್ ಹೇಳ್ತಾರೆ ಹೋರಾಟಗಾರರಿಗೆ, ರಿಮೇನ್ ನಾನ್ ವೈಲೆಂಟ್. ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಮಾಡೋ ಹಾಗಿಲ್ಲ, ಪ್ರತಿಭಟನೆ ಮಾಡೋ ಹಾಗಿಲ್ಲ, ಬೆಂಕಿ ಹಚ್ಚೋ ಹಾಗಿಲ್ಲ. ವೆನ್ ನೆಗೋಷಿಯೇಷನ್ಸ್ ವಿತ್ ಮಿಲ್ ಓನರ್ಸ್ ಡಿಡ್ ನಾಟ್ ಪ್ರೋಗ್ರೆಸ್, ಮಾತುಕತೆಗಳು ಸರಿಯಾಗಿ ನಡೆದೇ ಇದ್ದಾಗ, ಹಿ ಹಿಮ್ಸೆಲ್ಫ್, ಮಹಾತ್ಮ ಗಾಂಧೀಜಿ ಅವ್ರು ಏನ್ ಮಾಡ್ತಾರಂದ್ರೆ, ಅಂಡರ್ ಟುಕ್
ನಿರ್ಧಾರ ತೆಗೆದುಕೊಳ್ತಾರೆ. ಏನ್ ನಿರ್ಧಾರ ತೆಗೆದುಕೊಳ್ತಾರೆ? ಫಾಸ್ಟ್ ಅನ್ ಟು ಡೆತ್, ಮರಣದವರೆಗೂ ಉಪವಾಸ, ನಾನು ಸಾಯೋವರೆಗೂ ಉಪವಾಸ ಮಾಡ್ತೀನಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ. ಇದು ಗಾಂಧೀಜಿಯವರ ಇತಿಹಾಸದ ಮೊದಲ ಉಪವಾಸ ಸತ್ಯಾಗ್ರಹ, ನೆನ್ಪಿಟ್ಕೊಡ್ರಿ. ಅವರು ಆಫ್ರಿಕಾದಲ್ಲಿ ಎಲ್ಲೂ ಉಪವಾಸ ಸತ್ಯಾಗ್ರಹ ಮಾಡಿರ್ಲಿಲ್ಲ, ಭಾರತದಲ್ಲೇ ಮೊದಲ ಉಪವಾಸ ಇದು. ಟು ಸ್ಟ್ರೆಂಗ್ದನ್ ವರ್ಕರ್ಸ್ ರಿಸಾಲ್ವ್, ಸೊ ಈ ಸಮಸ್ಯೆ ಬಗ್ಗೆವರೆಗೂ ನಾನು ಉಪವಾಸ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ದ ಫಾಸ್ಟ್ ಆಲ್ಸೋ ಹ್ಯಾಡ್ ದ ಎಫೆಕ್ಟ್ ಆಫ್ ಪುಟ್ಟಿಂಗ್ ಪ್ರೆಷರ್ ಆನ್ ದ ಮಿಲ್ ಓನರ್ಸ್ ಹೂ ಫೈನಲಿ ಅಗ್ರೀಡ್ ಟು ಸಬ್ಮಿಟ್ ದ ಇಶ್ಯೂ ಟು ದ ಟ್ರಿಬ್ಯುನಲ್. ಓಕೆ, ಸೊ ಮಿಲ್ ಓನರ್ಗಳು ಒಂದು ನಿರ್ಧಾರ ಮಾಡ್ಕೊಳ್ತಾರೆ. ಅವಾಗ ನಿರ್ಧಾರ ಮಾಡಿಕೊಂಡು ಆ ಒಂದು ಕೇಸನ್ನು ಟ್ರಿಬ್ಯುನಲ್ಗೆ ಒಪ್ಪಿಸ್ತಾರೆ. ದ ಸ್ಟ್ರೈಕ್ ವಾಸ್ ವಿಡ್ರಾನ್, ಅವಾಗ ಗಾಂಧೀಜಿಯವರು ಸ್ಟ್ರೈಕ್ ಅನ್ನು ಹಿಂತೆಗೆದುಕೊಳ್ತಾರೆ. ಕೊನೆಗೆ ಮಾತುಕತೆ ಆಗಿ ಟ್ರಿಬ್ಯುನಲ್ ಏನ್ ಮಾಡತ್ತಂತ ಅಂದ್ರೆ ಅವಾರ್ಡ್ ಅಂದ್ರೆ ಕೊಡುಗೆ ಏನ್ ಕೊಡುತ್ತೆ, ಅವಾರ್ಡ್ ಅಂದ್ರೆ ಇಲ್ಲಿ ತೀರ್ಪು ಇದೆ ಆಕ್ಚುಲಿ. ಓಕೆ, ಕೊಡುಗೆ ಅಲ್ಲ ಇದು, ತೀರ್ಪು ಕೊಡುತ್ತೆ. ಏನು? 35% ಕೊಡ್ರಿ, ಸಂಬಳ ಜಾಸ್ತಿ ಅಂತ. ಇದು ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಇದು. ನೆಕ್ಸ್ಟ್ ಮತ್ತೊಂದು ಹೋರಾಟ, ಖೇದಾ ಸತ್ಯಾಗ್ರಹ 1918ರಲ್ಲಿ. ಖೇದಾ ಇರೋದು ಎಲ್ಲಿ? ಗುಜರಾತ್. ಅಹಮದಾಬಾದ್ ಇರೋದು ಗುಜರಾತ್. ಚಂಪಾರಣ್ ಇರೋದು ಇವತ್ತಿನ ಬಿಹಾರ್. ನೆನ್ಪಿಟ್ಕೊಡ್ರಿ, ಎಲ್ಲೆಲ್ಲಿ ಆಗಿವೆ ಮತ್ತೆ ನಿಮ್ ಕಲ್ಪನೆ ಬರಬೇಕು. ಎಲ್ಲೆಲ್ಲಿ ಗಾಂಧೀಜಿ ಎಲ್ಲೆಲ್ಲಿ ಹೋಗ್ತಾ ಇದಾರೆ ಗೊತ್ತಿರಬೇಕು. ಸೊ ಇಲ್ಲೇನಾಗಿರತ್ತೆ ನೋಡ್ರಿ, ಖೇದಾ ಅನ್ನೋದು ಒಂದು ಜಿಲ್ಲೆ ಗುಜರಾತ್ ನಲ್ಲಿ. ಸೊ 1918ರಲ್ಲಿ ಇಲ್ಲೂ ಕೂಡ ಏನಾಗಿರುತ್ತೆ, ಡ್ರಾಟ್ ಬಂದಿರುತ್ತೆ. ಡ್ರಾಟ್ ಅಂತ ಅಂದ್ರೆ ಬರಗಾಲ ಬಂದಿರುತ್ತೆ. ಸೊ ಅಕಾರ್ಡಿಂಗ್ ಟು ರೆವಿನ್ಯೂ ಕೋಡ್ ಆಫ್ ಬ್ರಿಟಿಷ್ ಗವರ್ಮೆಂಟ್ ಲಾ, ಬ್ರಿಟಿಷ್ ಸರ್ಕಾರದ ಕಾನೂನಿನ ಪ್ರಕಾರ, ಇಫ್ ದ ಈಲ್ಡ್ ವಾಸ್ ಲೆಸ್ ದ್ಯಾನ್ 1/4 ಆಫ್ ದ ನಾರ್ಮಲ್ ಪ್ರೊಡ್ಯೂಸ್, ಅಂದ್ರೆ ಏನ್ ಬೆಳೆ ಬರುತ್ತಲ್ಲ, ಸೊ ಈ ಬೆಳೆ 1/4 ಆಫ್ ದ ನಾರ್ಮಲ್ ಪ್ರೊಡ್ಯೂಸ್, ಪ್ರತಿ ವರ್ಷ 4 ಚೀಲ ಬಂದು ಈ ವರ್ಷ ಬರೀ 1 ಚೀಲ ಬೆಳೆ ಬಂದಿದ್ರೆ, at that time the farmers were entitled to remission. ರೆಮಿಷನ್ ಅಂದ್ರೆ ತೆರಿಗೆ ಇಲ್ಲ, ವಿನಾಯಿತಿ. ಅವರಿಗೆ ರೆಮಿಷನ್ ವಿನಾಯಿತಿ ಅಂದ್ರೆ ತೆರಿಗೆ ಕಟ್ಟೋ ಆಗಿಲ್ಲ, ಬರೀ 1 ಚೀಲ ಬಂದಿದೆ, ನೀವೇ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ಬಿಡೋದು, ಆ ತರ. ಸರಿ, ಅವಾಗ ಏನ್ ಮಾಡ್ತಾರೆ, ಬರಗಾಲ ಬರುತ್ತೆ 1918ರಲ್ಲಿ. ಅವಾಗ ಗುಜರಾತ್ ಸಭಾ ಕನ್ಸಿಸ್ಟಿಂಗ್ ಆಫ್ ಪೀಸೆಂಟ್ಸ್ submitted a petition to the highest governing authority of the province requesting that revenue assessment for the year 1919 to be suspended. ಓಕೆ, ಏನ್ ಮಾಡ್ತಾರೆ ಅಂತಂದ್ರೆ ರೈತರೆಲ್ಲ ಸೇರ್ಕೊಳ್ತಾರೆ, ಒಂದು ಕಮಿಟಿ ಮಾಡ್ಕೊಂಡು ಹೋಗಿ ಮನವಿಯನ್ನು ಸಲ್ಲಿಸ್ತಾರೆ ಗುಜರಾತ್ನ ಮುಖ್ಯಸ್ಥರಿಗೆ, ಆ ಗುಜರಾತ್ ರಾಜ್ಯದ ಮುಖ್ಯಸ್ಥರಿಗೆ. ಏನ್ ಹೇಳ್ತಾರೆ, 1918ರಲ್ಲಿ ಬರಗಾಲ ಬಂದಿದೆ, ಬರಗಾಲ ಬಂದಿರೋದ್ರಿಂದ ಬೆಳೆಗಳು ನಾವು ಸರಿಯಾಗಿ ಬೆಳೆಯೋಕ್ಕಾಗಿಲ್ಲ, ನೀವೇನ್ ಮಾಡಿ ರೆವಿನ್ಯೂ ಅಸೆಸ್ಮೆಂಟ್ ಮಾಡಬೇಡಿ ಮುಂದಿನ ವರ್ಷದ್ದು. ಯಾಕೆ ರೆವಿನ್ಯೂ ಅಸೆಸ್ಮೆಂಟ್ ಅಂದ್ರೆ ಕಂದಾಯ, ಎಷ್ಟು ಕಂದಾಯ ಬರಬೇಕು ಈ ವರ್ಷ ಅಂತ ಹೇಳಿ. ಈ ಖೇದಾ ಜಿಲ್ಲೆಯವ್ರು ಏನ್ ಮಾಡ್ತಾರೆ, ನಮಗ್ ಬಂದೇ ಇಲ್ಲ ಬೆಳೆ, ಇಲ್ಲಿ ನಾವು ಇಲ್ಲಿಂದ ಕಂದಾಯ ಕಟ್ಟೋಣ, ಅದನ್ನ ರದ್ದು ಮಾಡ್ರಿ ಅಂತ ಹೇಳ್ತಾರೆ. ದ ಗವರ್ಮೆಂಟ್ ಹವೆವರ್ ಥ್ರೆಟನ್ಡ್, ಗವರ್ಮೆಂಟ್ ಹೆದರ್ಸುತ್ತೆ ಅವಾಗ, that the property of the farmers would be seized if the taxes were not paid. ನೀವು ಟ್ಯಾಕ್ಸ್ ಕೊಡ್ಲಿಲ್ಲ ಅನ್ಕೊಡ್ರಿ, ನಿಮ್ ಭೂಮಿ ಏನಿದೆಲ್ಲ ಅದನ್ನ ವಶಪಡಿಸ್ಕೊಂಡ್ ಬಿಡ್ತೀವಿ, ಸೀಸ್ ಮಾಡ್ಕೊಳ್ತೀವಿ ಅಂತ ಹೆದರ್ಸುತ್ತೆ ಸರ್ಕಾರ. ಅವಾಗ ಗಾಂಧೀಜಿ ಬರ್ತಾರೆ. ಗಾಂಧಿ ಆಸ್ಕ್ಡ್ ದ ಫಾರ್ಮರ್ಸ್ ನಾಟ್ ಟು ಪೇ ಟ್ಯಾಕ್ಸ್, ಕೊಡ್ಬೇಡ್ರಿ ಅಂತ ಹೇಳ್ತಾರೆ ಟ್ಯಾಕ್ಸ್. ಗಾಂಧಿ ವಾಸ್ ಮೇನ್ಲಿ ದ ಸ್ಪಿರಿಚುವಲ್ ಹೆಡ್ ಆಫ್ ದ ಸ್ಟ್ರಗಲ್. ಗಾಂಧೀಜಿಯವರ ದ ಸ್ಪಿರಿಚುವಲ್ ಸ್ಟ್ರಗಲ್ ಹೆಡ್ ಮಾತ್ರ ಆಗಿರ್ತಾರೆ. ಮುಖ್ಯವಾಗಿ ಸರ್ದಾರ್ ಪಟೇಲ್ ರವ್ರನ್ನ ಕಳಿಸ್ತಾರೆ ಇಲ್ಲಿ, ನೀವು ಇದ್ರ ನೇತೃತ್ವ ವಹಿಸಿರಿ ಅಂತ ಹೇಳಿ. ಸರ್ದಾರ್ ಪಟೇಲ್ ಅಂಡ್ ಅ ಗ್ರೂಪ್ ಆಫ್ ಅದರ್ ಡಿವೋಟೆಡ್ ಗಾಂಧಿಯನ್ಸ್, ಗಾಂಧಿಯವರ ಹಿಂಬಾಲಕರಾದಂತಹ ನರಹರಿ ಪಾರಿಕ್ ಅವರು, ಮೋಹನ್ ಲಾಲ್ ಪಾಂಡ್ಯ ಅವರು, ರವಿಶಂಕರ್ ವ್ಯಾಸ್ ಅವರು, ಮತ್ತೆ ಸರ್ದಾರ್ ಪಟೇಲ್ ಅವರು, ಇವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಹೋಗ್ತಾರೆ ಆ ಏರಿಯಾಕ್ ಹೋಗಿ, ಹೂ ವೆಂಟ್ ಅರೌಂಡ್ ದ ವಿಲೇಜಸ್, ಆರ್ಗನೈಸ್ಡ್ ದ ವಿಲೇಜರ್ಸ್, ಗೈಡೆಡ್ ದೆಮ್, ಗೇವ್ ದ ನೆಸೆಸರಿ ಪೊಲಿಟಿಕಲ್ ಲೀಡರ್ಶಿಪ್. ಈ 4 ಜನ ಹೋಗಿ ಆ ಗ್ರಾಮೀಣ ಭಾಗದ ಜನರಿಗೆ ತಿಳುವಳಿಕೆ ಕೊಡ್ತಾರೆ, ಟ್ಯಾಕ್ಸ್ ಕೊಡಬೇಡ್ರಿ ಅಂತ ಹೇಳ್ತಾರೆ. ಪಟೇಲ್ ಅಲಾಂಗ್ ಹಿಸ್ ಕಲೀಗ್ಸ್ ಆರ್ಗನೈಸ್ಡ್ ದ ಟ್ಯಾಕ್ಸ್ ರಿವೋಲ್ಟ್ ವಿಚ್ ದ ಡಿಫರೆಂಟ್ ಎಥನಿಕ್ ಅಂಡ್ ಕಾಸ್ಟ್ ಕಮ್ಯುನಿಟೀಸ್ ಆಫ್ ಖೇದಾ ಸಪೋರ್ಟೆಡ್. ಓಕೆ, ಪಟೇಲ್ ಮತ್ತೆ ಅವರ ಸಹಚರರು, ಕಲೀಗ್ಸ್ ಅಂತಂದ್ರೆ ಸಹಚರ್ ಏನ್ ಮಾಡ್ತಾರೆ, ಟ್ಯಾಕ್ಸ್ ನಾವು ಕಟ್ಟಲ್ಲ ಅನ್ನುವಂತ ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಸೊ ಕೊನೆಗೆ ಸರ್ಕಾರ ಮತ್ತಿಲ್ಲಿ ಬಗ್ಬೇಕಾಗತ್ತೆ. ಅಲ್ಟಿಮೇಟ್ಲಿ ಗವರ್ಮೆಂಟ್ ಅಗ್ರೀಡ್ ಟು ಸಸ್ಪೆಂಡ್ ದ ಟ್ಯಾಕ್ಸ್ ಫಾರ್ ದ ಇಯರ್ ಇನ್ ಕ್ವಶನ್, ರೆಡ್ಯೂಸ್ ದ ಇನ್ಕ್ರೀಸ್ ಇನ್ ದ ರೇಟ್, ರಿಟರ್ನ್ ಆಲ್ ಕಾನ್ಫಿಸಿಕೇಟೆಡ್ ಪ್ರಾಪರ್ಟಿ. ಮೊದಲನೇದು, ಈ ವರ್ಷ ಟ್ಯಾಕ್ಸ್ ನಾವು ಅಸೆಸ್ಮೆಂಟ್ ಮಾಡಲ್ಲ, ತೆಗೆದುಕೊಳ್ಳಲ್ಲ ಅಂತ ಹೇಳುತ್ತೆ. ಎರಡನೇದು, ಟ್ಯಾಕ್ಸ್ ರೇಟ್ ಜಾಸ್ತಿ ಆಗಿತ್ತಲ್ಲ ಅದನ್ನ ಕಡಿಮೆ ಮಾಡ್ತೀವಿ ಅಂತ ಹೇಳುತ್ತೆ. ಜೊತೆಗೆ ಅಲ್ಲಿವರೆಗೂ ಸರ್ಕಾರ ಭೂಮಿಯನ್ನು ಕೂಡ ವಶಪಡಿಸ್ಕೊಂಡಿರುತ್ತೆ ಕೆಲವೊಬ್ಬರು ರೈತರದು, ಅದನ್ನು ಕೂಡ ನಾವು ರಿಟರ್ನ್ ಮಾಡ್ತೀವಿ ಅಂತ ಹೇಳುತ್ತೆ. ಸೊ 3 ಹೋರಾಟಗಳಲ್ಲಿ ಗಾಂಧೀಜಿ ಗೆಲ್ತಾರೆ. ಸೊ ಇಷ್ಟ್ರ ವೇಳೆಗೆ ಗೊತ್ತಾಗಿರುತ್ತೆ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಅಂದ್ರೆ ಏನು, ಇವ್ರ ಸಾಮರ್ಥ್ಯ ಎಂತದ್ದು ಅಂತ ಹೇಳಿ. ಸರಿ, ಈಗ ಮುಂದೇನಾಗುತ್ತೆ ನೋಡೋಣ. ಇದರಿಂದ ಏನ್ ಸಿಕ್ತು,
ಗೇನ್ಸ್ ಫ್ರಮ್ ಚಂಪಾರಣ, ಅಹಮದಾಬಾದ್ ಅಂಡ್ ಖೇದಾ. ಇದರಿಂದ ಏನ್ ಸಿಕ್ತು ದೇಶಕ್ಕೆ ಅಂತ ನೋಡಿದ್ರೆ, ಗಾಂಧಿ ಡೆಮಾನ್ಸ್ಟ್ರೇಟೆಡ್ ದ ಪೀಪಲ್ ದ ಎಫಿಕಸಿ ಆಫ್ ಹಿಸ್ ಟೆಕ್ನಿಕ್ಸ್ ಅಂಡ್ ಸತ್ಯಾಗ್ರಹ. ಈ ಸತ್ಯಾಗ್ರಹದ ಟೆಕ್ನಿಕ್ಗಳ ಎಫಿಕಸಿ ಅಂತ ಅಂದ್ರೆ, ಎಫಿಷಿಯನ್ಸಿ ಅಂತ ಅಂದ್ರೆ ದಕ್ಷತೆ. ಎಫಿಕಸಿ ಅಂದ್ರೂ ಕೂಡ ಅದರದ್ದು ಇನ್ನೊಂದು ರೂಪ ಇದು, ದಕ್ಷತೆ. ಇದರ ಸಾಮರ್ಥ್ಯ ಎಂತದ್ದಿದೆ, ನಾವು ಹೀಗೆ ಶಾಂತಿಯುತವಾಗಿ ಹೋರಾಟ ಮಾಡಿದ್ರು ಕೂಡ ಏನ್ ಬೇಕು ಅದನ್ನ ಪಡೆದುಕೊಳ್ಳಬಹುದು ಅನ್ನೋದನ್ನ ಏನ್ ಮಾಡ್ತಾರೆ ಅಂದ್ರೆ ಗಾಂಧೀಜಿಯವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಏನ್ ಮಾಡ್ತಾರೆ, ಡೆಮಾನ್ಸ್ಟ್ರೇಟ್. ಅದ ಪದದ ಅರ್ಥ ಏನು? ಹಾ, ತೋರ್ಸೋದು, ನೇರವಾಗಿ ತೋರ್ಸೋದು, ಡೆಮಾನ್ಸ್ಟ್ರೇಟ್. ಕಣ್ಣು ಮುಂದೆನೆ ಮಾಡಿ ತೋರ್ಸೋದು ಅದನ್ನ. ಆಯ್ತಲ್ವಾ, ಮತ್ತಲ್ಲಿ 3 ಕಡೆ ಹೋರಾಟದಲ್ಲಿ ಗೆದ್ದಿದ್ದಾರೆ. He found his feet among the masses and came to have surer understanding of the strengths, weakness of the masses. ಅವರು ಜನರ ನಡುವೆ ಇರೋಕ್ ಸ್ಟಾರ್ಟ್ ಮಾಡ್ತಾರೆ, ಜೊತೆಗೆ ಈ ಮಾಸ್, ಈ ಜನ ಸಮೂಹದ ಸ್ಟ್ರೆಂಗ್ತ್ಸ್ ಏನೇನು, ವೀಕ್ನೆಸ್ ಗಳೇನು, ಎರಡನ್ನೂ ಕೂಡ ಅರ್ಥ ಮಾಡ್ಕೊಳ್ತಾರೆ. ಹಿ ಅಕ್ವೈರ್ಡ್ ರೆಸ್ಪೆಕ್ಟ್, ಕಮಿಟ್ಮೆಂಟ್ ಆಫ್ ಮೆನಿ, ಎಸ್ಪೆಷಲಿ ಯೂತ್. ಯುವಕರ ಗೌರವ ಮತ್ತು ಬದ್ಧತೆಯನ್ನ ಗಳಿಸ್ತಾರೆ ಅವರಲ್ಲಿ. ಓಕೆ, ವಲ್ಲಭಾಯ್ ಪಟೇಲ್ ಎಲ್ಲ ಸಣ್ಣವರೇ ಅವಾಗ. ವಯಸ್ಸು ಚೆಕ್ ಮಾಡೋಣ ಇರಿ, ಅವ್ರಿಗೆ ಬೇಕಾದ್ರೆ ನೋಡೋಣ. ಹದಿನೇಳು 1875 ಹುಟ್ಟಿದ್ದಾರೆ ಇವರು. ಖೇದಾ ಸತ್ಯಾಗ್ರಹ ಯಾವಾಗ ನಡೆದಿದೆ? 1918. ಸೊ ಇವ್ರಿಗೆ ಅವಾಗ ವಯಸ್ಸು 38 ಅಲ್ಲ, 33 ಅನ್ಸು. 75, 85, 95, 105, 115, 43 ವರ್ಷ ಅವ್ರಿಗೆ. ಗಾಂಧೀಜಿ ಇವ್ರಿಗಿಂತ ಎಷ್ಟು ವರ್ಷ ದೊಡ್ಡವರು? 6 ವರ್ಷ ದೊಡ್ಡವರು. ಅವ್ರಿಗೆ 49 ವರ್ಷ, ಇವ್ರೆ 43 ವರ್ಷ. ಸೊ ಎಲ್ಲ ಯುವ ಲೀಡರ್ಗಳು ಇವರವಾಗ. ನೆಕ್ಸ್ಟ್ ಮುಂದೇನಾಗುತ್ತೆ ನೋಡ್ರಿ. ಸೊ ಇದಿಷ್ಟು ಮುಗೀತು ಗಾಂಧೀಜಿ ಅವ್ರದ್ದು. ಮತ್ತೆ ಇಲ್ಲಿ ಮುಂದೆ ಒಂದ್ ಸ್ವಲ್ಪ ಈಗ ಬ್ರಿಟಿಷರ ಬಗ್ಗೆ ಬರುತ್ತೆ. 1919 1892ರಲ್ಲಿ ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಬಂದಿತ್ತು. 1909ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂದಿತ್ತು. ಇದನ್ನ ಏನಂತ ಕರೀತಾರೆ? ಮಾರ್ಲೆ ಮಿಂಟೋ ಅಂತ ಕರೀತಾರೆ, ನೆನ್ಪಿಟ್ಕೊಡ್ರಿ. ಮಾರ್ಲೆ ಅಲ್ಲಿ ಅವ, ಮಿಂಟೋ ಇಲ್ಲಿ ಅವ, ನಮ್ ದೇಶದಲ್ಲಿದ್ದ. ಆ ತರ ರಿಫಾರ್ಮ್ಸ್ ಅಂತ ಕರೀತಾರೆ. 1919ರಲ್ಲಿ ಬರುತ್ತೆ ಯಾವುದು? ಮಾಂಟೆಗೋ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಬರುತ್ತೆ. ಸೊ ಇಲ್ಲಿ ನೋಡೋಣ ಏನೇನಾಗಿರುತ್ತೆ. ಇಲ್ಲಿ ಕೆಲವೊಂದು ಸುಧಾರಣೆನ ತಂದಿರ್ತಾರೆ. 1919ರ ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಲ್ಲಿ ಸರ್ಕಾರಕ್ಕೆ ಭಾರತೀಯರಿಗೆ ಒಂದು ಒಳ್ಳೆ ಅವಕಾಶನ ಕೊಡ್ತೀವಿ ಅನ್ನುವಂತ ಆಸೆನ ತೋರಿಸಿರ್ತಾರೆ. ಯಾಕಂದ್ರೆ 1917ರಲ್ಲಿ ಒಬ್ಬ ಅಗಸ್ಟ್ ಡಿಕ್ಲರೇಷನ್ ಮಾಡಿದಾನೆ. ಯಾರಾತ? ಮಾಂಟೆಗೋನೆ ಅಲ್ವಾ. ಆತ ಏನ್ ಹೇಳಿದಾನೆ ಅಂತಂದ್ರೆ, ನಾವು ಹಂತ ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀವಿ, ಆಡಳಿತ ಮಾಡೋಕೆ ಅವಕಾಶ ಕೊಡ್ತೀವಿ, ಸ್ವಾತಂತ್ರ್ಯ ಅಲ್ಲ ಸ್ವರಾಜ್ಯಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾನೆ. ಸೊ ಅದು ಹೆಸರಿಗೆ ತೋರ್ಸ್ಕೊಳ್ಳೋಕೆ 1919ರಲ್ಲಿ ಕೆಲವೊಂದು ಒಳ್ಳೆ ಸುಧಾರಣೆಗಳನ್ನು ಕೂಡ ತಗೊಂಡ್ ಬರ್ತಾರೆ ಅವರು. ಅವೇನು ಅಂತ ಕಲಿತೀವಿ ನಾವು ಮುಂದೆ. ಸರಿ, ಹಾಗಾದ್ರೆ ಏನಾಗಿತ್ತು ನೋಡೋಣ. ಗವರ್ಮೆಂಟ್ ಆನ್ ಒನ್ ಹ್ಯಾಂಡ್ ಗೇವ್ ಕ್ಯಾರೆಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇನ್ ಫಾರ್ಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1999. ನಾವು 1919 ಕಾಯ್ದೆಯ ಸುಧಾರಣೆಗಳನ್ನ ಪಾಲಿಟಿ ಒಳಗೆ ಮತ್ತೆ ರಿವಿಷನ್ ಆಗುತ್ತಲ್ಲಿ ನಮಗೆ ಕೆಲವೊಂದು ಪಾಸಿಟಿವ್ ಅಂಶಗಳನ್ನ ತಗೊಂಡ್ ಬಂದಿರ್ತಾರೆ ಭಾರತೀಯರನ್ನ ಖುಷಿ ಪಡಿಸೋಕೆ. ಆದ್ರೆ ಆನ್ ದ ಅದರ್ ಹ್ಯಾಂಡ್, ಇನ್ನೊಂದು ದೃಷ್ಟಿಯಲ್ಲಿ ಇಟ್ ಡಿಸೈಡೆಡ್ ಟು ಆರ್ಮ್ ಇಟ್ ಸೆಲ್ಫ್ ವಿತ್ ಎಕ್ಸ್ಟ್ರಾರ್ಡಿನರಿ ಪವರ್ಸ್ ಟು ಸಪ್ರೆಸ್ ಎನಿ ಡಿಸ್ಕಾರ್ಡೆಂಟ್ ವಾಯ್ಸ್ ಅಗೇನ್ಸ್ಟ್ ದ ರಿಫಾರ್ಮ್ಸ್. ಇದೇ ಸಮಯದಲ್ಲಿ ಸರ್ಕಾರ ಏನ್ ಮಾಡಿರುತ್ತಂತ ಅಂದ್ರೆ, ಕೆಲ ಕಾಯ್ದೆಯನ್ನ ತಗೊಂಡು ಬಂತು, ಜನರನ್ನ ಏನ್ ಮಾಡ್ಬೇಕು, ಅವ್ರನ್ನ ಹತ್ತಿಕ್ಕಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರುತ್ತೆ. ಇಟ್ ಆಲ್ಸೋ ಕಾಲ್ಡ್ ಆಸ್ ಅ ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ 1999. ಈ ಕಾಯ್ದೆಯನ್ನು ಕೂಡ ತಗೊಂಡ್ ಬರ್ತಾರೆ. ಇದನ್ನೇ ರೌಲತ್ ಆಕ್ಟ್ ಅಂತಾನು ಕೂಡ ಕರೀತಾರೆ. ಸೊ ನೆನ್ಪಿಟ್ಕೊಡ್ರಿ, ನಮ್ಮ ದೇಶದಲ್ಲೂ ಕೂಡ ಇದಕ್ಕೆ ಪ್ರಯತ್ನ ನಡೀತಾ ಇದೆ. ಹಿಂದೆ ಸರ್ಕಾರ ಒಂದ್ಸಾರಿ ಪ್ರಯತ್ನ ಮಾಡಿ ಹಿಂದೆ ಸರಿದಿದೆ, ಬಟ್ ಕೆಲ ದಿನಗಳಲ್ಲಿ ಅದು ಕೂಡ ಆಗತ್ತೆ, ಮಾಡ್ತಾರೆ ಸರ್ಕಾರದವ್ರು, ಬಿಡಲ್ಲ ಅದನ್ನ. ನಮ್ಮ ದೇಶದಲ್ಲಿ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸರ್ಕಾರದ ವಿರುದ್ಧದ ಯಾವ್ದಾದ್ರು ಅಂಶಗಳನ್ನ ತೋರಿಸುತ್ತಾ ನಿಮಗೆ? ತೋರ್ಸಲ್ಲ. ಯಾಕೆ ತೋರ್ಸಲ್ಲ? ಯಾರಿದ್ದಾರೆ ಅದರ ಓನರ್ಗಳು? ಎಲ್ಲಾ ದೊಡ್ಡ ಬಿಸಿನೆಸ್ ಮನ್ಗಳು. ಅಕಸ್ಮಾತ್ ಅವ್ರು ತೋರಿಸಿದ್ರು ಅಂದ್ರೆ ಆ ಬಿಸಿನೆಸ್ ಕಂಪ್ನಿಗಳ ಮೇಲೆ ದಾಳಿ ಆಗುತ್ತೆ, ಐಟಿ ಇಡಿ ರೇಡ್ ಆಗುತ್ತೆ, ಅಥವಾ ಈ ನ್ಯೂಸ್ ಚಾನೆಲ್ಗಳ ಮೇಲೆ ಐಟಿ ರೇಡ್ ಆಗುತ್ತೆ. ಇದು ಒಂದೇದು. ಎರಡನೇ ಅಂಶ, ಇವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋರು ಯಾರು ಕೊಡ್ತಾರೆ ಇವ್ರಿಗೆಲ್ಲ ಅಡ್ವರ್ಟೈಸ್ಮೆಂಟ್? ಸರ್ಕಾರನೇ ಕೊಡುತ್ತೆ, ಸಿಕ್ಕಾಪಟ್ಟೆ ದುಡ್ಡು ಕೊಡುತ್ತೆ. ಹಾಗಾಗಿ ಯಾರು ಕೂಡ ಸರ್ಕಾರದ ವಿರುದ್ಧ ತೋರಿಸ್ತಾ ಇಲ್ಲ. ನಿನ್ನೆ ದೆಹಲಿಯಲ್ಲಿ ನಡೆದಂತ ಹೋರಾಟವನ್ನ ಯಾವ ಚಾನೆಲ್ ನಲ್ಲೂ ತೋರಿಸಿಲ್ಲ.
ನಿಮ್ಗೊಂದ್ ಮಾತು ಹೇಳ್ತೀನಿ, ಯಾಕೆ ನಾನು ಕೂಡ ವಿಡಿಯೋಗಳನ್ನ ಮಾಡ್ಲೇಬೇಕಾಯ್ತು ಅಂದ್ರೆ 2011 ಭಾರತದಲ್ಲಿ ಹೋರಾಟ ಆರಂಭ ಆದದ್ದು ಈ ಭ್ರಷ್ಟಾಚಾರದ ವಿರುದ್ಧ, ಕರಪ್ಷನ್ ಅಗೇನೆಸ್ಟ್ ಗೌರ್ಮೆಂಟ್ ಅಂತ ಹೇಳಿ ಒಂದು ಕಮಿಟಿಯನ್ನ ಮಾಡ್ಕೊಂಡು ಹೋರಾಟ ಆರಂಭ ಮಾಡ್ತಾರೆ ಅಣ್ಣಾ ಹಜಾರೆ ಅವ್ರ ನೇತೃತ್ವದಲ್ಲಿ. 2011, 12, 13 ಬಹಳ ದೊಡ್ಡ ಹೋರಾಟ ಆಗುತ್ತೆ ಭಾರತದಲ್ಲಿ. ಯಾವ ಲೆವೆಲ್ ಹೋರಾಟ ಅಂತ ಅಂದ್ರೆ ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ 24/7 ಅದೇ ತೋರಿಸ್ತಾ ಇದ್ರು, ಬೇರೆ ಏನು ತೋರಿಸ್ತಾ ಇರ್ಲಿಲ್ಲ. ನಾವೆಲ್ಲ ಅದನ್ನ ನೋಡ್ತಾ ಇದೀವಿ. ನಾವು ಸರ್ಕಾರವನ್ನು ಬಹಳ ಬೈದಿದೀವಿ, ಯಾವ ಲೆವೆಲ್ ಬೈತಾ ಇದ್ವಿ ಅಂತ. ಅವಾಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಅಲ್ಲೇ ಮನೇಲೆ ಬೈಕೊಂಡು ಕೂತ್ಕೊಳ್ಳೋರು. ಓಕೆ, ಅವಾಗೆಲ್ಲ ಆ ತರ ಇತ್ತು. ಆಮೇಲೆ 24/7 ಸರ್ಕಾರದ ವಿರುದ್ಧ ಮಾತು ತೋರಿಸೋರು, ಸರ್ಕಾರವನ್ನು ನ್ಯೂಸ್ ಚಾನೆಲ್ ಬೈಯೋರು ಎಲ್ಲ ನಡೀತಾ ಇತ್ತು ಅವಾಗ. ಬಟ್ ಈಗ ಯಾವ ಕಾಲದಲ್ಲಿ ಇದೀವಿ? 2026. ನಾನು ಕಣ್ಣಾರೆ ನೋಡಿದೀನಿ. 2011ರಲ್ಲಿ ಜನವರಿ 1 ಉಪವಾಸ ಮಾಡಿದ್ದೆ ನಾನು. ಹೊಸ ವರ್ಷಾಚರಣೆಗೆ ಉಪವಾಸ ಮಾಡಿದ್ದೆ ನಾನು. ಯಾಕೆ? ನನ್ನ ದೇಶದಲ್ಲಿ ಭ್ರಷ್ಟಾಚಾರ ಬಹಳ ಆಗ್ತಾ ಇದೆ ಅಂತ ಹೇಳಿ. ಅವಾಗ ನಾನು ಅವಾಗ 9th ಸ್ಟ್ಯಾಂಡರ್ಡ್ ಇದ್ದೆ. ಥಿಂಕ್ ಮಾಡ್ರಿ, ಅಷ್ಟು ರಾಜಕೀಯ ಇಂಟ್ರೆಸ್ಟ್ ನನಗೆ. 2002-3 ರಾಜಕೀಯ ನೋಡ್ತಾ ಬರ್ತಾ ಇದೆ. ನನ್ನ ದೇಶದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ 2011ರಲ್ಲಿ ಜನವರಿ 1ನೇ ತಾರೀಕು ಉಪವಾಸ ಮಾಡಿದ್ದೆ ನಾನು. ನನಗೆ ಇನ್ನೂ ನೆನಪಿದೆ. ಅವತ್ತು ಪ್ರಾಣೇಶ್ ಅವ್ರದ್ದು ಕಾಮಿಡಿ ಇದಾರಲ್ಲ, ಪ್ರಾಣೇಶ್ ಅವರು, ಗಂಗಾವತಿ ಅವರು, ಆ ಪ್ರಾಣೇಶ್ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು. ಅದನ್ನ ನೋಡ್ಕೊಂಡು ಅವತ್ತು ನಾನು ಬರೀ ಏನ್ ತಿಂದಿದ್ದೆ ಅಂತ ಹಣ್ಣು ಹಂಪಲು ಮಾತ್ರ ತಿಂದಿದ್ದೆ. ಸೊ ಅದನ್ನೆಲ್ಲ ನೋಡಿರೋರು ನಾವು. ಇವತ್ತು ಯಾವುದೂ ಚಾನಲ್ ಅವ್ರು ತೋರಿಸ್ತಾ ಇಲ್ಲ. ನಾನ್ ಯಾಕೆ ಮಾಡ್ಬೇಕ್ರಿ ವಿಡಿಯೋ? ಇವ್ರು ತೋರಿಸ್ತಾ ಇದ್ರೆ ನಾನ್ ಯಾಕೆ ಮಾಡ್ತಾ ಇದ್ದೆ ಹೇಳ್ರಿ? ಮಾಡೋ ಕೆಲಸ ಇಲ್ವಾ? ಆರಾಮಾಗಿ ಸಂಸ್ಥೆ ಇದೆ ನಮ್ದು, ನೀವು ಬರ್ತೀರಿ, ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಾರೆ, ನಮ್ಮ ಪಾಡಿ ನಾವು ಟೀಚಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ನಮಗೂ ಇದೆ. ಬಟ್ ಇವ್ರು ಅದನ್ನ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾಡ್ಬೇಕಾಗಿದೆ ಅಷ್ಟೇ. ಕೆಲವೊಬ್ರು ಕೇಳ್ತಾರಲ್ಲ, ನಿನ್ ಕೆಲಸ ಏನಿದೆ ನೀನ್ ಅದನ್ನ ಮಾಡ್ಕೊಂಡು ಹೋಗು ಅಂತ. ಅಂದ್ರೆ ನಮ್ಮ ಕೆಲಸ ನಾವು ಮಾಡೋದ್ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ಸಿಸ್ಟಮ್ ಈ ತರ ಹಾಳಾಗ್ತಾ ಇದೆ. ಸೊ ಇದು ಒಳ್ಳೇದು. ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ತನ್ನ ಅಂಡರ್ಲಿ ಇಟ್ಕೊಂಡಿದೆ. ಇದು ಒಂದೇ ಪಾಯಿಂಟ್. ನೀವು ಬೇಕಾದ್ರೆ ಚೆಕ್ ಮಾಡ್ರಿ, ಮ್ಯಾಕ್ಸಿಮಮ್ ನ್ಯೂಸ್ ಚಾನೆಲ್ಗಳೆಲ್ಲ ಒಂದು ಪರಾನೇ ಇದೆ, ಅಥವಾ ಬಿಸಿನೆಸ್ ಗಳ ಪರ ಆಗಿದೆ. ಜನರ ಪರ ಯಾವ್ದು ನ್ಯೂಸ್ ಚಾನೆಲ್ಗಳಿಲ್ಲ. ಒಂದು ಪಕ್ಷದ ಕೆಲವೊಂದು, ಒಂದು ಪಕ್ಷದ ಕೆಲವೊಂದು. ಇದು ಒಂದೇ ಪಾಯಿಂಟ್. ಸೊ ನಾನು ದೇವರನ್ನ ಹೇಗೆ ನಂಬ್ತೀನಿ ಅಂದ್ರೆ ಇದನ್ನೇ ಅರ್ಥ ಮಾಡ್ಕೊಡ್ರಿ. ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಅನ್ಕೊಳ್ಳೋಣ. ದೇವ್ರು ಯಾಕೆ ಇದಾನೆ ಅಂತ ನಾನು ನಂಬ್ತೀನಿ ಅಂದ್ರೆ, ದೇವರು ಅವ್ನು ಬಂದು ಪ್ರತ್ಯಕ್ಷ ಮಾಡಿ ಪ್ರವೀಣ್ ತಗೋ ಅಂತ ಕೊಡಲ್ಲ ಏನು. ಓಕೆ, ದೇವ್ರು ಹೇಗಿರ್ತಾನೆ ಹೇಳ್ತೀನಿ. ಈಗ ನಾವು 2026ರಲ್ಲಿ ಇದೀವಿ ಅನ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಇಲ್ಲ ಅಂತ ಅನ್ಕೊಳ್ಳೋಣ. ಇವತ್ತು ಈ ನ್ಯೂಸ್ ಚಾನೆಲ್ಗಳೆಲ್ಲ ಸರ್ಕಾರದ ಪರಾಣೆ ತೋರಿಸ್ತಾ ಇವೆ ಅಂತ ಅನ್ಕೊಳ್ಳೋಣ. ಅಕಸ್ಮಾತ್ ಸರ್ಕಾರದಲ್ಲಿ ಏನಾದ್ರು ಗಂಭೀರ ತಪ್ಪುಗಳು, ಅಪರಾಧಗಳಾದ್ರೂ ಯಾರಾದ್ರೂ ಪ್ರತಿಭಟನೆ ಮಾಡ್ಬೋದಾಗಿತ್ತ? ಸಾಧ್ಯನೇ ಇರ್ತಿರ್ಲಿಲ್ಲ. ನಮ್ ಧ್ವನಿನೇ ರೀಚ್ ಆಗ್ತಿರಲಿಲ್ಲ ಅವ್ರಿಗೆ. ಬಟ್ ಜಗತ್ತು ಎಷ್ಟು ವಿಚಿತ್ರ, ಪ್ರಕೃತಿ ಹೇಗಿದೆ ನೋಡ್ರಿ. 2016ರಲ್ಲಿ ಇಂಟರ್ನೆಟ್ ಕ್ರಾಂತಿ ಆಯ್ತು ಭಾರತದಲ್ಲಿ. ಫ್ರೀ ಆಗಿ ಕೊಟ್ಬಿಟ್ರು ಜಿಯೋನವರು. ಸೊ ಅವ್ರದೇ ಇಂಟರ್ನೆಟ್ ಬಳಸ್ಕೊಂಡು ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳು ಗ್ರೋತ್ ಆದವು ಭಾರತದಲ್ಲಿ. ಹೌದಲ್ವಾ? ಇವತ್ತು ಆಕ್ಚುಲಿ ಈ ನ್ಯೂಸ್ ರಿಪೋರ್ಟರ್ಗಳಿಗಿಂತ ಯಾರು ಹೆಚ್ಚು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಟೀಚರ್ಗಳು, ಕಂಟೆಂಟ್ ಕ್ರಿಯೇಟರ್ಗಳು. ನೀವು ಅಬ್ಸರ್ವ್ ಮಾಡ್ರಿ, ಬಹಳಷ್ಟು ಯೂಟ್ಯೂಬ್ ಟೀಚರ್ಗಳು ಕೂಡ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಖಾನ್ ಸರ್ ಅವ್ರ ಮೇಲೆ ಗುಂಡಿನ ದಾಳಿಗೂ ಕೂಡ ಟ್ರೈ ಆಗಿದೆ ಬಿಹಾರ್ನಲ್ಲಿ. ಓಕೆ, ನನ್ ಮೇಲೆ ಯಾರು ಮಾಡಲ್ಲ, ನಾ ಅಂತದೆಲ್ಲ ಏನ್ ಮಾತಾಡಲ್ಲ. ಅದು ಬೇರೆ, ಅಷ್ಟು ಶ್ರೀಮಂತರು ಇಲ್ಲ ನಾವು. ಓಕೆ, ಸೊ ಇಮ್ಯಾಜಿನ್ ಮಾಡ್ಕೊಂಡ್ರಿ, ಇದೇ ಅಲ್ವಾ ದೇವ್ರ ಅಂದ್ರೆ. ಈಗ ಅಕಸ್ಮಾತ್ ಇವ್ರು ಇರ್ಲಿಲ್ಲ ಅಂದ್ರೆ ಏನ್ ಹೇಳ್ರಿ, ನಮ್ಗೆ ಏನ್ ನಡೀತಾ ಇತ್ತು ಗೊತ್ತಾಗ್ತಾ ಇತ್ತ ಸಿಸ್ಟಮ್. ಇದೇ ದೇವ್ರು ಅಂದ್ರೆ. ದೇವ್ರು ಅಂದ್ರೆ ಬಂದು ಈಗ ಒಂದ್ ಕತೆ ಬರುತ್ತೆ. ಏನಂತಂದ್ರೆ, ಒಬ್ಬ ಪ್ರವಾಹ ಬಂದಿತ್ತಂತೆ ಒಂದು ಊರಲ್ಲಿ. ಪ್ರವಾಹ ಬಂದಾಗ ಆತ ಗಿಡದ ಮೇಲೆ ಹತ್ಕೊಂಡು ಕೂತಿದ್ದ ಅಂತೆ. ಗಿಡದ ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದ. ಪ್ರವಾಹ ಬಂದು 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 ಮುಂದೆ ಸತ್ತ ಅಂತೆ. ಸತ್ತ ಮೇಲೆ ಹೋದ, ಸ್ವರ್ಗಕ್ಕೆ ಹೋದ. ಅಲ್ಲಿ ಇಂದ್ರ ಕೂತಿದ್ದ. ಇಂದ್ರನನ್ನ ಕೇಳ್ದ, ಅಲ್ಲ ದೇವ್ರೆ, ನಿನ್ನನ್ನು ನಂಬ್ಕೊಂಡು ಕೂತಿದ್ದೆ, ನೀನ್ ನನ್ನನ್ನು ಕಾಪಾಡ್ಲಿಲ್ಲ ಅಂತ ಕೇಳ್ದ. ಯಾಕಪ್ಪ ಅಂತ ಅಂದ. ಏನು ನೀನ್ ನನ್ನನ್ನ ಬಂದು ಕಾಪಾಡ್ತೀಯ ಅಂತ ನಿನಗೋಸ್ಕರ ವೇಟ್ ಮಾಡ್ದೆ, ನೀನ್ ಬರ್ಲೇ ಇಲ್ಲ ಅಂತ ಅಂದ. ಇಲ್ವೋ ಬಂದಿದ್ದೆ ಅಂತ ಅವ್ನು ಹೇಳ್ದ. ಎಲ್ಲಿ ನೀ ಎಲ್ಲಿ ಬಂದಿದ್ದೆ ಅಂತ ಕೇಳ್ದ. ಏನಿಲ್ಲ, ನೀನಲ್ಲಿ ಮೇಲೆ ಗಿಡದ ಮೇಲೆ ಹತ್ತಿದ್ದೆ ನೋಡು, ಅಲ್ಲಿ ಪಕ್ಕದಲ್ಲಿ ಒಂದು ದೊಡ್ಡ ಕಾರ್ ಹೋಗ್ತಾ ಇತ್ತು, ನಿನ್ನನ್ನ ಕರಿತಾ ಇದ್ರು ಅವ್ರು, ಬಾರಪ್ಪ ಬೇಗ ಹೋಗ್ಬಿಡೋಣ ಅಂತ ಹೇಳಿ. ನೀನ್ ಹೋಗ್ಲಿಲ್ಲ. ಒಂದನೇ ಸಾರಿ ಕಾರ್ ಕಳಿಸ್ದೆ. ಆಮೇಲೆ ಗಿಡದ ಅರ್ಧದವರೆಗೂ ಏನ್ ಬಂತು ಅಂತ ಅಂದ್ರೆ ನೀರು ಬಂತು. ಅವಾಗ ನಾನೊಂದ್ ಸಣ್ಣ ಹಡಗ ಕಳಿಸಿದೆ, ನೀನು ಅದನ್ನೂ ಹತ್ತಲಿಲ್ಲ. ಆಮೇಲೆ ಗಿಡದ ತುದಿಯಲ್ಲಿ ಕೂತಿದ್ದೆ, ಮೇಲೆ ಒಂದು ಹೆಲಿಕಾಪ್ಟರ್ ಕಳಿಸಿದೆ ನಾನು, ನೀನು ಅದನ್ನೂ ಹತ್ತಲಿಲ್ಲ. ಮತ್ ನೀನು ನಾನೇ ಬರ್ಬೇಕು ಅಂತ ಅದ್ರೆ ಹೇಗಾಗತ್ತಪ್ಪ? ದೇವ್ರು ಅಂತ ಅಂದ್ರೆ ನಾನೇ ನೇರವಾಗಿ ಬರಲ್ಲ, ನಾನೇನ್ ಮಾಡ್ತೀನಿ, ಆ ರೂಪದಲ್ಲಿ ಬಂದಿರ್ತೀನಿ, ನೀನ್ ಅದನ್ನ ಯೂಸ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಅಂದ. ಸೊ ಇಲ್ಲಿ ತಪ್ಪು ಯಾರ್ದು? ದೇವ್ರದ್ದು ಅಥವಾ ಆ ವ್ಯಕ್ತಿದು? ಆ ವ್ಯಕ್ತಿತ್ವ. ಸೊ ಅದೇ ತರ ಇವತ್ತು ಸೋಷಿಯಲ್ ಮೀಡಿಯಾ ಏನಾಗಿದೆ ಅಲ್ಲ, ಆಕ್ಚುಲಿ ಇವತ್ತು ಪ್ರತಿ ಜಗತ್ತಿನಲ್ಲಿ ಕೂಡ ಕ್ರಾಂತಿ ನಡೀತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲೇ. ಮತ್ತೆ ಇನ್ನೊಂದು ಎಷ್ಟು ವಿಚಿತ್ರ ನೋಡ್ರಿ, ಈ ಎಕ್ಸ್ ಅನ್ನೋಂತ ಒಂದು ಆಪ್ ಇದೆಯಲ್ಲ,
ಆಕ್ಚುಲಿ ಕ್ಯಾಪಿಟಲಿಸ್ಟ್ಗಳು ಅಂದ್ರೆ ಕೆಟ್ಟವರು ಅಂತ ನಾವು ನಂಬಿದೀವಿ, ಕ್ಯಾಪಿಟಲಿಸ್ಟ್ ಅಂತ ಅಂದ್ರೆ. ಬಟ್ ಈ ಎಲಾನ್ ಮಸ್ಕ್ ಇದಾರಲ್ಲ, ಸೊ ಎಲಾನ್ ಮಸ್ಕ್ ಎಕ್ಸ್ ಆಪ್ ನಲ್ಲಿ ನೀವ್ ಏನ್ ಬೇಕಾದ್ ಮಾತಾಡ್ರಿ, ಎಷ್ಟೇ ಬೈಗಳ ಬೈರಿ, ನಿಮ್ ಅಕೌಂಟ್ ಅನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಸ್ವಾತಂತ್ರ್ಯ ಇದೆ, ಫುಲ್ ಸ್ವಾತಂತ್ರ್ಯ ನಿಮಗೆ. ಆದ್ರೆ ಒಂದು ಆಯಾ ದೇಶಗಳಲ್ಲಿ ಸರ್ಕಾರ ಮನವಿ ಮಾಡ್ಕೊಂಡ್ರೆ ಆ ಒಂದು ಪೋಸ್ಟ್ ಅನ್ನ ಬ್ಯಾನ್ ಮಾಡ್ತಾರೆ. ಈ ತರ ಮಾಡ್ಲಾಗುತ್ತೆ. ಸೊ ಈತ ಕ್ಯಾಪಿಟಲಿಸ್ಟ್ ಇದ್ರೂ ಕೂಡ ಇವನನ್ನೇ ಬೈದ್ರು ಏನು ಮಾಡೋಕ್ಕಾಗಲ್ಲ. ಸೊ ಅದೊಂದು ಒಳ್ಳೆ ಬುದ್ಧಿ ಇದೆ ಆ ವ್ಯಕ್ತಿ ಬಳಿ. ಇನ್ನೊಂದು ಏನ್ ಮಾಡ್ಲಾಗ್ತಾ ಇದೆ ಅಂತಂದ್ರೆ, ಸರ್ಕಾರ ಕಾಯ್ದೆಯನ್ನ ತಗೊಂಡ್ ಬರ್ತಾ ಇದೆ. ಅದು ಆಕ್ಚುಲಿ ಜಾರಿಯಲ್ಲಿದೆ, ತಗೊಂಡ್ ಬರ್ತಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ. ಏನಂತ ಅಂದ್ರೆ, ಕಂಟೆಂಟ್ ಕ್ರಿಯೇಟರ್ಗಳು ಆ ಸರ್ಕಾರವನ್ನ ಟೀಕೆ ಮಾಡಬಾರ್ದು ಅನ್ನೋಂತ ರೀತಿಯಲ್ಲಿ ಅದು ಕಾಯ್ದೆ ಬರ್ತಾ ಇದೆ. ಕೆಲವೊಂದು ಅಂದ್ರೆ ಇವರು ಮೀಡಿಯಾ ರಿಪೋರ್ಟಿಂಗ್ ತರ ಕೆಲಸ ಮಾಡ್ತಾ ಇದಾರಲ್ವಾ, ಇವ್ರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಕಾಯ್ದೆಗಳು ಬರ್ತಾ ಇದೆ. ಅದು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ, ಅದ್ರ ಹಿಂದೆ ಬೇರೆನೆ ಒಂದು ಕೈವಾಡ ಇರುತ್ತೆ. ಅದು ಹಂತ ಹಂತವಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಮತ್ ಅದಕ್ಕೊಂದು ಏನಾದ್ರು ಪರ್ಯಾಯ ಮಾರ್ಗ ಇದ್ದೇ ಇರುತ್ತೆ. ಮತ್ತೆ ಇನ್ನೊಂದು ಇತ್ತೀಚೆಗೆ ನೀಟ್ ಎಕ್ಸಾಮ್ ಪೇಪರ್ ಬ್ಯಾನ್ ಆದಾಗ, ಟೆಲಿಗ್ರಾಮ್ ಬ್ಯಾನ್ ಮಾಡಿದ್ರು ನೀಟ್ ಪೇಪರ್ ಲೀಕ್ ಆದಾಗ. ಯಾಕೆ ಗೊತ್ತಾ? ಯಾಕಂತ ಅಂದ್ರೆ ಇದೇನಿದೆಯಲ್ಲ, ಯಾವುದು ಮೆಟಾ, ಈ ಮೆಟಾ ಕಂಪನಿಯವ್ರದ್ದು ಕೆಲವೊಂದು ಕಂಪನಿಗಳಿವೆ. ಯಾವುದು ಇವೇನಿದಾವಲ್ವಾ, ಇವು ಸರ್ಕಾರದ ಪರವಾಗಿವೆ ಸಾಮಾನ್ಯವಾದಷ್ಟು. ಓಕೆ, ಇವು ಸರ್ಕಾರ ಬಹಳಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಗಳು ಬ್ಯಾನ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ನೀವು ಸರ್ಕಾರದವ್ರದ್ದು ಮಾತಾಡಿದ್ರಿ ಅಂದ್ರೆ ಬ್ಯಾನ್ ನೋಡಿ, ಮುಗಿರಷ್ಟೇ. ಆದ್ರೆ ಟೆಲಿಗ್ರಾಮ್ ಆತರ ಅಲ್ಲ. ಟೆಲಿಗ್ರಾಮ್ ಅಲ್ಲಿ ಏನ್ ಬೇಕಾದ್ ಮಾಡ್ಕೊಳ್ಬಹುದು, ಗೊತ್ತೇ ಆಗಲ್ಲ ಯಾರಿಗೂ. ಅಷ್ಟು ಸೇಫ್ಟಿ ಇದೆ, ಅದು ಅಷ್ಟು ಸೆಕ್ಯೂರಿಟಿ ಇದೆ ಅಲ್ಲಿ. ಆದ್ರೆ ಅಲ್ಲಿ ಕೆಲವೊಂದು ಕೆಟ್ಟ ಕೆಲಸಗಳು ನಡೀತಾ ಇದೆ. ಮೊದಲನೇದು, ಟೆರರಿಸ್ಟ್ಗಳು ಕೂಡ ಯೂಸ್ ಮಾಡ್ತಾ ಇದಾರೆ ಅದನ್ನ. ಎರಡನೇದು, ಚೈಲ್ಡ್ ಪಾರ್ನ್. ಇವೆರಡು ಗಂಭೀರವಾದ ತಪ್ಪುಗಳಿಲ್ಲ ಆಗ್ತಾ ಇರೋದು. ಸೊ ಇದ್ರ ಹೆಸರು ಹೇಳ್ಕೊಂಡು ನೀಟ್ ಪೇಪರ್ ಇವರೇ ಲೀಕ್ ಮಾಡಿದಾರ ಅನ್ನೋ ರೀತಿಯಲ್ಲಿ ಅದನ್ನೇ ಬ್ಯಾನ್ ಮಾಡಿದ್ರು. ಯಾಕೆ? ಜನರಿಗೆ ಮೊದಲು ರೂಢಿ ಮಾಡಿಸ್ತಾರೆ. ರಾಜಕಾರಣಿಗಳು ನಿಮ್ಮ ಬಿಹೇವಿಯರ್ ನೋಡ್ತಾರೆ ಅವರು. ಯಾವುದೇ ಒಂದು ನಿರ್ಧಾರ ರಾಜಕಾರಣಿಗಳು ತರೋಕ್ಕಿಂತ ಮುಂಚೆ ಏನ್ ಚೆಕ್ ಮಾಡ್ತಾರ ಅಂತ ಅಂದ್ರೆ, ಜನ ಪ್ರತಿಕ್ರಿಯೆ ಹೇಗಿರುತ್ತೆ. ಮೊದಲು ಸುದ್ದಿ ಹರಡ್ ಬಿಡ್ತಾರೆ ನ್ಯೂಸ್ ಚಾನೆಲ್ಗಳಲ್ಲಿ, ಹೀಗ್ ಮಾಡ್ಬೇಕು ಅನ್ಕೊಂಡಿದೆ ಸರ್ಕಾರ, ನೀವು ಪ್ರತಿಭಟನೆ ಮಾಡಿದ್ರೆ ಹಿಂಗ್ ತಕೊಳ್ತಾರ ಅದನ್ನ, ನೀವು ಪ್ರತಿಭಟನೆ ಮಾಡಿಲ್ಲ ಜಾರಿ ತಗೊಂಡ್ ಬರ್ತಾರ ಅದನ್ನ. ಸೊ ಆ ತರ ಇರುತ್ತೆ. ಟೆಲಿಗ್ರಾಮ್ ಬ್ಯಾನ್ ಮಾಡೋದಕ್ಕೂ ನೀಟ್ ಪೇಪರ್ಗೂ ಏನ್ ಸಂಬಂಧ ರೀ? ಸಂಬಂಧನೇ ಇಲ್ಲ ಅಲ್ವಾ. ಮತ್ತೆ ವಾಟ್ಸಾಪ್ ಅಲ್ಲಿ ಕೂಡ ಶೇರ್ ಆಗ್ತಿತ್ತಲ್ಲ, ಅದು ಯಾರು ಬೇಕಾದ್ರೂ ಶೇರ್ ಮಾಡಬಹುದು. ಸೊ ಎಲ್ಲ ಪಿತೂರಿ ಇರುತ್ತೆ ಅದರಿಂದ. ಹಾಗೇನೆ ಈತ ಏನಿದಲ್ಲ, ಮಾರ್ಕ್ ಜುಕರ್ಬರ್ಗ್, ಸೊ ಇವನೊಂದು ಮತ್ತೆ ಭಾರತದ ಕೆಲವೊಂದು ಕಂಪನಿಗಳದ್ದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಸೊ ಅವ್ರು ಇನ್ಸ್ಟಾಗ್ರಾಮ್ ಬೆಳಿಬೇಕು, ಟೆಲಿಗ್ರಾಮ್ ಅನ್ನ ಹತ್ತಿಕ್ಬೇಕು ಅನ್ನುವಂತ ಪ್ರಯತ್ನವನ್ನ ಪಟ್ರು. ಓಕೆ, ಸೊ ಅಕಸ್ಮಾತ್ ಟೆಲಿಗ್ರಾಮ್ ಏನಾದ್ರು ಬ್ಯಾನ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡೋಣ ಏನೇನಾಗುತ್ತೆ. ಬ್ಯಾನ್ ಎಲ್ಲ ಹಾಗೆ ಮಾಡೋಕ್ ಬರಲ್ಲ, ಕೋರ್ಟ್ಗಳೆಲ್ಲ ಇರುತ್ತೆ. ಓಕೆ, ಸೊ ಇದೆಲ್ಲ ಇರುತ್ತೆ. ಈ ತರ ತುಂಬಾ ಇದೆ. ಆಳ ನೀವು ಬಗೆದಷ್ಟು ಆಳ ಸಿಗುತ್ತೆ ಅದು. ಬಟ್ ತುಂಬಾ ಆಳವನ್ನ ಬಗೆತಾ ನಿಂತ್ಕೊಂಡ್ರಿ ಅಂದ್ರೆ ಆಫೀಸರ್ಸ್ ಆಗಲ್ಲ. ಓಕೆ, ಮತ್ ನೀವೆಲ್ಲ ಏನಾಗ್ಬಿಡ್ತೀರಿ, ಸ್ವಾತಂತ್ರ್ಯ ಹೋರಾಟಗಾರರಾಗ್ತೀರಿ. ಅದಗತ್ಯ ಇಲ್ಲ. ಮೊದಲು ಒಂದು ಉದ್ಯೋಗ ಬೇಕು, ಒಂದು ಕೆಲಸ ಬೇಕು. ಮೊದಲು ಮನೆಯವ್ರ ಕಡೆಯಿಂದ ಶಬಾಷ್ ಅನ್ಸ್ಕೊಳ್ಳೋದು. ಮನೆ ಗೆದ್ದು ಮಾರು ಗೆಲ್ಲು ಅಂತಾರೆ. ನಾವೀಗ ಶಬಾಷ್ ಅನ್ಸ್ಕೊಂಡು ಬಂದಿದ್ದೀವಿ. ನಾವು ಮನೆ ಹೇಳ್ಬಿಟ್ಟಿದ್ದೀನಿ ನೇರವಾಗಿ. ಓಕೆ, ತಮ್ಮ ಡಾಕ್ಟರ್ ಇದ್ದಾನೆ, ನೀನ್ ಮನೆ ನೋಡ್ಕೊಳಪ್ಪ, ನಾನು ಈ ಕಡೆ ಇರ್ತೀನಿ ಅಂತ ನೇರವಾಗಿ ಹೇಳಿದ್ದೀನಿ ನಾನು. ಓಕೆ, ನಿಮ್ದು ಹಾಗಿರ್ಬೇಕು. ಯಾಕಂದ್ರೆ ಮೊದಲು ಮನೆ, ಮೊದಲು ತಂದೆ ತಾಯಿ, ಆಮೇಲೆ ಕುಟುಂಬ, ಆಮೇಲೆ ಇದು ಸರ್ಕಾರ, ಅದು ಇದು ಎಲ್ಲ. ನೆಕ್ಸ್ಟ್ ಏನ್ ಮಾಡತ್ತಂತ ಅಂದ್ರೆ, ಅವಾಗ ಒಂದು ಕಾಯ್ದೆನ ತಗೊಂಡ್ ಬರ್ತಾರೆ ಇವರು, ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ 1919 ಅಂತ. ರೌಲತ್ ಕಮಿಟಿ ವಾಸ್ ಅ ಸೆಡಿಷನ್ ಕಮಿಟಿ ಅಪಾಯಿಂಟೆಡ್ ಇನ್ 1918 ಬೈ ದ ಬ್ರಿಟಿಷ್ ಇಂಡಿಯನ್ ಗವರ್ಮೆಂಟ್ ವಿತ್ ಸರ್ ಸಿಡ್ನಿ ರೌಲತ್. ಒಂದು ಸೆಡಿಷನ್ ಕಮಿಟಿ ಇದು. ಅಂದ್ರೆ ಭಾರತೀಯರು ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರಲ್ಲ, ಅವರ ವಿರುದ್ಧ ದೇಶದ್ರೋಹದ ಬಗ್ಗೆ ಕಾನೂನನ್ನ ಮಾಡ್ಕೊಳ್ಳೋಕೆ ಮಾಡಿದಂತ ಒಂದು ಕಮಿಟಿ ಇದು. ಸಿಡ್ನಿ ರೌಲತ್ ಅವರು ಈ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಈತ ಒಬ್ಬ ಇಂಗ್ಲಿಷ್ ಜಡ್ಜ್ ಇರ್ತಾರೆ. ಆಸ್ ಇಟ್ಸ್ ಪ್ರೆಸಿಡೆಂಟ್ ಟು ಇನ್ವೆಸ್ಟಿಗೇಟ್ ದ ಸೆಡಿಷಿಯಸ್ ಕಾನ್ಸ್ಪಿರಸಿ ಆಫ್ ದ ಇಂಡಿಯನ್ ಪೀಪಲ್. ಭಾರತೀಯರು ಏನು ದೇಶದ್ರೋಹ ಮಾಡ್ತಾ ಇದ್ರಲ್ಲ ಅವಾಗ, ಬ್ರಿಟಿಷರಿಗೆ ದೇಶದ್ರೋಹ ಅಲ್ಲ ಅದು, ನಮಗಲ್ಲ, ನೆನ್ಪಿಟ್ಕೊಳ್ರಿ, ನಮಗಲ್ಲ, ಅವ್ರಿಗೆ ದೇಶದ್ರೋಹ. ಅವ್ರು ಅಂತ ಇದ್ರು ದೇಶದ್ರೋಹ ಅಂತ, ಬಟ್ ನಾವು ದೇಶದ್ರೋಹ ಅಲ್ಲ, ಅದು ಸ್ವಾತಂತ್ರ್ಯ ಹೋರಾಟ ನಮ್ಮ ದೇಶದಲ್ಲಿ. ಅದು ಆ ಕಮಿಟಿ ಮಾಡಿರ್ತಾರೆ ಅದನ್ನ. ಸೊ ಇಟ್ ವಾಸ್ ಅ ಲೆಜಿಸ್ಲೇಟಿವ್ ಆಕ್ಟ್ ಪಾಸ್ಡ್ ಬೈ ದ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇನ್ ಡೆಲ್ಲಿ. ಅಲ್ಲಿ ಪಾಸ್ ಮಾಡ್ಲಾಗುತ್ತೆ ಡೆಲ್ಲಿಯಲ್ಲಿ ಒಂದು ಕಾಯ್ದೆಯನ್ನ. ಹಾಗೇನೆ ಇನ್ನೂ ಒಂದು ಆಕ್ಟ್ ನ ಪಾಸ್ ಮಾಡಿದ್ದಾರೆ. ನಾನು ಹಿಂದೆನೂ ಕೂಡ ಹೇಳಿದೀನಿ ನಿಮಗೆ. ನಮ್ಮ ಪರ್ಸನಲ್ ಮೆಸೇಜ್ಗಳನ್ನು ಕೂಡ ಇನ್ ಮುಂದೆ ಸರ್ಕಾರದವ್ರು ಏನ್ ಮಾಡಬಹುದು, ನೋಡಬಹುದು ಅಂತ ಹೇಳಿದೀನಿ ನಾನು. ಯಾವ ಆಕ್ಟ್ ಅಲ್ಲಿ? IT ಆಕ್ಟ್ 2026. ತುಂಬಾ ಡೇಂಜರಸ್ ನಿಯಮ ಇದು, ನೆನ್ಪಿಟ್ಕೊಡ್ರಿ, ತುಂಬಾ ಡೇಂಜರಸ್. ದಿಸ್ ಆಕ್ಟ್ ಈಸ್ ವಯೋಲೇಟಿಂಗ್ ಆರ್ಟಿಕಲ್ 21. ನೆನ್ಪಿಟ್ಕೊಡ್ರಿ, ಸಂವಿಧಾನದ ಆರ್ಟಿಕಲ್ 21 ಏನ್ ಹೇಳುತ್ತೆ? ಪ್ರೈವಸಿ ಬಗ್ಗೆ ಹೇಳಿ. ನಾನು ಒಬ್ಬನೇ ಇದ್ದಾಗ ನನ್ನ ಮೊಬೈಲ್ ಅಲ್ಲಿ ಏನ್ ಮಾಡ್ತೀನಿ, ನನಗ್ ಬಿಟ್ಟಿರೋದು ಅದು. ನಾನೇನಾದ್ರೂ ಸಮಾಜಕ್ಕೆ ಹಾನಿ ಮಾಡ್ತಾ ಇದ್ದೀನ? ಅವರು ಸರಿಪಾ, ಟ್ಯಾಕ್ಸ್ ಅಲ್ಲಿ ನಾವು ಅನ್ಯಾಯ ಮಾಡಿದ್ರೆ ನಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಗುತ್ತಲ್ಲ, ಅವರಿಗೆ ಚೆಕ್ ಮಾಡ್ಕೊಳ್ಳಿ.
ನಾವು ಇದರಲ್ಲಿ ಅಮೌಂಟ್ ಕಳಿಸ್ತೀವ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋಕ್ ಬರುತ್ತಾ? ಟೆಲಿಗ್ರಾಮ್ ಅಲ್ಲಿ ಅಮೌಂಟ್ ಕಳಿಸ್ತೀವ? ಬರಲ್ಲ. ಮತ್ತೆ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದಾನೇ ಆಗೋದಲ್ವಾ? ಮತ್ತೆ ಇವ್ರು ಯಾಕೆ ನಮ್ಮ ಪರ್ಸನಲ್ ಮೆಸೇಜ್ ನೋಡ್ಬೇಕಂತಾರೆ? ಆ ನೋಡ್ರಿ, ತಪ್ಪಲ್ವಾ ಅದು? ಸೊ ಆತರ ಆ ಸ್ಕ್ರೀನ್ ಹೋಯ್ತಾ? ಆಮೇಲೆ ಇನ್ನೊಂದು ಏನಂತ ಅಂದ್ರೆ, ಇದ್ರ ವಿರುದ್ಧ ಯಾರು ಪ್ರತಿಭಟನೆನೂ ಮಾಡಲ್ಲ. ಗೊತ್ತಾಗಲ್ಲ ಜನರಿಗೆ, ಅದೆಲ್ಲ ಗೊತ್ತಾಗಲ್ಲ, ಸೈಲೆಂಟ್ ಇರ್ತಾರ ಅವರು. ಇನ್ ನಾವು ಪ್ರತಿಭಟನೆ ಮಾಡ್ಬೇಕು ಅಂದ್ರೆ ಮಾಡೋ ಕೆಲಸ ಇರತ್ತೆ ನಮ್ಗೆ ಆ ತರ. ಓಕೆ, ಮಾಡೋ ಕೆಲಸ ಬಹಳ ಇರುತ್ತೆ. ಅಥವಾ ಕೋರ್ಟ್ಗಳೇ ದಂಡ ಹಾಕಿಬಿಡುತ್ತೆ, ನೀನು ಹವಾ ಮಾಡ್ಕೊಳಕ್ ಬಂದಿದ್ಯಾ, 1 ಲಕ್ಷ ರೂಪಾಯಿ ದಂಡ ಕಟ್ಟು ಹೋಗು ಅಂತ ಹೇಳುತ್ತೆ. ನಮ್ ದೇಶದಲ್ಲಿ ಆ ತರ ಇದೆ ಪರಿಸ್ಥಿತಿ. ಆಕ್ಚುಲಿ ಕೇಸ್ ಅಕ್ರಮ ಆದಾಗ ಕ್ವಶನ್ ಪೇಪರ್ಗಳು ತುಂಬಾ ಕೆಟ್ಟದಾಗ ಅನುವಾದ ಆಗಿತ್ತು. ನಾವು ಕೂಡ ಕೋರ್ಟ್ ಕೇಸ್ ಹಾಕಿ ಹೋರಾಟ ಮಾಡ್ಬೇಕು ಅನ್ಕೊಂಡಿದ್ದೆ. ಬಟ್ ಅವಾಗ ಕೋರ್ಟ್ಗಳು ತೀರ್ಪು ನೋಡಿ ನನಗೂ ಕೆಟ್ಟ ಅನಿಸ್ತು. ಏನ್ ಮಾಡತ್ತಂದ್ರೆ ಜಡ್ಜ್ಗಳು ಒಂದೊಂದ್ಸಾರಿ ಕೋಪದಲ್ಲಿ ಹೇಳ್ಬಿಡ್ತಾರೆ, ನೀವೆಲ್ಲ ಹೆಸರು ಮಾಡ್ಕೊಳಕ್ ಬರ್ತಾ ಇದೀರಿ, ಈ ತರ ನಿಜವಾದ ಸಾಮಾಜಿಕ ಕಳಕಳಿ ನಿಮಗಿಲ್ಲ, ದಂಡ ಕಟ್ರಿ ಅಂತ ಹೇಳ್ಬಿಡ್ತಾರೆ. ಅವ್ರು ಮೊದಲೇ ಕಷ್ಟಪಟ್ಟು ನಾವು ನಡೆಸ್ತಾ ಇದೀವಿ ಸಂಸ್ಥೆ, ಮತ್ತೆ ದಂಡ ಕಟ್ಟೋದು ಯಾಕೆ? ನಾವು ನಮ್ದೇನ್ ತಪ್ಪಿರುತ್ತೆ? ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ಯೂಟ್ಯೂಬ್ ಅಲ್ಲಿ ಅಷ್ಟೇ ವಿಡಿಯೋ ಮಾಡಿದ್ದು. ಮತ್ತೆ ಬರ್ತಾರ ಅವ್ರು ಹೊಸ ಕ್ವಶನ್, ಹೊಸ ಕಾಲ್ಫಾರ್ ಆಗತ್ ಮಾಡ್ತಾರೆ ಈಗ. ಮತ್ತೆ ಅವ್ರ ಅನುವಾದ ತಪ್ಪುಗಳು ಮಾಡಿದ್ರೆ ಮತ್ತೆ ಹೋರಾಟ ಮಾಡ್ತೀವಿ ನಾವು. ನೆಕ್ಸ್ಟ್, indefinitely extending the emergency measure of preventive indefinite detention, incarceration without trial and judicial review enacted in Defense of India Act 1915 during the First World War. ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ. ಯಾವ ಆಕ್ಟ್ ಅದು? ಹೆಸರೇನದ್ರದು? ಅನಾರ್ಕಿಯಲ್ ಅಂಡ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ 1919. ಇದು ಆಕ್ಚುಲಿ ಆಕ್ಟ್ ನ ಹೆಸರು. ಬಟ್ ಇದನ್ನ ಏನಂತ ಕರಿತಾ ಇದ್ರು ಜನಪ್ರಿಯವಾಗಿ? ರೌಲತ್ ಆಕ್ಟ್ ಅಂತ ಕರಿತಾ ಇದ್ರು. ಸೊ ಈ ಆಕ್ಟ್ ನ ಪ್ರಕಾರ ಏನಿತ್ತು ನೋಡ್ರಿ, ತುಂಬಾ ಗಂಭೀರವಾಗಿದೆ ಅದು, ಅರ್ಥ ಮಾಡ್ಕೊಡ್ರಿ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಕೆಲವೊಬ್ಬರನ್ನ ಈ ತರ ಇಟ್ಟಿದ್ದಾರೆ. ಅವ್ರು ಯಾರು ಏನು ಅಂತ ನೀವು ತಿಳ್ಕೊಡ್ರಿ. ಏನಂತ ಅಂದ್ರೆ, indefinitely extending the emergency measures of preventive indefinite detention. ಡಿಟೆನ್ಷನ್ ಅಂತ ಅಂದ್ರೆ ಬಂಧನ ಮಾಡೋದು, ಅವ್ರನ್ನ ಬಂಧನದಲ್ಲಿ ಇಡೋದು. ಇಂಡೆಫಿನೈಟ್ ಅಂದ್ರೆ ಅನಿರ್ದಿಷ್ಟಾವಧಿಯ ಕಾಲ. ಪ್ರಿವೆಂಟಿವ್ ಮತ್ತೆ ಮುನ್ನೆಚ್ಚರಿಕೆ ಬಂಧನ. ಅವ್ರು ತಪ್ಪು ಮಾಡಿದ ಮೇಲೆ ಅರೆಸ್ಟ್ ಮಾಡೋದಲ್ಲ, ಮಾಡಬಹುದು ಅನ್ನುವಂತ ಇಮ್ಯಾಜಿನೇಷನ್ ರಾತ್ರಿ ಕನಸು ಬೀಳುತ್ತೆ, ಇವನೇನೋ ಮಾಡ್ತಾನಂತ ಹೇಳಿ. ಇವ್ರು ಬೆಳಗ್ಗೆ ಹೋಗಿ ಅವರನ್ನ ಏನು ಮಾಡಬಹುದು? ಡಿಟೆನ್ಷನ್ ಮಾಡಬಹುದು. ಎಲ್ಲಿವರೆಗೂ? ಇಂಡೆಫಿನೈಟ್ ಆಗಿ ಮಾಡಬಹುದು. ಹಾಗೇನೆ ಇನ್ಕಾರ್ಸಿರೇಷನ್ ವಿದೌಟ್ ಟ್ರಯಲ್ ಅಂಡ್ ಜುಡಿಷಿಯಲ್ ರಿವ್ಯೂ. ವಿದೌಟ್ ಟ್ರಯಲ್, ವಿಚಾರಣೆನೆ ಮಾಡದೆ, ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗವನ್ನು ಕೇಳದೆ ಇವ್ರ ಪಾಡಿಗೆ ಇವ್ರು ಇಟ್ಬಿಡಬಹುದು ಪೊಲೀಸರೇ. ನೋಡಿ, ನೆನ್ಪಿಟ್ಕೊಳ್ಳಿ, ನಮ್ಮ ದೇಶದಲ್ಲಿ ಸ್ಪಷ್ಟವಾಗಿ ವಿಂಗಡಣೆ ಇದೆ. ನೀವು ಕೂಡ ಅಧಿಕಾರಿ ಆಗೋರು ನೆನ್ಪಿಟ್ಕೊಡ್ರಿ. ಪೊಲೀಸರು ಅಂದ್ರೆ ಅವರು ತೀರ್ಪು ಕೊಡೋರಲ್ಲ, ಹೌದಲ್ಲ? ಪೊಲೀಸರು ಅಂದ್ರೆ ತೀರ್ಪು ಕೊಡೋರಲ್ಲ. ಅವ್ರ ಕೆಲಸ ಏನು? ಆರೋಪಿ, ಅವರು ಅಪರಾಧಿಯನ್ನ ಅರೆಸ್ಟ್ ಮಾಡಲ್ಲ. ಪೊಲೀಸರು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಆರೋಪಿಯನ್ನ. ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಇದನ್ನ? ಅಕ್ಯೂಸ್ಡ್ ಅಂತ ಕರೀತಾರೆ, ಆರೋಪಿ. ಸೊ ಇವನನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಇವರು? ಈ ಪೊಲೀಸರು ಯಾರು? ಇವರು ಎಕ್ಸಿಕ್ಯೂಟಿವ್ ಅಲ್ವಾ? ಇದು ಒಂದು ರೀತಿ ಬ್ಯೂರೋಕ್ರಸಿ, ಆಕ್ಚುಲಿ ಬ್ಯೂರೋಕ್ರಸಿ, ಆಡಳಿತಶಾಹಿ. ಸೊ ಇವರು ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಜುಡಿಷಿಯರಿಗೆ. ಈ ಜುಡಿಷಿಯರಿ ತೀರ್ಪು ಕೊಡಬೇಕು. ಇವನು ಏನು? ಅಪರಾಧಿ ಅಂದ್ರೆ ಕನ್ವಿಕ್ಟ್, ಅಪರಾಧಿ ಅಂತ ಇವ್ರು ತೀರ್ಪು ಕೊಡ್ಬೇಕು. ಇವ್ರು ತೀರ್ಪು ಕೊಡುವಾಗ ಏನನ್ನ ನೋಡ್ಬೇಕು? ಸಾಕ್ಷ್ಯ ಅಲ್ಲ, ಏನ್ ನೋಡ್ಬೇಕು? ಕಾನೂನು ನೋಡ್ಬೇಕಲ್ಲ, ಲೆಜಿಸ್ಲೇಷನ್ ಅನ್ನ ನೋಡ್ತಾರೆ. ಅದನ್ನ ಮಾಡೋರು ಯಾರು? ಮತ್ತೆ MLA MP ಗಳು. ಇವರನ್ನ ಏನಂತ ಕರೀತಾರೆ? ಲೆಜಿಸ್ಲೇಷನ್ ಅಂತ, ಶಾಸಕಾಂಗ ಅಂತ ಕರಿತೀವಿ. ಸೊ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮೂರು ಇದೆ ನಮ್ಮ ದೇಶದಲ್ಲಿ. ಯಾರೋ ಒಬ್ರು ಶ್ರೇಷ್ಠರು ಅಲ್ಲ. ನಮ್ದು ರಾಜಪ್ರಭುತ್ವ ಅಲ್ಲ, ನೆನ್ಪಿಟ್ಕೊಡ್ರಿ, ಪ್ರಜಾಪ್ರಭುತ್ವ ಇದು. ಈ ಮೂರು ಅಂಗಗಳು ಕೂಡ ಏನ್ ಕೆಲಸ ಮಾಡ್ಬೇಕು? ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡ್ಬೇಕು. ಇವ್ರು ಕಾನೂನು ಮಾಡ್ಬೇಕು, ಇವರು ಆರೋಪಿಯನ್ನ ತಗೊಂಡ್ ಬರ್ಬೇಕು, ಇವರ ಕಾನೂನನ್ನ ನೋಡಿ ತೀರ್ಪು ಕೊಡ್ಬೇಕು. ಕಾನೂನು ಇವ್ರೇ ಯಾಕೆ ಮಾಡ್ಬೇಕ್ರಿ? ಜಡ್ಜ್ಗಳು ಯಾಕೆ ಮಾಡೋ ಹಾಗಿಲ್ಲ? ಕಾನೂನನ್ನ ಇವ್ರು MLA MP ಯಾಕೆ ಮಾಡ್ಬೇಕು? ಜನರಿಂದ ಆಯ್ಕೆ ಆಗಿರ್ತಾರೆ, ಇವರು ಜನರ ಧ್ವನಿ. ನ್ಯಾಯಾಧೀಶರು ಎಕ್ಸಾಮ್ ಬರ್ದಾಗಿರ್ತಾರೆ. ಅವರು ಎಕ್ಸಾಮ್ ಬರೆಯೋದಕ್ಕೂ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ಮತ್ತೆ IAS IPS ಅಧಿಕಾರಿಗಳಷ್ಟೇ ಒಳ್ಳೆಯವ್ರು ಅನ್ಕೊಳಿಕ್ ಹೋಗ್ಬೇಡ್ರಿ. ಇವ್ರಿಗಿಂತ ಎಷ್ಟೋ ಒಳ್ಳೆ MLA MP ಕೂಡ ಇದ್ದಾರೆ, ನೆನ್ಪಿಟ್ಕೊಡ್ರಿ. ಯಾಕೆ? ಇವರಿಗೆ ನೇರವಾದ ಜನರ ಕಷ್ಟ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ಚುನಾವಣೆಗೆ ನಿಂತಿರ್ತಾರೆ, ಜನರಿಗಿಂತ ಹೆಚ್ಚಿನ ಕಷ್ಟ ಅನುಭವಿಸಿರ್ತಾರೆ ಅವ್ರು ಚುನಾವಣೆ ಟೈಮಲ್ಲಿ. ಆದ್ರೆ ಸ್ವಲ್ಪ ದಪ್ಪ ಚರ್ಮ ಆಗಿರುತ್ತದೆ ಅವ್ರದ್ದು. ಓಕೆ, ಇವ್ರಿಗಷ್ಟು ಕಷ್ಟ ಇರಲ್ಲ. ಯಾಕೆ? ಇವ್ರು ಎಕ್ಸಾಮ್ ಒಂದೇ ಬರೆಯೋದು.
ಒಂದ್ 5-6 ವರ್ಷ ಕಷ್ಟಪಡ್ರಿ, 60 ವರ್ಷ ಉದ್ಯೋಗ ನಿಮ್ದು. MLA MP ಗಳು ಪಾಪ ಪ್ರತಿ 5 ವರ್ಷಕ್ಕೊಂದ್ಸಾರಿ ಕಷ್ಟ ಅವ್ರದ್ದು. ಸತ್ತೋ ಪರೀಕ್ಷೆ ಅವರು ತಿಪ್ಪರ್ಲಾಗ ಹಾಕ್ಬೇಕಾಗತ್ತ ಅವ್ರು. ಅಷ್ಟು ಈಸಿ ಇಲ್ಲ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ರಾಜಕಾರಣಿಗಳ ಜೀವನ ಅಷ್ಟು ಈಸಿ ಇಲ್ಲ. ಆ ತರ ಏನಾದ್ರು ಇದ್ದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಇಷ್ಟೊತ್ತಿಗೆ. ನಾನು ಹುಕ್ಕೇರಿ ಕ್ಷೇತ್ರದಲ್ಲಿ ನಿಂತ್ಕೊಂಡು MLA ಆಗ್ತಾ ಇದ್ದೆ. ರಾಜಕಾರಣಿಗಳ ಜೀವನ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಪ್ರಾಬ್ಲಮ್ ಎಲ್ಲಿದೆ ಪ್ರಾಬ್ಲಮ್? ಪ್ರಜೆಗಳಲ್ಲಿ ಪ್ರಾಬ್ಲಮ್ ಇದೆ. ನಾವು ಬುದ್ಧಿವಂತರನ್ನ, ಒಳ್ಳೆಯವರನ್ನ ಆಯ್ಕೆ ಮಾಡಲ್ಲ. ಯಾರನ್ನ ಆಯ್ಕೆ ಮಾಡ್ತೀವಿ? ಎಮೋಷನ್ ಬೇಸ್ಡ್ ಆಯ್ಕೆ ಮಾಡ್ತೀವಿ. ಮೊದಲನೇದು ಏನ್ ನೋಡ್ತೀವಿ? ಜಾತಿ ತುಂಬಾ ವರ್ಕ್ ಆಗುತ್ತೆ ರಾಜಕಾರಣದಲ್ಲಿ. ಇನ್ನೂ ಅದೇ ವರ್ಕ್ ಆಗುತ್ತೆ. ನಮ್ ಜಾತಿಯವನು ಹಾಕಿ ಬಿಡೋ ಒಂದು ಹೋಟ್ ಏನಾಗುತ್ತೆ, ನಮ್ಮ ಮಂದಿ ಅವ್ರಪ್ಪ, ನಮ್ಮ ಸಮಾಜ. ಈಗ ಮತ್ತೆ ರಾಜಕಾರಣಿಗಳು ಜಾತಿ ಅಂತ ಪದ ಬಳಸ್ತಾ ಇಲ್ಲ. ಏನ್ ಬಳಸ್ತಾ ಇದ್ದಾರೆ ಹೇಳ್ರಿ? ನಮ್ ಸಮಾಜ, ಲಿಂಗಾಯತ ಸಮಾಜ, ಕುರುಬ ಸಮಾಜ, SC ಸಮಾಜ, ST ಸಮಾಜ ಅಂದ್ರೆ ಈ ಪದಾನ ತೆಗೆದು ಇದನ್ನಷ್ಟೇ ತಂದಿದ್ದಾರೆ. ಅದಷ್ಟೇ, ಮತ್ತೇನಿಲ್ಲ. ಸೊ ಆತರ ಎಲ್ಲ ನಡೀತಾ ಇದೆ. ಅಬ್ಸರ್ವ್ ಮಾಡ್ಬೇಕು ನೀವು ಅದನ್ನ. ಸೊ ಈಗ ಏನ್ ಮಾಡಿದಾರೆ ಅಂತ ಅಂದ್ರೆ, ಬ್ರಿಟಿಷರು ಒಂದು ಆಕ್ಟ್ ಅನ್ನ ತಗೊಂಡ್ ಬಂದ್ರು, ಅನಾರ್ಕಿಯಲ್ ರೆವಲ್ಯೂಷನರಿ ಕ್ರೈಮ್ಸ್ ಆಕ್ಟ್ ಅಂತ. ಈ ಆಕ್ಟ್ ನ ಅಡಿಯಲ್ಲಿ ಏನ್ ಮಾಡಿದ್ರು ಅಂತ ಅಂದ್ರೆ, ಪ್ರಿವೆಂಟಿವ್ ಡಿಟೆನ್ಷನ್ ಅನ್ನ ಇನ್ಡಿಫಿನೈಟ್ ಟೈಮ್ ತಗೊಂಡು ಹೋದ್ರು. ಓಕೆ, ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ 1915 ಅಡಿಯಲ್ಲಿ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಪವರ್ ಕೊಟ್ರು. ಈ ಆಕ್ಟ್ ಅನ್ನ 1900 ವರ್ಲ್ಡ್ ವಾರ್ ಏನು ಸ್ಟಾರ್ಟ್ ಆಗಿತ್ತಲ್ಲ ಅವಾಗ ತಗೊಂಡ್ ಬಂದಿದ್ರಿ ಡಿಫೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅನ್ನ. ಅದ್ರ ಅಡಿಯಲ್ಲಿ ಮತ್ತಷ್ಟು ಪವರ್ ಕೊಡ್ತಾರೆ ಪೊಲೀಸರಿಗೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಈ ಕಾಯ್ದೆಯ ಪ್ರಕಾರ ಎನಿ ಇಂಡಿಯನ್ ಕುಡ್ ಬಿ ಅರೆಸ್ಟೆಡ್ ಆನ್ ದ ಚಾರ್ಜ್ ಆಫ್ ಸೆಡಿಷನ್. ಭಾರತ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ದೇಶದ್ರೋಹದ ಹೆಸರಲ್ಲಿ ಅರೆಸ್ಟ್ ಮಾಡಬಹುದಾಗಿತ್ತು. ಈವನ್ ಆನ್ ಸಸ್ಪಿಷಿಯಸ್ ಗ್ರೌಂಡ್ ಅಂಡ್ ವಿದೌಟ್ ಎನಿ ಟ್ರಯಲ್ ಕುಡ್ ಬಿ ಜೈಲ್ಡ್ ಅಪ್ ಟು 2 years. 2 ವರ್ಷಗಳ ಕಾಲ ವಿಚಾರಣೆನೇ ಮಾಡದೆ ಅವನನ್ನ ಜೈಲಲ್ಲಿ ಇಡಬಹುದಾಗಿತ್ತು. ನೆನ್ಪಿಟ್ಕೊಡ್ರಿ. ದಸ್ ಸಸ್ಪೆಂಡೆಡ್ ದ ರೈಟ್ ಆಫ್ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಅಂತ ಅಂದ್ರೆ, ಹೇಬಿಯಸ್ ಕಾರ್ಪಸ್ ಹೇಳ್ರಿ. ಇಂಗ್ಲಿಷ್ ಪದ ಬೇಕು ನನಗೆ. ಇವನ್ ಬೈ ಹಾರ್ಟ್ ಮಾಡ್ರಿ. ಕೀವರ್ಡ್ಸ್ ಬೈ ಹಾರ್ಟ್ ಮಾಡ್ಬೇಕು ನೀವು. ಟು ಹ್ಯಾವ್ ದ ಬಾಡಿ ಆಫ್ ಹೇಬಿಯಸ್ ಕಾರ್ಪಸ್ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಸಿಗ್ಲಿಲ್ಲ ಅಂದ್ರೆ, ನಾವು ಕೋರ್ಟ್ಗೆ ಹೋಗಿ ಹೇಬಿಯಸ್ ಕಾರ್ಪಸ್ ರಿಟ್ ಅರ್ಜಿನ ಸಲ್ಲಿಸಿದ್ವಿ ಅಂತ ಅಂದ್ರೆ, ನ್ಯಾಯಾಲಯ ಆರ್ಡರ್ ಮಾಡುತ್ತೆ ಪೊಲೀಸರಿಗೆ. ಏನಂತ? ಅವನನ್ನ ಎಲ್ಲೇ ಇದ್ರು ಕರ್ಕೊಂಡು ಬರಬೇಕು, ನನ್ನ ಮುಂದೆ ಹಾಜರುಪಡಿಸಬೇಕು. ಅವಾಗ ಅವನನ್ನ ನಾವು ಮನೆ ಕರ್ಕೊಂಡು ಹೋಗಬಹುದು. ಸೊ ಇದನ್ನೇ ಕಿತ್ಕೊಂಡ್ಬಿಟ್ರು ಪೊಲೀಸರು, ಬ್ರಿಟಿಷರು ನಮ್ಮ ಬಳಿ. ವಿಚ್ ಈಸ್ ದ ಫೌಂಡೇಶನ್ ಆಫ್ ದ ಸಿವಿಲ್ ಲಿಬರ್ಟಿ. ನಾಗರಿಕ ಸ್ವಾತಂತ್ರ್ಯ ಏನಿತ್ತಲ್ಲ, ಹೇಬಿಯಸ್ ಕಾರ್ಪಸ್, ಅದನ್ನೇ ಕಿತ್ಕೊಂಡ್ಬಿಟ್ರು. ಇವತ್ತು ಕಿತ್ಕೊಳ್ಳಲಾಗಿದೆ. ಒಬ್ಬ ವ್ಯಕ್ತಿಯನ್ನ ಕಳೆದ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ ಭಾರತದಲ್ಲಿ. ವಿಚಾರಣೆನೂ ಇಲ್ಲ, ಕೋರ್ಟು ಕೂಡ ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವ್ರು ಯಾರು ಏನು ಅಂತ ನೀವು ತಿಳ್ಕೊಂಡು. 5 ವರ್ಷ ಆಯ್ತು ನಮ್ಮ ದೇಶದಲ್ಲಿ. ಅಥವಾ ಒಬ್ಬ ವಿದ್ಯಾರ್ಥಿ ಆಗಿದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ದೇಶದ್ರೋಹದ ಆರೋಪ ಹಾಕಿ ಅವರನ್ನ ಏನ್ ಮಾಡಲಾಗಿದೆ, 5 ವರ್ಷ ಜೈಲಲ್ಲಿ ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟ್. ದ ಆಕ್ಟ್ ಅಲೌಡ್ ಪೊಲಿಟಿಕಲ್ ಆಕ್ಟಿವಿಸ್ಟ್ ಟು ಬಿ ಟ್ರೈಡ್ ವಿದೌಟ್ ಜುರೀಸ್. ನೀವು ಸ್ಟಡಿ ಮಾಡೋದನ್ನು ನಾನು ಹೇಳೋದು. ದ ಆಕ್ಟ್ ಅಲೌಡ್ ಪೊಲಿಟಿಕಲ್ ಆಕ್ಟಿವಿಸ್ಟ್ ಟು ಬಿ ಟ್ರೈಡ್ ವಿದೌಟ್ ಜುರೀಸ್ ಆರ್ ಈವನ್ ಇಂಪ್ರಿಸನ್ಡ್ ವಿದೌಟ್ ಟ್ರಯಲ್. ರಾಜಕೀಯ ಆಕ್ಟಿವಿಸ್ಟ್ ಗಳನ್ನ ಅವ್ರು ಏನ್ ಮಾಡ್ಬೋದು? ನ್ಯಾಯಾಧೀಶರು ಇಲ್ದೇನೆ ವಿಚಾರಣೆ ಮಾಡ್ಬೋದು. ಅಂದ್ರೆ ಪೊಲೀಸರೇ ವಿಚಾರಣೆ ಮಾಡೋದು. ಆರ್ ಈವನ್ ಇಂಪ್ರಿಸನ್ಡ್ ವಿದೌಟ್ ಟ್ರಯಲ್. ಇಂಪ್ರಿಸನ್ಡ್ ಅಂದ್ರೆ ಜೈಲಲ್ಲಿ ಇಡೋದು. ಇಂಪ್ರಿಸನ್ಮೆಂಟ್ ಅಂದ್ರೆ ಜೈಲು ಶಿಕ್ಷೆ, ಜೈಲಲ್ಲಿ ಇಡೋದು. ವಿದೌಟ್ ಟ್ರಯಲ್ ವಿಚಾರಣೆ ಮಾಡದೇ ಇಟ್ಬಿಡೋದು. ಇಟ್ ಅಲೌಡ್ ಅರೆಸ್ಟ್ ಆಫ್ ಇಂಡಿಯನ್ಸ್ ವಿದೌಟ್ ವಾರಂಟ್ ಆನ್ ದ ಮೇರ್ ಸಸ್ಪೆನ್ಷನ್ ಆಫ್ ಪ್ರಿಸನ್. ಅಂದ್ರೆ ದೇಶದ್ರೋಹ ಮಾಡಬಹುದು ಅಥವಾ ತಪ್ಪು ಮಾಡಬಹುದು ಅನ್ನುವಂತ ಒಂದು ಜಸ್ಟ್ ಕಲ್ಪನೆ ಅಥವಾ ಒಂದು ಊಹೆಯಿಂದ ವಾರಂಟ್ ಇಲ್ದೇನೆ ಭಾರತೀಯರನ್ನ ಅರೆಸ್ಟ್ ಮಾಡುವಂತ ಅಧಿಕಾರ ಸಿಕ್ಬಿಡುತ್ತೆ ಇಲ್ಲಿ ಬ್ರಿಟಿಷರಿಗೆ. All the elected Indian members of the Imperial Legislative Council voted against the bill, but they were in minority and easily overruled by the official nominees. ನೋಡಿ, ನಾನು ಹಿಂದಿನ ಕ್ಲಾಸಲ್ಲಿ ಇದನ್ನ ಹೇಳಿದ್ದೆ ನಿಮಗೆ. ಏನ್ ಹೇಳಿದ್ದೆ ಅಂತ ಅಂದ್ರೆ, ಬ್ರಿಟಿಷರು ಭಾರತೀಯರನ್ನ ತಗೊಂಡ್ರು. ಬ್ರಿಟಿಷರು ಭಾರತೀಯರನ್ನ ಎಲ್ಲಿ ತಗೊಂಡ್ರು? ಇಂಪೀರಿಯಲ್ ಕೌನ್ಸಿಲ್ ಇದೆ, ಅಂದ್ರೆ MP ಗಳಿದ್ದಾರೆ ಇಲ್ಲಿ. MP ಗಳಲ್ಲಿ ಎಷ್ಟು ವಿಧ ಇದ್ದಾರೆ? 2. ಒಂದು ಅಫಿಷಿಯಲ್ಸ್, ಮತ್ತೊಂದು ನಾನ್ ಅಫಿಷಿಯಲ್ಸ್. ಇವ್ರು ಯಾರು? ದೀಸ್ ಆರ್ ಎಲೆಕ್ಟೆಡ್. ಭಾರತದಿಂದ ಎಲೆಕ್ಟ್ ಆಗಿ ಹೋಗಿರೋರು ಇವರು. ಓಕೆ, ಆದ್ರೆ ಮೆಜಾರಿಟಿ ಯಾರಿದೆ? ಇವ್ರದಿದೆ. ಅದಕ್ಕೆ ಪಾಸ್ ಆಯ್ತದ. ಇವ್ರು ವಿರೋಧ ಮಾಡ್ತಾರೆ ಈ ಬಿಲ್ ಅನ್ನ, ಬಟ್ ಮೆಜಾರಿಟಿ ಜಾಸ್ತಿ ಇದ್ರಿಂದ ಅಫಿಷಿಯಲ್ ಗಳದ್ದು, ಅವ್ರು ಪಾಸ್ ಮಾಡ್ಕೊಂಡ್ ಬಿಡ್ತಾರೆ ಆ ಬಿಲ್ ಅನ್ನ. ಆಲ್ ದ ಎಲೆಕ್ಟೆಡ್ ಇಂಡಿಯನ್ ಮೆಂಬರ್ಸ್ ಹೂ ಇನ್ಕ್ಲೂಡೆಡ್ ಮೊಹಮ್ಮದ್ ಅಲಿ ಜಿನ್ಹಾ, ಮದನ್ ಮೋಹನ್ ಮಾಳವಿಯಾ, ಮಜರ್ ಉಲ್ ಹಕ್ ರಿಸೈನ್ಡ್ ಇನ್ ಪ್ರೊಟೆಸ್ಟ್. ನೋಡಿ, ಪ್ರತಿಭಟನೆ ಮಾಡೋರು ರಾಜೀನಾಮೆ ಕೊಡ್ತಾರೆ. ಅವಾಗ MP ಗಳಿರ್ತಾರೆ. ಇವರು ಮೊಹಮ್ಮದ್ ಅಲಿ ಜಿನ್ನಾ ಅವರು, ಮದನ್ ಮೋಹನ್ ಮಾಳವಿಯಾ ಅವರು, ಮಜರ್ ಉಲ್ ಹಕ್ ಅವರು ಎಲ್ಲ ರಾಜೀನಾಮೆ ಕೊಡ್ತಾರೆ. ಓಕೆ, ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್ ಅನ್ನ. ಇವತ್ತಿನವ್ರು ಯಾರಾದ್ರೂ ಕೊಡ್ತಾರಾ? ಸಾಧ್ಯನೇ ಇಲ್ಲ. ಅವ್ರು ಹೆಂಗಂದ್ರೆ PVQ ಕನ್ಸ್ಕೊಂಡಿರ್ತಾರೆ ಎಲ್ಲ ಸೀಟ್ಗಳಿಗೆ, ಅಲ್ಗಾಡಲ್ಲ. ಮತ್ತೆ ಮಗನಿಗೆ ಮಕ್ಕಳಿಗೆ ಎಲ್ರು ಕೊಡೋಕ್ ಟ್ರೈ ಮಾಡ್ತಿರ್ತಾರೆ. ಕರ್ನಾಟಕದವ್ರು ಒಬ್ರು MP ರಾಜೀನಾಮೆ ಕೊಟ್ಟಿದ್ರು ಹಿಂದೆ.
ಇದೇ ತರಹದ ವಿಚಾರ ಬಂದಾಗ. ಅಂದ್ರೆ ಅದು ನೀರಿಗೆ ಸಂಬಂಧಪಟ್ಟ, ಕನ್ನಡಕ್ಕೆ ಸಂಬಂಧಪಟ್ಟಂತ ವಿಚಾರ ಇತ್ತು. ಯಾರು ಆನ್ಲೈನ್ ಅವ್ರಿಗೆ ಗೊತ್ತಾ? ದಕ್ಷಿಣ ಕರ್ನಾಟಕದವ್ರು ಇದ್ರೆ ಗೊತ್ತಿರುತ್ತೆ. ಕರ್ನಾಟಕದ ಒಬ್ಬ MP ರಾಜೀನಾಮೆ ಕೊಟ್ಟಿದ್ರು. ಯಾರು? ಸಿನಿಮಾ ನಟ ಅವರು. ಯಾರ್ರೀ? ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಡೈಲಾಗ್ ಬರುತ್ತಲ್ಲ ಫೇಮಸ್. ಅಂಬರೀಷ್ ಅವರು. ಅಂಬರೀಷ್ ಅವ್ರು MP ಇದ್ರು ಒಂದ್ಸಾರಿ, ಅವ್ರು ರಾಜೀನಾಮೆ ಕೊಡ್ತಾರೆ. ಬಹುಶಃ ಕಾವೇರಿ ನದಿ ವಿವಾದನೂ ಏನೋ ಇತ್ತದು. ಅವಾಗ ಅವರು ನೀವು ನಮ್ಮ ಕರ್ನಾಟಕ ಅನ್ಯಾಯ ಮಾಡ್ತಾ ಇದೀರಿ ಅಂತ ರಾಜೀನಾಮೆ ಕೊಟ್ಟು ಬಂದ್ರು ಅವರು. ಸರಿ, ಹಾಗಾದ್ರೆ ಈ ಒಂದು ಆಕ್ಟ್ ನ ವಿರುದ್ಧ, ರೌಲತ್ ಆಕ್ಟ್ ನ ವಿರುದ್ಧ ಸತ್ಯಾಗ್ರಹ ಆರಂಭ ಆಗುತ್ತೆ. ಫಸ್ಟ್ ಮಾಸ್ ಸ್ಟ್ರೈಕ್, ಮಹಾತ್ಮ ಗಾಂಧೀಜಿಯವರ ಎಲ್ಲರನ್ನ ಸೇರಿಸ್ಕೊಂಡು ಮಾಡಿದಂತ ಮೊದಲ ಹೋರಾಟ ಇದು, ನೆನ್ಪಿಟ್ಕೊಳ್ರಿ. ಇಲ್ಲಿವರೆಗೂ ಸಣ್ಣ ಪುಟ್ಟ ಹೋರಾಟಗಳಿದ್ವು. ಯಾವುವು? ಚಂಪಾರಣ, ಅಹಮದಾಬಾದ್ ಮಿಲ್ ಸ್ಟ್ರೈಕು, ಕೇದಾ ಸತ್ಯಾಗ್ರಹ, ಇದು ದೊಡ್ಡ ಹೋರಾಟ. ಗಾಂಧಿ ಕಾಲ್ಡ್ ರೌಲತ್ ಆಕ್ಟ್ ಬ್ಲ್ಯಾಕ್ ಆಕ್ಟ್. ಇದೊಂದು ಕಪ್ಪು ಕಾಯ್ದೆ ಅಂತ ಕರೀತಾರೆ ಅವರು, ಗಾಂಧೀಜಿಯವರು. ಇದೊಂದು ಕಪ್ಪು ಕಾಯ್ದೆ ಅಂತ ಕರೀತಾರೆ ಇದನ್ನ. ಅಂಡ್ ಆರ್ಗ್ಯೂಡ್ ದಟ್ ನಾಟ್ ಎವ್ರಿ ಒನ್ ಶುಡ್ ಗೆಟ್ ಪನಿಷ್ಮೆಂಟ್ ಇನ್ ರೆಸ್ಪಾನ್ಸ್ ಟು ಐಸೋಲೇಟೆಡ್ ಪೊಲಿಟಿಕಲ್ ಕ್ರೈಮ್ಸ್. ಐಸೋಲೇಟೆಡ್ ಪೊಲಿಟಿಕಲ್ ಕ್ರೈಮ್ಸ್, ಐಸೋಲೇಟೆಡ್ ಅಂದ್ರೆ ಇಂಡಿವಿಜುವಲ್ ಆಗಿ ಅಲ್ಲೊಂದು ಇಲ್ಲೊಂದು ಆಗಿರುವಂತ ಕ್ರೈಮ್ಗಳಿಗೆ ಎಲ್ಲರೂ ಯಾಕೆ ಶಿಕ್ಷೆ ಅನುಭವಿಸಬೇಕು? ನಾಟ್ ಎವ್ರಿ ಒನ್ ಶುಡ್ ಗೆಟ್ ಪನಿಷ್ಡ್, ಎಲ್ರಿಗೂ ಶಿಕ್ಷೆ ಸಿಗಬಾರ್ದು, ತಪ್ಪಾಗತ್ತಿದು ಅಂತ ಹೇಳ್ತಾರೆ ಅವರು. ನೆನ್ಪಿಟ್ಕೊಡ್ರಿ, ಬ್ಲ್ಯಾಕ್ ಆಕ್ಟ್ ಅಂತ ಯಾರು ಹೇಳಿದ್ರು ಅಂದ್ರೆ ಗಾಂಧೀಜಿ ಅವರು. ಯಾವ ಆಕ್ಟ್ ಅನ್ನ ಹೇಳಿದ್ರು? ರೌಲತ್ ಆಕ್ಟ್ ಅನ್ನ. ಹ್ಯಾವಿಂಗ್ ಸೀನ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಸ್ಟ್ ಫೇಲ್, ಗಾಂಧಿ ಆರ್ಗನೈಸ್ಡ್ ಅ ಸತ್ಯಾಗ್ರಹ ಸಭಾ ಸರ್ವಧರ್ಮ ಪ್ರಾರ್ಥನಾ ಸಭಾ ಅನ್ನುವಂತ ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ. ಎಲ್ಲಾ ಧರ್ಮದವ್ರನ್ನ ಕರೆದು ಈ ಹೋರಾಟವನ್ನು ನಾವು ಮಾಡೋಣ ಅಂತ ನಿರ್ಧಾರ ಮಾಡ್ತಾರೆ. ಅಂಡ್ ರೋಪ್ಡ್ ಇನ್ ಯಂಗರ್ ಮೆಂಬರ್ಸ್ ಆಫ್ ಹೋಮ್ ರೂಲ್ ಲೀಗ್ ಅಂಡ್ ಪ್ಯಾನ್ ಇಸ್ಲಾಮಿಸ್ಟ್. ಬಹಳಷ್ಟು ಹೋಮ್ ರೂಲ್ ಲೀಗ್ಗಳ ಹೋರಾಟನವರು ಮತ್ತೆ ಇಸ್ಲಾಮಿಸ್ಟ್ ಮುಸ್ಲಿಮರನ್ನು ಕೂಡ ಸೇರಿಸ್ತಾರೆ ಈ ಹೋರಾಟಕ್ಕೆ. The forms of protest finally chosen included observance of the nationwide hartal. Hartal ಅಂದ್ರೆ ಹೋರಾಟ, ಪ್ರತಿಭಟನೆ, accompanied by the fasting and prayer and civil disobedience against specific laws and courting arrest, imprisonment. ಇಡೀ ದೇಶ ತುಂಬಾ ಪ್ರತಿಭಟನೆಗಳು ಆರಂಭ ಆಗುತ್ತೆ. ಫಾಸ್ಟಿಂಗ್, ಉಪವಾಸ ಸತ್ಯಾಗ್ರಹಗಳು, ಪ್ರೇಯರ್, ಸರ್ಕಾರಕ್ಕೆ ಅರ್ಜಿ ಮನವಿಯನ್ನ ಸಲ್ಲಿಸೋದು, ಸಿವಿಲ್ ಡಿಸೋಬಿಡಿಯನ್ಸ್, ನಾಗರಿಕ ಡಿಸೋಬಿಡಿಯನ್ಸ್ ಅಂದ್ರೆ ಕಾನೂನು ಭಂಗ ಅಲ್ಲ, ಅಸಹಕಾರ. ಓಕೆ, ಸರ್ಕಾರದ ಕೆಲವೊಂದು ಕಾನೂನುಗಳನ್ನ ಮುರಿಯೋದು, ಆ ತರ ಎಲ್ಲ ಮಾಡೋಕೆ ಆರಂಭ ಮಾಡ್ತಾರೆ. ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ, ಜೈಲ್ ಸೇರೋದು, ಈ ತರ ಎಲ್ಲ ಆರಂಭ ಆಗುತ್ತೆ. ಓಕೆ, ಆಮೇಲೆ ದೇರ್ ವಾಸ್ ಅ ರಾಡಿಕಲ್ ಚೇಂಜ್ ಇನ್ ಸಿಚುವೇಶನ್. ನಾವು ರಾಡಿಕಲ್, ವೈಚಾರಿಕವಾದಂತ ಬದಲಾವಣೆ ಬರುತ್ತೆ ಈ ಸಂದರ್ಭದಲ್ಲಿ ದೇಶದಲ್ಲಿ. ಏನಾಗತ್ತಂತ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಲ್ಲಿವರೆಗೂ ಭಾರತದಲ್ಲಿ ಬದಲಾವಣೆಗೆ ಪ್ರಯತ್ನ ಮಾಡಲಾಗಿತ್ತು, ಬಟ್ ಇಲ್ಲಿ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಯಾಕೆ ಅಂತ ಅಂದ್ರೆ, ಮೊದಲನೇದು, ದ ಮಾಸಸ್ ಹ್ಯಾಡ್ ಫೌಂಡ್ ಅ ಡೈರೆಕ್ಷನ್. ಇಲ್ಲಿ ಜನಸಮೂಹಕ್ಕೆ ಒಂದು ದಿಕ್ಕು ಸಿಗುತ್ತೆ. ನೌ ದೇ ಕುಡ್ ಆಕ್ಟ್ ಇನ್ಸ್ಟೆಡ್ ಆಫ್ ಜಸ್ಟ್ ಗಿವಿಂಗ್ ವರ್ಬಲ್ ಎಕ್ಸ್ಪ್ರೆಷನ್ ಟು ದೇರ್ ಗ್ರೀವಾನ್ಸಸ್. ಇಲ್ಲಿವರೆಗೂ ಜನರು ತಮ್ಮ ಒಳಗಡೆ ಸಮಸ್ಯೆ ಆದಾಗ ಬರೀ ಬಾಯಿ ಮಾತಲ್ಲಿ ಬೈದು ಸುಮ್ಮನಾಗ್ತಾ ಇದ್ರು. ಓಕೆ, ಆದ್ರೆ ಇವಾಗ ಅವ್ರು ಏನೋ ಮಾಡಬಹುದು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಯಾಕಂದ್ರೆ ಗಾಂಧೀಜಿ ಅವರಿಗೆ ಲೀಡರ್ ಹಾಕೊಂಡಿದ್ದಾರೆ. ಸತ್ಯಾಗ್ರಹ ಹೊಸ ವಿಧಾನ ಸಿಕ್ಕಿದೆ ಅವರಿಗೆ. ಎಲ್ಲಿವರೆಗೂ ಸತ್ಯಾಗ್ರಹ ವಿಧಾನ ಭಾರತದಲ್ಲಿ ಇರ್ಲಿಲ್ಲ, ಗಾಂಧೀಜಿಯವರ ತಂದ್ರದನ್ನ. ಫ್ರಮ್ ನೌ ಆನ್ವರ್ಡ್ಸ್ ಪೀಸನ್ಸ್, ಆರ್ಟಿಸನ್ಸ್ ಅಂಡ್ ಅಪ್ಪರ್ ಅರ್ಬನ್ ಪುವರ್ ವರ್ ಟು ಪ್ಲೇ ಅಂಡ್ ಇನ್ಕ್ರೀಸಿಂಗ್ಲಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದ ಸ್ಟ್ರಗಲ್. ಇವಾಗ ರೈತರು, ಕುಶಲಕರ್ಮಿಗಳು ಮತ್ತು ಸಿಟಿಯಲ್ಲಿ ಇದ್ದಂತ ಬಡ ಜನ, ಇವರು ಕೂಡ ಪಾಲ್ಗೊಳ್ತಾರೆ. ಇದು ತುಂಬಾ ಮುಖ್ಯವಾಗಿರೋ ಪಾಯಿಂಟ್. ಇಲ್ಲಿವರೆಗೂ ಇವರೆಲ್ಲ ಜಾಸ್ತಿ ಇರಲಿಲ್ಲ, ಇಲ್ಲಿವರೆಗೂ ಇವರೆಲ್ಲ ಇರಲಿಲ್ಲ, ಬರೀ ಅಪ್ಪರ್ ಕ್ಲಾಸ್ ಸೀಮಿತ ಆಗಿತ್ತು. ಓಕೆ, ಸ್ವಾತಂತ್ರ್ಯ ಹೋರಾಟ ಅನ್ನೋದು ಒಂದು ಎಲೈಟಿಸ್ಟ್ ಮೂವ್ಮೆಂಟ್ ಆಗಿತ್ತು, ಅದು ಶ್ರೀಮಂತರದ್ದು. ಬಟ್ ಈಗ ಅಪ್ಪರ್ ಪುವರ್ ಜನರು ಬಂದ್ರು. ಓರಿಯೆಂಟೇಷನ್ ಆಫ್ ದ ನ್ಯಾಷನಲ್ ಮೂವ್ಮೆಂಟ್ ಟರ್ನ್ ಟು ಮಾಸಸ್ ಪರ್ಮನೆಂಟ್ಲಿ. ಇಲ್ಲಿಂದ ಸ್ವಾತಂತ್ರ್ಯ ಹೋರಾಟ ಭಾರತದ ಎಲ್ಲಾ ಜನರಿಗೆ ತಲುಪಿತು. ಅಲ್ಲಿವರೆಗೂ ತಲುಪಿರ್ಲಿಲ್ಲ, ಇಲ್ಲಿಂದ ಆರಂಭ ಆಯಿತು. ದ ಗಾಂಧಿ ಸೇಡ್, ಗಾಂಧಿ ಏನ್ ಹೇಳ್ತಾರಂದ್ರೆ, ದ್ಯಾಟ್ ಸಾಲ್ವೇಷನ್ ವುಡ್ ಕಮ್ ವೆನ್ ಮಾಸಸ್ ವರ್ ಅವೇಕನ್ಡ್ ಅಂಡ್ ಬಿಕಮ್ ಆಕ್ಟಿವ್ ಇನ್ ಪಾಲಿಟಿಕ್ಸ್. ಗಾಂಧೀಜಿ ಅವ್ರು ಏನ್ ಹೇಳ್ತಾರಂದ್ರೆ, ಇಲ್ಲಿ ಸಾಲ್ವೇಷನ್ ಯಾವಾಗ ಸಿಗುತ್ತೆ ಅಂತ ಅಂದ್ರೆ, ನಮಗೆ ಯಾವಾಗ ಜನ ಜಾಗೃತರಾಗ್ತಾರೆ, ವೆನ್ ಮಾಸಸ್ ವರ್ ಅವೇಕನ್ಡ್ ಅಂಡ್ ಬಿಕಮ್ ಆಕ್ಟಿವ್ ಇನ್ ಪಾಲಿಟಿಕ್ಸ್. ರಾಜಕೀಯದಲ್ಲಿ ಯಾವಾಗ ಜನ ಸಮೂಹದವ್ರು ಪಾಲ್ಗೊಳ್ತಾರಲ್ಲ, ಅವಾಗ ನಮ್ಗೆ ಏನ್ ಸಿಗುತ್ತೆ? ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರ. ಅದು ಸಾಲ್ವೇಷನ್ ಅಂದ್ರೆ ಮುಕ್ತಿ, ನೆನ್ಪಿಟ್ಕೊಡ್ರಿ. ಆಕ್ಚುಲಿ ರಾಜಕೀಯದಲ್ಲಿ ಪ್ರತಿಯೊಬ್ರು ಪಾಲ್ಗೊಳ್ಬೇಕು, ಅದು ತಪ್ಪು ಅನ್ನುವಂತ ಕಲ್ಪನೆ ಬಂದಿದೆ ಇವತ್ತು ಜನರಲ್ಲಿ, ರಾಜಕೀಯನೇ ತಪ್ಪು ಅಂತ ಹೇಳಿ. ಹಾಗಲ್ಲ ಅದು. ಏನ್ ಮಾಡದೇ ಇದ್ರು ಅಟ್ಲೀಸ್ಟ್ ರಾಜಕೀಯ ಮಾಡ್ತಾ ಇರ್ಬೇಕು ಮನುಷ್ಯ. ಅಂದ್ರೆ ತಿಳ್ಕೊಳ್ತಾ ಇರ್ಬೇಕು ಏನ್ ನಡೀತಾ ಇದೆ ದೇಶದಲ್ಲಿ ಅಂತ. ನೆಕ್ಸ್ಟ್,
ಸರಿ, ಸತ್ಯಾಗ್ರಹಣ ಯಾವಾಗ ಲಾಂಚ್ ಮಾಡಿದ್ರು, ಏನಾಯ್ತು ನೋಡೋಣ. ಸತ್ಯಾಗ್ರಹ ವಾಸ್ ಟು ಬಿ ಲಾಂಚ್ ಅರೌಂಡ್ 6th April 1919. 1919 ಏಪ್ರಿಲ್ 6ನೇ ತಾರೀಕು ಸತ್ಯಾಗ್ರಹ ಲಾಂಚ್ ಮಾಡೋರಿದ್ರು. ಬಿಫೋರ್ ಏಪ್ರಿಲ್ 6ಕ್ಕಿಂತ ಮುಂಚೆನೆ ಇಟ್ ಸೆಲ್ಫ್ ಮಾಸ್ ಸ್ಕೇಲ್ ರೆಸಿಸ್ಟೆನ್ಸ್ ಗ್ರೀವ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ದೇಶ ತುಂಬಾ ಎಲ್ಲ ಪ್ರತಿಭಟನೆ ಆರಂಭ ಆಗುತ್ತೆ. ದೇರ್ ವರ್ ಲಾರ್ಜ್ ಸ್ಕೇಲ್ ವಯಲೆಂಟ್ ಆಂಟಿ ಬ್ರಿಟಿಷ್ ಡೆಮಾನ್ಸ್ಟ್ರೇಷನ್ಸ್ ಇನ್ ಕಲ್ಕತ್ತಾ, ಬಾಂಬೆ, ದೆಹಲಿ, ಅಹಮದಾಬಾದ್. ವಯಲೆಂಟ್ ಹೋರಾಟ ಆಗುತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಜನ ದಂಗೆ ಹೇಳ್ತಾರೆ ನಿಧಾನವಾಗಿ. ಇನ್ ಪಂಜಾಬ್ ದ ಸಿಚುವೇಶನ್ ಬಿಕಮ್ ಸೋ ವೆರಿ ಎಕ್ಸ್ಪ್ಲೋಸಿವ್ ಡ್ಯೂ ಟು ವಾರ್ ಟೈಮ್ ರಿಪ್ರೆಷನ್. ವಾರ್ ಟೈಮ್, ವಿಶ್ವಯುದ್ಧ ಒಂದನೇ ನಡೀತಾ ಇತ್ತಲ್ಲ, ಅಲ್ಲಿ ಆ ಟೈಮಲ್ಲಿ ಬ್ರಿಟಿಷರು ಭಾರತೀಯರನ್ನು ತುಂಬಾ ಇಟ್ಟಿದ್ರು. ಎಷ್ಟೋ ಜನರನ್ನ ಒತ್ತಾಯ ಪೂರ್ವಕವಾಗಿ ಫೋರ್ಸಿಬಲ್ ರಿಕ್ರೂಟ್ಮೆಂಟ್ ಮಾಡಲಾಗಿತ್ತು. ಅಲ್ಲಿ ಯಾರಿದ್ರು? ಪಂಜಾಬ್ ಅಲ್ಲಿ ಯಾರಿರ್ತಾರೆ? ಯಾವ ಧರ್ಮದವರು? ಸಿಖ್ರು ಏನು ಬ್ರಿಟಿಷರಿಗೆ ನಿಷ್ಠಾವಂತರವರು, ಸೊ ಧೈರ್ಯಶಾಲಿಗಳು ಕೂಡ ಹೌದವರು. ಬ್ರಿಟಿಷರು ಒತ್ತಾಯ ಪೂರ್ವಕವಾಗಿ ಅವರನ್ನ ಅರೆಸ್ಟ್ ಮಾಡಿಕೊಂಡು ಮಿಲಿಟರಿಗೆ ತಗೊಂಡು ಅವ್ರನ್ನ ಯುದ್ಧಗಳಿಗೆ ಕರ್ಕೊಂಡು ಹೋಗಿದ್ರು, ವಿದೇಶಿ ಯುದ್ಧಗಳಿಗೆ. ಆಮೇಲೆ ಡಿಸೀಸಸ್, ಬಹಳಷ್ಟು ರೋಗಗಳು ಬರ್ತಾ ಇದ್ವು ಅಲ್ಲಿ, ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇರಲಿಲ್ಲ ಬ್ರಿಟಿಷರು. ಸೊ ದ ಆರ್ಮಿ ವಾಸ್ ಕಾಲ್ಡ್ ವಿಚ್ ಪುಟ್ ಮಾರ್ಷಿಯಲ್ ಲಾ ದೇರ್. ಅವಾಗ ಆರ್ಮಿಯನ್ನ ಕರೀಲಾಯ್ತು. ದೊಡ್ಡ ಹೋರಾಟ ನಡೀತಾ ಇತ್ತು ಪಂಜಾಬ್ ನಲ್ಲಿ. ಮಾರ್ಷಿಯಲ್ ಲಾ ನ ಅಪ್ಲೈ ಮಾಡ್ತಾರೆ. ಮಾರ್ಷಿಯಲ್ ಲಾ ಅಂತ ಅಂದ್ರೆ ಕರ್ಫ್ಯೂ, ಮಿಲಿಟರಿ ಆಡಳಿತವನ್ನು ಅಪ್ಲೈ ಮಾಡ್ತಾರಲ್ಲಿ. ನೆಕ್ಸ್ಟ್, ದ ಲೆಫ್ಟಿನೆಂಟ್ ಗವರ್ನರ್ ಆಫ್ ಪಂಜಾಬ್ ಸರ್ ಮೈಕಲ್ ಓ ಡಯರ್ ಈಸ್ ಸೇಡ್ ಟು ಹ್ಯಾವ್ ಯೂಸ್ಡ್ ಏರ್ಕ್ರಾಫ್ಟ್ ಸ್ಟ್ರಾಫಿಂಗ್ ಅಗೇನ್ಸ್ಟ್ ದ ವಯಲೆಂಟ್ ಪ್ರೊಟೆಸ್ಟ್. ಆ ಟೈಮಲ್ಲಿ ಏನ್ ಮಾಡ್ತಾನಂತ ಅಂದ್ರೆ ಅಲ್ಲಿ ಜನರಲ್ ಓ ಡಯರ್ ಅನ್ನುವಂತ ಒಬ್ಬ ಅಧಿಕಾರಿ ಅವರಿಗೆ ಏರ್ಕ್ರಾಫ್ಟ್ ನಿಂದನೂ ಕೂಡ ಕೆಲವೊಂದು ದಾಳಿಯನ್ನ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಮುಂದೇನಾಗತ್ತೆ ನೋಡೋಣ. ಏಪ್ರಿಲ್ 6ಕ್ಕೆ ಅದು ಚಳವಳಿ ಆಗಬೇಕಾಗಿತ್ತು, ಹೋರಾಟ ನಡೆದಿತ್ತು. ಏಪ್ರಿಲ್ 13ನೇ ತಾರೀಕು ಅಂದ್ರೆ ಒಂದು ವಾರದ ನಂತರ ಜಲಿಯನ್ ವಾಲಾ ಬಾಗಲ್ಲಿ ಏನಾಗತ್ತೆ ನೋಡೋಣ. ಜಂತರ್ ಮಂತರ್ ಜುಮ್ ನಿನ್ನೆ ದೆಹಲಿನಲ್ಲಿ ಜಂತರ್ ಮಂತರ್ ಜುಮ್ ಅಂತ ಒಂದು ಕನ್ನಡ ಜಂತರ್ ಮಂತರ್ ಅಂತ ಒಂದು ಇದು ಬರುತ್ತೆ. ಕಾಶಿನಾಥ್ ಅವ್ರದ್ದು ನೋಡಿದಿರಿ ಸಿನಿಮಾ? ಅಲ್ಲಿ ಹುಡುಗರೆಲ್ಲ ಹುಡುಗಿರಾಗಿರ್ತಾರೆ, ಹುಡುಗಿರೆಲ್ಲ ಹುಡುಗರಾಗ್ತಾರೆ. ನೋಡ್ರಿ, ಸಿನಿಮಾ ಚೆನ್ನಾಗಿದೆ ಅದು. ಓಕೆ, ಜಂತರ್ ಮಂತರ್ ಅಂತಾನೆ ಒಂದು ಔಷಧಿ ಇರುತ್ತೆ, ಅದು ಜಂತರ್ ಮಂತರ್ ಜುಮ್ ಅಂತ. ಓಕೆ, ಈಗ ಜಲಿಯನ್ ವಾಲಾ ಬಾಗಲ್ಲಿ ಏನಾಗಿದೆ ನೋಡೋಣ. ಸೊ ಭಾರತದ ಸ್ವತಂತ್ರ ಪೂರ್ವ ಭಾರತ ಇತಿಹಾಸದ ಅತ್ಯಂತ ದೊಡ್ಡ ಕರಾಳ ದಿನ ಅದು. ಅವತ್ತೇನಾಗತ್ತೆ ನೋಡೋಣ. ಅಮೃತ್ಸರ್ ವಾಸ್ ದ ವರ್ಸ್ಟ್ ಅಫೆಕ್ಟೆಡ್ ಬೈ ವಯಲೆನ್ಸ್ ಅಗೇನ್ಸ್ಟ್ ರೌಲತ್ ಆಕ್ಟ್. ಈ ರೌಲತ್ ಕಾಯ್ದೆಯ ವಿರುದ್ಧದ ಹೋರಾಟದಲ್ಲಿ ಅಮೃತ್ಸರ್ ಸಿಟಿ ತುಂಬಾ ನಷ್ಟ ಅನುಭವಿಸಿರುತ್ತೆ. ಅಲ್ಲಿ ದೊಡ್ಡ ಹೋರಾಟ ನಡೀತಾ ಇರುತ್ತೆ. ಇನ್ ದ ಬಿಗಿನಿಂಗ್ ದೇರ್ ವಾಸ್ ನೋ ವಯಲೆನ್ಸ್ ಬೈ ದ ಪ್ರೊಟೆಸ್ಟರ್ಸ್. ಬಿಗಿನಿಂಗ್ ಅಲ್ಲಿ ಏನು ಕ್ರಾಂತಿಕಾರಿ ಹೋರಾಟ ಇರಲ್ಲ, ಅಂತ ಹಿಂಸೆಯೂ ಕೂಡ ಆಗ್ತಾ ಇರಲ್ಲ. ಆನ್ ಏಪ್ರಿಲ್ 9ನೇ ತಾರೀಕು ಟೂ ನ್ಯಾಷನಲಿಸ್ಟ್ ಲೀಡರ್ಸ್ ಸೈಫುದ್ದೀನ್ ಕಿಚ್ಲು ಅಂಡ್ ಡಾಕ್ಟರ್ ಸತ್ಯಪಾಲ್, ಇವರಿಬ್ಬರು ಲೀಡರ್ಗಳು, ಸೈಫುದ್ದೀನ್ ಕಿಚ್ಲು ಮತ್ತೆ ಡಾಕ್ಟರ್ ಸತ್ಯಪಾಲ್ ವರ್ ಅರೆಸ್ಟೆಡ್. ಏಪ್ರಿಲ್ 9ರಂದು ಇವರನ್ನ ಅರೆಸ್ಟ್ ಮಾಡಲಾಗುತ್ತೆ. ವಿದೌಟ್ ಎನಿ ಪ್ರೊವೊಕೇಶನ್ ಎಕ್ಸೆಪ್ಟ್ ದಟ್ ದೇ ಹ್ಯಾಡ್ ಅಡ್ರೆಸ್ಡ್ ಪ್ರೊಟೆಸ್ಟ್ ಮೀಟಿಂಗ್ಸ್ ಅಂಡ್ ಟೇಕನ್ ಟು ಸಮ್ ಅನ್ನೋನ್ ಡೆಸ್ಟಿನೇಷನ್. ಓಕೆ, ಅವರು ಜಸ್ಟ್ ಏನ್ ಮಾಡಿರ್ತಾರೆ, ಮಾತಾಡಿರ್ತಾರೆ ಸಭೆಯನ್ನ ಸೇರಿಸಿ, ಈ ತರ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ನಾವು ಹೋರಾಟ ಮಾಡ್ಬೇಕಾಗಿದೆ ಅಂತ. ಇಷ್ಟಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸರು. ದಿಸ್ ಕಾಸ್ಡ್ ರಿಸೆಂಟ್ಮೆಂಟ್, ಇದು ಜನರಲ್ಲಿ ಕೋಪ ತರಿಸುತ್ತೆ ಅಮಾಂಗ್ ದ ಇಂಡಿಯನ್ ಪ್ರೊಟೆಸ್ಟರ್ಸ್ ಹೂ ಕೇಮ್ ಔಟ್ ಇನ್ ಥೌಸಂಡ್ಸ್ ಆನ್ ಏಪ್ರಿಲ್ 10. ಸೊ ಇದು ಭಾರತೀಯರಲ್ಲಿ ಕೋಪ ತರಿಸುತ್ತೆ. ಅವ್ರು ಬಂದು ಏಪ್ರಿಲ್ 10ನೇ ತಾರೀಕು ಶೋ ದೇರ್ ಸಾಲಿಡಾರಿಟಿ ವಿತ್ ದೇರ್ ಲೀಡರ್ಸ್, ನಾವು ಲೀಡರ್ಗಳ ಜೊತೆ ಇದೀವಿ ಅಂತ ಪ್ರತಿಭಟನೆ ಮಾಡ್ತಾರೆ. ಸೂನ್ ದ ಪ್ರೊಟೆಸ್ಟ್ ಟರ್ನ್ಡ್ ವಯಲೆಂಟ್ ಬಿಕಾಸ್ ದ ಪೊಲೀಸ್ ರೆಸಾರ್ಟೆಡ್ ಟು ಫೈರಿಂಗ್ ಇನ್ ವಿಚ್ ಸಮ್ ಆಫ್ ದ ಪ್ರೊಟೆಸ್ಟರ್ಸ್ ವರ್ ಕಿಲ್ಡ್. ಏಪ್ರಿಲ್ 10ನೇ ತಾರೀಕೆ ಹೋರಾಟ ಆಗತ್ತೆ, ಅವತ್ತೇ ಕೊಂದು ಬಿಡ್ತಾರೆ ಬ್ರಿಟಿಷರು ಎಷ್ಟೋ ಜನರನ್ನ. ಟೆನ್ಷನ್ ರ್ಯಾನ್ ಹೈ. ಆ ಹೋರಾಟ ಮತ್ತಷ್ಟು ಆ ಒಂದು ಟೆನ್ಷನ್ ಅಂದ್ರೆ ಇಲ್ಲಿ ಏನ್ ಪದ ಹೇಳ್ರಿ ಎಕ್ಸಾಕ್ಟ್ಲಿ ಇದು ಕನ್ನಡದಲ್ಲಿ? ಇಲ್ಲಿ ಟೆನ್ಷನ್ ಅಂದ್ರೆ ಉದ್ವಿಗ್ನತೆ ಅಂತ ಕರಿತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಇನ್ ರಯಟ್ ವಾಟ್ ದ್ಯಾಟ್ ಫಾಲೋಡ್. ಓಕೆ, ಒಂದು ದೊಡ್ಡ ದಂಗೆ ಹೇಳುತ್ತೆ ಇಲ್ಲಿ. ಟ್ರೂಪ್ಸ್ ವರ್ ಸೆಂಟ್ ಇಮಿಡಿಯೇಟ್ಲಿ ಟು ಕ್ವೆಲ್ ದ ಡಿಸ್ಟರ್ಬೆನ್ಸಸ್. ಈ ಡಿಸ್ಟರ್ಬೆನ್ಸ್ ಗಳನ್ನ ಹತ್ತಿಕ್ಕೋಕೆ ಟ್ರೂಪ್ಸ್ ಅಂದ್ರೆ ಆರ್ಮಿ ತಂಡಗಳನ್ನ ಕಳಿಸಲಾಗುತ್ತೆ. ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ ಡಯರ್ ವಾಸ್ ದ ಸೀನಿಯರ್ ಬ್ರಿಟಿಷ್ ಆಫೀಸರ್. ನೆನ್ಪಿಟ್ಕೊಡ್ರಿ. ನೋಡಿ, ಮೈಕಲ್ ಓ ಡಯರ್ ಬೇರೆ, ಈತ ಪಂಜಾಬ್ನ ಗವರ್ನರ್ ಆಗಿದ್ದ. ಇಲ್ಲಿ ರೆಜಿನಾಲ್ಡ್ ಡಯರ್, ಈತ ಬ್ರಿಗೇಡಿಯರ್ ಜನರಲ್, ಆರ್ಮಿಯ ಪೋಸ್ಟ್ ಇದೊಂದು, ಹೈ ಹುದ್ದೆ ಇದೊಂದು. ಓಕೆ, ಈ ಕರ್ನಲ್ ಲೆಫ್ಟಿನೆಂಟ್ ಅಂತೆಲ್ಲ ಬರ್ತಾರಲ್ಲ, ಅದೇ ತರದ ಒಂದು ಹೈ ಪೋಸ್ಟ್, ಕರ್ನಲ್ ಮೇಲೆ ಬರುತ್ತೆ ಇದು ಬ್ರಿಗೇಡಿಯರ್ ಜನರಲ್ ಪೋಸ್ಟ್. ವಾಸ್ ದ ಸೀನಿಯರ್ ಬ್ರಿಟಿಷ್ ಆಫೀಸರ್ with the responsibility to impose martial law and restore the order. Order ಅಂದ್ರೆ ಏನಿಲ್ಲಿ? ಹಿಂದೆ ಹೇಳಿದ್ದೀನಿ ನಾನು,
ಸುವ್ಯವಸ್ಥೆ. ಸುವ್ಯವಸ್ಥೆನ ರಿಸ್ಟೋರ್ ಅಂದ್ರೆ ಮರುಸ್ಥಾಪಿಸಲು. ಅವನಿಗೆ ಹೇಳಾಯ್ತು, ನೀನು ಅಲ್ಲಿ ಏನ್ ಮಾಡೋ, ಮಿಲಿಟರಿ ರೂಲ್ ಅನ್ನ ಹಾಕಿ ಶಾಂತಿಯನ್ನ ತಗೊಂಡ್ ಬಾ ಅಂತ ಹೇಳ್ತಾರೆ. ಕ್ಲಾಸ್ ಸ್ಟ್ರಕ್ ಆಗ್ತಾ ಇದೆಯಾ ಅವನಣ್ಣವ್ರಿಗೆ? ಹಿಂದೆ ಹೇಳಿದೀನಿ ನಾನು, ಸುವ್ಯವಸ್ಥೆ. ಆನ್ಲೈನ್ ಅವ್ರಿಗೆ ಕ್ಲಿಯರ್ ಅವ್ರ ಸ್ಟ್ರಕ್ ಆಗ್ತಾ ಇದೆ ಹೇಳ್ರಿ. ಕ್ಲಿಯರ್ ಇದ್ರೆ ಸಿ ಅಂತ ಟೈಪ್ ಮಾಡಿ, ಸ್ಟ್ರಕ್ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಕ್ಲಿಯರ್ ಇದೆ. ಓಕೆ. ಹಾ, ಸೊ ರೆಜಿನಾಲ್ಡ್ ಡಯರ್ ಬರ್ತಾನೆ. ಬೈ ದೆನ್ ದ ಸಿಟಿ ಹ್ಯಾಡ್ ರಿಟರ್ನ್ ಟು ಕಾಮ್ ಅಂಡ್ ದ ಪ್ರೊಟೆಸ್ಟ್ ದ್ಯಾಟ್ ವರ್ ಬೀಯಿಂಗ್ ಹೆಲ್ಡ್ ವರ್ ಪೀಸ್ಫುಲ್. ಸೊ ಏಪ್ರಿಲ್ 10ನೇ ತಾರೀಕು ಹೋರಾಟ ಆಗಿರುತ್ತೆ. ಅದರ ನಂತರ ಸಿಟಿ ಶಾಂತವಾಗಿರುತ್ತೆ. ಅಂತದ್ದೇನು ದೊಡ್ಡ ಹೋರಾಟಗಳಲ್ಲಿ ಆಗ್ತಾ ಇರಲ್ಲ, ಶಾಂತಿ ಸ್ಥಿತಿಗೆ ಬಂದಿರುತ್ತೆ. ದೇರ್ ವಾಸ್ ಅ ಕರ್ಫ್ಯೂ ಇಂಪೋಸ್ಡ್ ಇನ್ ಅಮೃತ್ಸರ್ ಆನ್ ಏಪ್ರಿಲ್ 13, ಬಟ್ ಪೀಪಲ್ ಫ್ರಾಮ್ ರೂರಲ್ ಏರಿಯಾಸ್ ಹ್ಯಾಡ್ ನೋ ನಾಲೆಜ್ ಅಬೌಟ್ ಇಟ್. ಅಮೃತ್ಸರ್ ಸಿಟಿಯಲ್ಲಿ ಏಪ್ರಿಲ್ 13ನೇ ತಾರೀಕು ಕರ್ಫ್ಯೂ ಅನ್ನು ಹಾಕಿರಲಾಗಿರುತ್ತೆ. ಕರ್ಫ್ಯೂ ಅಥವಾ ಸೆಕ್ಷನ್ 144. ಓಕೆ, ಅಂದ್ರೆ ಏನು, 4 ಜನಕ್ಕಿಂತ ಹೆಚ್ಚಿನ ಜನ ಸೇರೋ ಹಾಗಿಲ್ಲ, 4-5 ಜನಕ್ಕಿಂತ ಹೆಚ್ಚು. ಏಪ್ರಿಲ್ 13 ವಾಸ್ ಸೆಲೆಬ್ರೇಟೆಡ್ ಆಸ್ ಬೈಸಾಖಿ ಅಂಡ್ ಪೀಸಂಟ್ಸ್ ಹ್ಯಾಡ್ ಕಮ್ ಟು ಸೆಲೆಬ್ರೇಟ್ ಅಟ್ ಜಲಿಯನ್ವಾಲಾ ಅ ಪಾರ್ಕ್ ಇನ್ ಅಮೃತ್ಸರ್. ರೈತರು ಅವತ್ತು ಅವರ ಹಬ್ಬ ಇರುತ್ತೆ, ಹೊಸ ವರ್ಷ ದಿನಾಚರಣೆ ಇರುತ್ತೆ ಅವ್ರದ್ದು, ಸಿಖ್ರದು. ಸುತ್ತಮುತ್ತಲ ರೈತರು ಬಂದು ಸೇರ್ಕೊಂಡಿರ್ತಾರಲ್ಲಿ ಜಲಿಯನ್ವಾಲಾ ಅನ್ನುವಂತ ಒಂದು ಪಾರ್ಕ್ ಅಲ್ಲಿ. Incidentally, a group of protesters protesting the arrest of 2 leaders, Dr. Saifuddin Kichlu and Dr. Satyapal Malik, had also come to the same place. ಅದೇ ಟೈಮಲ್ಲಿ ಪ್ರತಿಭಟನೆ ಮಾಡ್ತಾ ಇರೋಂಥ ಒಂದು ತಂಡ ಬರುತ್ತೆ. ಅದೇ ಟೈಮ್ಗೆ ಪ್ರತಿಭಟನೆ ಮಾಡ್ತಾ ಇರೋಂಥ ತಂಡ ಬರುತ್ತೆ. ಸೊ ಅಲ್ಲಿ ರೈತರು ಜಾಸ್ತಿ ಇರ್ತಾರೆ. ಜನರಲ್ ಡಯರ್ ಎಂಟರ್ಡ್ ದ ಪ್ಲೇಸ್ ಅಂಡ್ ಆರ್ಡರ್ಡ್ ಹಿಸ್ ಮೆನ್ ಟು ಫೈರ್ ಅಟ್ ದ ಕ್ರೌಡ್, ಕಿಲ್ಲಿಂಗ್ 379 ಪೀಪಲ್. ಆ ಟೈಮಲ್ಲಿ ಜನರಲ್ ಡಯರ್ ಬರ್ತಾನೆ. ಅವನೇನ್ ತಿಳ್ಕೊಳ್ತಾನೆ, ಇವರೆಲ್ಲ ಸರ್ಕಾರದವ್ರದ್ದು ದೊಡ್ಡ ಪಿತೂರಿ ಮಾಡ್ತಾ ಇರಂತ ಅವ್ನು ತಿಳ್ಕೊಳ್ತಾನೆ. ಪಾಪ ಅಲ್ಲಿ ಬಂದಿರೋ ರೈತರಿಗೆ ಅಲ್ಲಿ ಕರ್ಫ್ಯೂ ಇದೆ ಅನ್ನೋ ಒಂದು ಕಲ್ಪನೆನೂ ಕೂಡ ಇರಲ್ಲ. ಎಲ್ರೂ ನಿಶಸ್ತ್ರಿಗಳು, ಅವ್ರ ಬಳಿ ಯಾವುದೇ ಶಸ್ತ್ರಾಸ್ತ್ರ ಇರಲ್ಲ. ಓಕೆ, ಅವಾಗ ಈತ ಬಂದು ನೇರವಾಗಿ ಎಲ್ಲಾ ಗೇಟ್ಗಳನ್ನ ಕ್ಲೋಸ್ ಮಾಡಿಸ್ತಾನೆ. ಗೇಟ್ಗಳನ್ನ ಕ್ಲೋಸ್ ಮಾಡಿಸಿ ಡೈರೆಕ್ಟ್ ಶೂಟ್ ಮಾಡೋಕೆ ಹೇಳ್ತಾನೆ. ವಾರ್ನಿಂಗ್ ಎಲ್ಲ ಏನೂ ಇಲ್ಲ, ಡೈರೆಕ್ಟ್ ಶೂಟ್ ಮಾಡಿಸ್ತಾನೆ. ಸುಮಾರು ಸರ್ಕಾರದ ದಾಖಲೆಗಳ ಪ್ರಕಾರ 379 ಜನಗಳನ್ನ ಅಲ್ಲಿ ಕೊಲ್ಲಲಾಗುತ್ತೆ. ಓಕೆ, ಸರ್ಕಾರ ದಾಖಲೆಗಳು ಕರೆಕ್ಟ್ ಇರುತ್ತಾ? ಸುಳ್ಳಿರುತ್ತೆ. ಹಿಂದೂ ಕೂಡ ಸುಳ್ಳು. ಸರ್ಕಾರ ಅಂದ್ರೆ ಹಾಗಿರುತ್ತದು. ಓಕೆ, ಇಲ್ಲೆಲ್ಲ ನೋಡ್ರಿ ಯಾವ ತರ ಶೂಟ್ ಮಾಡಿದ್ದಾರೆ ಇವೆಲ್ಲ. ಪಾಪ ಅಮಾಯಕ ಜನರನ್ನ ಈ ತರ ಶೂಟ್ ಮಾಡಿ ಕೊಂದ್ಬಿಟ್ರು ಅವಾಗ. ಆ ಹಾ, ಆ ಒಂದು ಹಬ್ಬ ಏನ್ ನಡೀತಾ ಇರತ್ತೆ ನೋಡಿ, ಅದ್ರ ನಡುವೆ ಇವ್ರು ಬರ್ತಾರೆ. ಸೊ ಈತ ಏನ್ ತಿಳ್ಕೊಂಡ್ ಬರ್ತಾನೆ, ಸೊ ಇವರೆಲ್ಲ ನಮ್ಮ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದಾರಂತ ಅನ್ಕೊಂಡು ಡೈರೆಕ್ಟ್ ಗುಂಡಿನ ದಾಳಿ. ಸಾವಿರಾರು ಜನ ಸಾಯ್ತಾರೆ ಆ ಹೋರಾಟದಲ್ಲಿ ಪಾಪ. ಸೊ ನಿನ್ನೆ ಕೂಡ ಆಗಿರೋದಿದೆ. ಅವ್ರು ಪಿತೂರಿ ಮಾಡೋರು ಇದ್ದಿದ್ರೆ ಅವ್ರು ಶಸ್ತ್ರಾಸ್ತ್ರ ತಗೊಂಡ್ ಬರ್ತಾರಲ್ಲ, ಅವಾಗ ಹೊಡೀರಿ, ಏನ್ ತಪ್ಪಿಲ್ಲ. ಈಗ ನಿನ್ನೆ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡುವಾಗ ಅವ್ರ ಬಳಿ ಏನಾದ್ರು ಕಲ್ಲು ತಂದಿದ್ರೆ, ಅವ್ರೇನಾದ್ರು ಪಿಸ್ತೂಲ್ ತಂದಿದ್ರೆ ಹೊಡೀರಿ ಅವ್ರನ್ನ, ಏನ್ ತಪ್ಪಿಲ್ಲ. ಅವ್ರ ಪಾಪ ಸ್ಕೂಲ್ ಬ್ಯಾಗ್ ಹಾಕೊಂಡ್ ಬಂದಿರೋ ವಿದ್ಯಾರ್ಥಿಗಳನ್ನ ಹೊಡೆಯೋದಂತ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವೆಲ್ಲರೂ ಈಗ ಡಿಗ್ರಿಲಿ ಇದೀರಿ, ಡಿಗ್ರಿ ಮುಗಿಸ್ ಬಂದಿರೋರು ಜಾಸ್ತಿ ಇದೀರಿ. PUC ಇದ್ದಾಗ ನಾವೆಲ್ಲರೂ ಹೆಂಗಿರ್ತೀವಿ ಗೊತ್ತಾ ನಿಮಗೆ? ಸಣ್ಣ ವಯಸ್ಸದು, 15, 16, 17, 18 ವರ್ಷ ಎಲ್ಲ ತುಂಬಾ ಸಣ್ಣ ವಯಸ್ಸದು. ಸೊ ಈ ತರ ಮಾಡಿದ್ದ ಅವಾಗ ಆತ. ನೋಡ್ರಿ, ಕೋ ಇನ್ಸಿಡೆನ್ಸ್ ಅಂದ್ರೆ ಇದೆ ಅಲ್ವಾ? ಕೋ ಇನ್ಸಿಡೆನ್ಸ್, ಕಾಕತಾಳಿ ಅಂತ ಕರಿತೀವಿ ಅಲ್ಲ, ಅದಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಈ ತರ ಆಗ್ತಾ ಇದೆ. ಮೀಡಿಯಾ ಅಂಡ್ ಲೋಕಲ್ ಪೀಪಲ್ ಸೇಡ್ ದಟ್ ದ ನಂಬರ್ ಆಫ್ ಪೀಪಲ್ ಕಿಲ್ಡ್ ವೇರ್ ಮೋರ್ ದನ್ 1000. ಬಟ್ ಒಂದು ವ್ಯತ್ಯಾಸ ಏನು, ಅವತ್ತು ಮೀಡಿಯಾ ಭಾರತ ದೇಶದ ಪರವಾಗಿ, ಭಾರತದ ಜನರ ಪರವಾಗಿ ಕೆಲಸ ಮಾಡ್ತಾ ಇತ್ತು. ಬಟ್ ಇವತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡುತ್ತೆ. ಬಟ್ ಮುಂದೊಂದಿನ ಮತ್ತೆ ಟೈಮ್ ಬರುತ್ತೆ, ಮತ್ತೆ ಅವಾಗ ದೇಶದ ಪರವಾಗಿ ಕೆಲಸ ಮಾಡುತ್ತದು. ಯಾಕಂದ್ರೆ ಅದೇ ಕಾಲಚಕ್ರ ಟರ್ನ್ ಆಗ್ತಾ ಇರುತ್ತೆ. ದ ಹಂಟರ್ ಕಮಿಷನ್ ವಾಸ್ ಅ ಸೆಟ್ ಅಪ್ ಟು ಲುಕ್ ಇನ್ ಟು ದ ಇವೆಂಟ್. ಇದನ್ನ ಎನ್ಕ್ವೈರಿ ಮಾಡೋಕೆ ಹಂಟರ್ ಕಮಿಷನ್ ಅನ್ನ ರಚನೆ ಮಾಡಲಾಗುತ್ತೆ. ಹಂಟರ್ ಕಮಿಷನ್ಗಳು 2 ಬರುತ್ತೆ. ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು, ಒಂದು ರೌಲತ್ ಕಾಯ್ದೆಗೆ ಸಂಬಂಧಪಟ್ಟಿರೋದು. ಅದು ಇನ್ನೊಂದನ್ನ ಮುಂದೆ ಕಲಿತೀವಿ, ನೆನ್ಪಿಟ್ಕೊಡ್ರಿ. ಇಲ್ಲಿ ಹಂಟರ್ ಕಮಿಷನ್ ಯಾರು ಸೆಟಪ್ ಮಾಡ್ತಾರೆ? ಇದನ್ನ ಬ್ರಿಟಿಷರೇ ಸೆಟಪ್ ಮಾಡ್ತಾರೆ.
ಈ ಟೈಮಲ್ಲಿ ನೆನ್ಪಿಟ್ಕೊಳ್ರಿ, ರವೀಂದ್ರನಾಥ್ ಟ್ಯಾಗೋರ್ ರಿನೌನ್ಸ್ಡ್ ಹಿಸ್ ನೈಟ್ಹುಡ್ ಇನ್ ಪ್ರೊಟೆಸ್ಟ್ when ಹೌಸ್ ಆಫ್ ಲಾರ್ಡ್ಸ್ ಕಾಲ್ಡ್ ದಿಸ್ ಆಕ್ಟ್ ಬೈ ಜನರಲ್ ಡಯರ್ ಆಸ್ ಆಕ್ಟ್ ಆಫ್ ಬ್ರೇವರಿ. ಹೌಸ್ ಆಫ್ ಲಾರ್ಡ್ಸ್ ಅಂತ ಅಂದ್ರೆ ಅಲ್ಲಿ ಬ್ರಿಟನ್ ನಲ್ಲಿ ಏನ್ ಪಾರ್ಲಿಮೆಂಟ್ ಇತ್ತಲ್ಲ, ಒಂದು ಹೌಸ್ ಆಫ್ ಲಾರ್ಡ್ಸ್ ಮತ್ತೊಂದು ಹೌಸ್ ಆಫ್ ಕಾಮನ್ಸ್. ಇದನ್ನ ನಮ್ಮ ದೇಶದಲ್ಲಿ ಲೋಕಸಭಾ ಅಂತ ಕರಿತೀವಿ, ಇದನ್ನ ರಾಜ್ಯಸಭಾ ಅಂತ ಕರಿತೀವಿ. ಸೊ ಅಲ್ಲಿನ ರಾಜ್ಯಸಭೆಯವ್ರು ಹೊಗಳ್ತಾರ ಅವನನ್ನ, ಬಹಳ ಗ್ರೇಟ್ ಕೆಲಸ ಮಾಡಿದೆ ನೀನು ಅಂತ ಹೇಳಿ, ಧೈರ್ಯಶಾಲಿ ಅಂತ ಹೊಗಳ್ತಾರ ಅವನನ್ನ. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೋಪ ಮಾಡ್ಕೊಂಡು ನೈಟ್ಹುಡ್ ಪ್ರಶಸ್ತಿನ ವಾಪಸ್ ಕೊಡ್ತಾರೆ, ಬ್ರಿಟಿಷರ್ ಕೊಟ್ಟಂತ ಪ್ರಶಸ್ತಿಯನ್ನು ಹಿಂದ್ ಕೊಡ್ತಾರೆ. ಚೆಕ್ ಮಾಡ್ಬೇಕು ಅಭಿನಂದನ್ ಅವರೇ. ಗಾಂಧಿ ಗೇವ್ ಅಪ್ ಟೈಟಲ್ ಕೈಸರ್ ಐ ಅಥವಾ ಎ ಹಿಂದ್ ಅಂತ ಹೇಳಿ, ಕೇಸರ್ ಎ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನ ಗಾಂಧೀಜಿಯವರು ವಾಪಸ್ ಕೊಡ್ತಾರೆ. ಇದನ್ನ ಇವ್ರಿಗೆ ಬ್ರಿಟಿಷರ್ ಯಾವಾಗ ಕೊಟ್ಟಿರ್ತಾರಂತ ಅಂದ್ರೆ ಬೋಯರ್ ಯುದ್ಧಗಳ ಸಮಯದಲ್ಲಿ ಹೆಲ್ಪ್ ಮಾಡಿರ್ತಾರೆ ಇವರು ಅಲ್ಲಿನ ಗಾಯಗೊಂಡಂತ ಸೈನಿಕರಿಗೆ, ಅವಾಗ ವಾಪಸ್ ಕೊಡ್ತಾರೆ ಗಾಂಧೀಜಿಯವರು ಕೂಡ ಈ ಒಂದು ಪ್ರಶಸ್ತಿಯನ್ನ. ಗಾಂಧಿ ವಾಸ್ overwhelmed by the atmosphere of total violence and withdraw the movement on April 18, 1999. ಏಪ್ರಿಲ್ 19ಕ್ಕೆ ಏಪ್ರಿಲ್ 6ಕ್ಕೆ ಹೋರಾಟ ಆರಂಭ ಆಗಿತ್ತು. ಏಪ್ರಿಲ್ 13ಕ್ಕೆ ಇಂಥ ಘಟನೆ ನಡೀತು. ಏಪ್ರಿಲ್ 18ಕ್ಕೆ ಗಾಂಧೀಜಿಯವರು ಈ ಹೋರಾಟವನ್ನು ಹಿಂದೆ ತಗೊಂಡ್ಬಿಡ್ತಾರೆ ಮತ್ತೆ. ಯಾಕಂದ್ರೆ ಇದು ಮತ್ತಷ್ಟು ವಿಕೋಪ ತಾಳಿ ಏನಾಗಬಹುದು, ಭಾರತೀಯರಿಗೆ ಇದರಿಂದ ತೊಂದರೆ ಆಗ್ಬಹುದು ಅಂತ ಒಂದು ನಿರ್ಧಾರಕ್ಕೆ ಬಂದು ಮಹಾತ್ಮ ಗಾಂಧೀಜಿಯವರು ಈ ಹೋರಾಟದಿಂದ ಹಿಂಸರಿತಾರೆ. ಈಗ ಬೇಡ, ನಾವ್ ಇದನ್ನ ನಿಲ್ಸ್ಬಿಡೋಣ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರ ಅವ್ರು. ಓಕೆ, ಎಷ್ಟು ಪೇಜ್ ಆದ್ರಿ? 1 2 3 4 4.5 5.5 ಅಕ್ಕ, ನೋಡ್ರಿ, ಅರ್ಧ 1 2 3 4 5, 5.5 ಪರವಾಗಿಲ್ಲ. ನೋಡ್ರಿ, ನಾವ್ ಇಷ್ಟೆಲ್ಲ ಇದ್ರು ಮತ್ತೆ ನಮ್ ಟಾರ್ಗೆಟ್ ಅಲ್ಲಿ ಇರಬೇಕು ನಾವು. ಸರಿ, ಸೊ ನಾಳೆ ನಾವು ಹಂಟರ್ ಕಮಿಷನ್ ಎನ್ಕ್ವೈರಿ ಏನೇನಾಯ್ತು, ಮತ್ತೆ ಇದನ್ನ ಕಾಂಗ್ರೆಸ್ ಅವ್ರು ಏನೇನಂದ್ರೆ ಇದಕ್ಕೆ, ಆಮೇಲೆ ಆ ಡಯರನ್ನ ಮೈಕೆಲ್ ಡಯರನ್ನ ಕೊಲೆ ಮಾಡ್ಲಾಗತ್ತೆ, ಅದೇನೇನಾಯ್ತು ಅಂತ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ಕಲ್ತಿರೋದು. ಹೇಗೆ ಅನಿಸ್ತು ಇವತ್ತಿನ ಕ್ಲಾಸು? ತುಂಬಾ ತಿಳ್ಕೊಂಡ್ರಿ ಅಲ್ವಾ? ನಾನು ಬಹಳ ಓವರ್ ಆಗಿ ಮಾತಾಡಿದ್ದೀನಿ. ಕಲೀರಿ, ನಾನು ಇದನ್ನೇ ಹೇಳೋದು, ನೀವು ಲೀಡರ್ಗಳಾಗ್ಬೇಕು, ಅದೊಂದೇ ನಮ್ಮ ದೇಶಕ್ಕಿರುವಂತ ಏಕೈಕ ಪರಿಹಾರ. ಇಲ್ಲ ಅಂದ್ರೆ ರಾಜಕಾರಣಿಗಳೆಲ್ಲ ನಮ್ಮನ್ನು ಸೇರಿಸಿ ಎಲ್ಲರನ್ನ ಮಾರಿಬಿಡ್ತಾರ ಅವ್ರು, ಎಲ್ಲವನ್ನ ಮಾರಿಬಿಡ್ತಾರೆ, ದೇಶವನ್ನ ಹಾಳು ಮಾಡಿಬಿಡ್ತಾರ ಅವ್ರು. ವಿ ಶುಡ್ ಬಿ ಆಕ್ಟಿವ್, ವಿ ಶುಡ್ ಬಿ ಕಲೆಕ್ಟಿವಿಸಮ್ ಅಂತ ಕರಿತೀವಿ. ಕಲೆಕ್ಟಿವಿಸಮ್ ಅಂತ ಅಂದ್ರೆ ಎಲ್ರೂ ಸೇರಿ ಕೆಲಸ ಮಾಡೋದು. ನಮ್ಮ ದೇಶ ಸರ್ವಾಧಿಕಾರ ದೇಶ ಅಲ್ಲ. ಇಂಡಿಯಾ ಈಸ್ ನಾಟ್ ಅ ಕಂಟ್ರಿ ಆಫ್ ಡಿಕ್ಟೇಟರ್ಶಿಪ್. ನಾವ್ ಯಾವುದೇ ಕಾರಣಕ್ಕೂ ಸರ್ವಾಧಿಕಾರವನ್ನ ಒಪ್ಪಬಾರದು. ಪ್ರತಿಭಟನೆಗೆ ಇಲ್ಲಿ ಅವಕಾಶ ಇರಲೇಬೇಕು. ಓಕೆ, ಸರಿ. ಆನ್ಲೈನ್ ಅವರಿಗೆ ಅರ್ಥ ಆಯ್ತಾ ಇವತ್ತಿನ ಕ್ಲಾಸು? ಹೇಗನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸಿ.